Good morning, sir. ಓಕೆ ಓಕೆ ಲಾಸ್ಟ್ ಕ್ಲಾಸಲ್ಲಿ ನಾವು ಟಪಾಲಜಿ 6ರಲ್ಲಿ ನೈಬರ್ಹುಡ್ ಬಗ್ಗೆ ಓದಿದ್ವಿ. ಎಲ್ಲ ಓದಿದ್ವಿ. ಸೊ ಎನ್ ಝೆಡ್ ಕ್ಯೂ ಕ್ಯೂ ಸಿ ಕ್ಯೂ ಕಾಂಪ್ಲಿಮೆಂಟ್ ಆರ್ ನಾಟ್ ದ ನೈಬರ್ಹುಡ್ ಆಫ್ ಎನಿ ಫಿಕ್ಸ್ ಪಾಯಿಂಟ್ಸ್ ಅಂತ ಓದಿದ್ದೀರಾ. ಅದಾದ್ಮೇಲೆ ಯು ಆರ್ ಸ್ಟಡಿಡ್ ಅಬೌಟ್ ಲರ್ನ್ ಇದು ಓಪನ್ ಸೆಟ್ಸ್. ಓಪನ್ ಸೆಟ್ ಅಂತ ಹೇಳಿದೀನಿ, ಇಫ್ ಇಟ್ ಇಸ್ ಅ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್ ಅಂತ ಹೇಳಿದ್ದೀನಿ. ಎಲ್ಲಾ ಪಾಯಿಂಟ್ಸ್ ಅದ್ರಲ್ಲಿ ಆ ಸೆಟ್ ಅಲ್ಲಿ ಇರೋ ಎಲ್ಲಾ ಪಾಯಿಂಟ್ಸ್ಗೂ ಅದು ನೈಬರ್ಹುಡ್ ಆಗಿದ್ರೆ ಅದನ್ನ ಓಪನ್ ಸೆಟ್ ಅಂತ ಕರಿತೀವಿ. ಎವ್ರಿ ಓಪನ್ ಇಂಟರ್ವಲ್ಸ್ ಆರ್ ಓಪನ್ ಸೆಟ್ಸ್. ಆರ್ ಮತ್ತೆ 5 ಬಂದ್ಬಿಟ್ಟು ಓಪನ್ ಆಗಿರ್ತವೆ. ಇದ್ರ ಬಗ್ಗೆ ಓದಿದ್ವಿ, ಇದೆಲ್ಲ ಓದಿದ್ವಿ. ನಾನ್ ಎಂಪ್ಟಿ ಫೈನೈಟ್ ಸೆಟ್ is not open always. N, Z, Q, QC are not open. ಇದು ಮಾಡಿದೀವಿ ತಾನೆ? ಓಕೆ. Yes, sir. Yes, sir. ಇಲ್ಲಿಂದ ಕರೆಕ್ಟ್ ನೋಡ್ಕೊಂಡು ಹೋಗಿ. ದ ಯೂನಿಯನ್ ಆಫ್ ಆರ್ಬಿಟ್ರರಿ ಕಲೆಕ್ಷನ್ ಆಫ್ ಓಪನ್ ಸೆಟ್ಸ್ ಇಸ್ ಅನ್ ಓಪನ್ ಸೆಟ್ ಅಂತ ಓದಿದ್ವಿ. ಇದನ್ನು ಕೂಡ ಅಂದ್ರೆ ಎಷ್ಟೇ ನೀವು ಓಪನ್ ಸೆಟ್ಸ್ ನ ನೀವು ಯೂನಿಯನ್ ಮಾಡಿದ್ರೆ ಅದು ಓಪನ್ ಆಗಿರುತ್ತೆ. ಆರ್ಬಿಟ್ರರಿ ಕಲೆಕ್ಷನ್ ಆಫ್ ಓಪನ್ ಸೆಟ್ಸ್ is always an open. ಈಗ ಸಪೋಸ್ ನೋಡಿ R ಮೈನಸ್ ಎನ್ ಅಂತ ಇದೆ, R ಮೈನಸ್ ಎನ್ ಇಸ್ ಓಪನ್. ಯಾಕಂತಂದ್ರೆ R ಮೈನಸ್ ಎನ್ ಮಾಡಿದ್ರೆ ಏನ್ ಬರುತ್ತೆ? ಇನ್ಫೈನೈಟ್ ನಂಬರ್ ಆಫ್ ಓಪನ್ ಸೆಟ್ ಸಿಗ್ತಾ ಹೋಗುತ್ತೆ. ಸೊ ಹಂಗಾಗಿ ಅದು ಓಪನ್. R ಮೈನಸ್ Z ಇಸ್ ಆಲ್ಸೋ ಓಪನ್. ಇಂಟರ್ಸೆಕ್ಷನ್ ಆಫ್ ಫೈನೈಟ್ ನಂಬರ್ ಆಫ್ ಓಪನ್ ಸೆಟ್ಸ್ ಇಸ್ ಓಪನ್. ಇದು ಗೊತ್ತಿದೆ. ಫೈನೈಟ್ ನಂಬರ್ ಆಫ್ ಓಪನ್ ಸೆಟ್ಸ್ ನಾನು ಇಂಟರ್ಸೆಕ್ಟ್ ಮಾಡಿದ್ರೆ ನಿಮ್ಗೆ ಓಪನ್ ಸೆಟ್ ಸಿಗುತ್ತೆ. ನೋಡಿ ಇದು ಬಂದ್ಬಿಟ್ಟು ಫೈನೈಟ್ ನಂಬರ್ ಅಂತ ಕರಿತೀವಿ, ಫೈನೈಟ್ ಇಂಟರ್ಸೆಕ್ಷನ್ ಅಂತ ಕರಿತೀವಿ. If each AIs are open, then intersection of these sets is open. And infinite intersection ಬಂದ್ಬಿಟ್ಟು need not be open, may or may not be open ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್. ಸೊ ನೋಡಿ, ಸೊ in is equal to 0, n ಅಂತ ತಗೊಂತಾರೆ. ಸೊ ಫಾರ್ each n belongs to n, so this is open. ಹೌದಾ ಇಲ್ವಾ? ಸೊ 0, 1 ಮತ್ತೆ 0, 2, 0, 3, 0, 4. These are all the open sets, open intervals. In fact, they are open sets. So intersection of all these sets ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ, ಈಗ 0, 1, 0, 2, 0, 3 ನೆಲ್ಲ ಇಂಟರ್ಸೆಕ್ಷನ್ ಏನಾಗುತ್ತೆ? 0, 1 ಬರುತ್ತೆ. This is always an open set. And ಇನ್ನೊಂದು ತಗೊಳೋಣ, ಅದು ನಾಟ್ ಓಪನ್ ಅಂತ ಪ್ರೂವ್ ಮಾಡೋಕ್ಕೆ. ಸೊ ಐ ವಾಂಟ್ ಟು ಟೇಕ್ ದಿಸ್ ಒನ್, -1 by n, 1 by n. So for each n belongs to n, this is an open interval, in fact an open set. So if I do the intersection of infinite intersection, so ನಿಮ್ಗೆ ಏನ್ ಬರುತ್ತೆ? What is the intersection of infinite intersection of this? It is a singleton 0. So it is a non-empty finite set. ನಾವು ಓದಿದ್ವಿ non-empty finite set is always, which is not open ಅಂತ, ಅದು ಓಪನ್ ಆಗಿರಲ್ಲ ಅಂತ. ಇದು ಸಬ್ಸೆಟ್ ಅಂಡ್ ಸೂಪರ್ ಸೆಟ್ ಆಫ್ ಇದು ಆಗಿತ್ತಲ್ಲ. ಸಬ್ಸೆಟ್ ಅಂಡ್ ಸೂಪರ್ ಸೆಟ್ ಆಫ್ ಓಪನ್ ಸೆಟ್ ನೀಡ್ ನಾಟ್ ಬಿ ಓಪನ್. Yes, sir. ಯಾವುದೋ ಒಂದು ಓಪನ್ ಸೆಟ್ ತಗೊಂಡು ಅದ್ರೊಳಗಡೆ ನಾನು ಕ್ಲೋಸ್ಡ್ ಸೆಟ್ ಸಬ್ಸೆಟ್ ಕೂಡ ಹೇಳ್ಬೋದು. ಯಾವುದೋ ಒಂದು ಓಪನ್ ಸೆಟ್ ಒಳಗಡೆ ಓಪನ್ ಸಬ್ಸೆಟ್ ಹೇಳ್ಬೋದು. ಅದ್ರ ಸೂಪರ್ ಸೆಟ್ ಓಪನ್ ಕ್ಲೋಸ್ ಕೂಡ ನಾಟ್ ಓಪನ್ ಅಂತ ಹೇಳ್ಬೋದು ನಾವು ಅಷ್ಟೇ. ಇಫ್ ಎ ಅಂಡ್ ಬಿ ಆರ್ 2 ಓಪನ್ ಸೆಟ್ಸ್, 2 ಓಪನ್ ಸೆಟ್ ತಗೊಂಡು ಸಮ್ ಈ ತರ ಡಿಫೈನ್ ಮಾಡ್ತೀವಿ. a plus b is equal to a plus b, a belongs to a, b belongs to b is also an open set. So sum of 2 open sets is again an open set ಅಂತ ಹೇಳಿದ್ರೆ ಸಾಕು. So if one of a and b is a or b is open, then a plus b is also open. a ಮತ್ತೆ b ಎರಡರಲ್ಲಿ ಒಂದು ಸೆಟ್ ಓಪನ್ ಆಗಿದ್ರೆ ಸಾಕು, ಇನ್ನೊಂದು ಸೆಟ್ ಏನಾಗಿರುತ್ತೆ ಅಂದ್ರೆ ಇಲ್ಲ, ಸಮ್ ಬಂದ್ಬಿಟ್ಟು ಓಪನ್ ಆಗಿರುತ್ತಂತೆ. A set is open, statement ನೆನ್ಪಿಟ್ಕೊಳ್ಳಿ. A set is open if and only if it can be expressed as countable union of disjoint open intervals ಅಂತ ಐತೆ. ಇದನ್ನ ನೆನ್ಪಿಟ್ಕೊಳ್ಳಿ.
ಎವ್ರಿ ನಾನ್ ಎಂಟಿ ಓಪನ್ ಸೆಟ್ ಈಸ್ ಅನ್ಕೌಂಟಬಲ್ ಅಂತ ಇದೆ. ನಾನ್ ಎಂಟಿ ಓಪನ್ ಸೆಟ್ ಯಾವ್ದಾದ್ರು ಇತ್ತು ಅಂತ ಅಂದ್ರೆ, ಬಿಕಾಸ್ ನಾನ್ ಎಂಟಿ ಅಂತ ಯಾಕೆ ಹೇಳ್ತಿದ್ದಾನೆ ಅಂದ್ರೆ ನಾವು ಹೇಳನ್ನ ಕನ್ಸಿಡರ್ ಮಾಡಿದೀವಿ ಫೈ ಅಂತ ಕನ್ಸಿಡರ್ ಮಾಡಿದೀವಿ, ಓಪನ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಫೈ ಈಸ್ ಓಪನ್ ಅಂತ ಕನ್ಸಿಡರ್ ಮಾಡಿದ್ವಿ. ನಾನ್ ಎಂಟಿ ಓಪನ್ ಸೆಟ್ ಯಾರು ತಗೊಂಡಿದ್ದೀರಾ ಅಂತ ಅದು ಅನ್ಕೌಂಟಬಲ್ ಅಂತ ಆಗಿರುತ್ತೆ, ಅನ್ಕೌಂಟಬಲ್ ಆಗಿರುತ್ತೆ. ಓಪನ್ ಸೆಟ್ ಯಾವತ್ತೂ ಕೂಡ ಕೌಂಟಬಲ್ ಇರಲ್ಲ. A non-empty countable set can never be an open set. ಓಕೆನಾ, ಕೌಂಟಬಲ್ ಸೆಟ್ ಯಾವ್ದಾದ್ರು ಇದ್ದು ಅದು ಓಪನ್ ಸೆಟ್ ಆಗ ಚಾನ್ಸ್ ಇರಲಿಲ್ಲ. ಓಕೆನಾ, ದಟ್ ಇಸ್ ನಾನ್ ಎಂಟಿ. ಇಲ್ಲಿಂದ ಮಾಡ್ಬೇಕಿತ್ತಲ್ವಾ. ಕ್ಲೋಸ್ಡ್ ಸೆಟ್, ಯಾವ ಒಂದು ಸೆಟ್ ನ ಕ್ಲೋಸ್ಡ್ ಸೆಟ್ ಅಂತ ಕರಿತೀವಿ ಅಂತ. A set S is said to be closed if and only if its complement is open. ಕಾಂಪ್ಲಿಮೆಂಟ್ ತಗೊಳ್ಳೋದು ಗೊತ್ತಾಗುತ್ತಲ್ವಾ. ಕಾಂಪ್ಲಿಮೆಂಟ್ ತಗೊಂಡಾಗ ಆ ಸೆಟ್ ಓಪನ್ ಬಂದ್ರೆ ನಮ್ಗೆ ಎಸ್ ನ ಏನಂತ ಕರಿತೀವಿ, ಕ್ಲೋಸ್ಡ್ ಅಂತ ಕರಿತೀವಿ. ದಟ್ ಈಸ್ ಎಸ್ ಇಸ್ ಕ್ಲೋಸ್ಡ್. ಕಾಂಪ್ಲಿಮೆಂಟ್ ಅಂದ್ರೆ ಹೇಳಿ ಆರ್ ಅಲ್ಲಿ ಅದನ್ನ ಮೈನಸ್ ಮಾಡ್ಬೇಕಾನೆ. ಸೊ ಎಸ್ ಕಾಂಪ್ಲಿಮೆಂಟ್. ಸೊ ಆರ್ ಇಸ್ ಎಸ್ ಡ್ಯಾಶ್ ನ ಬೇಡ ಇನ್ ಮುಂದೆ, ಎಸ್ ಸಿ ಅಂತ ನನ್ನ ಎಲ್ಲ ಕಡೆ ಡ್ಯಾಶ್ ತಗೊಂಡ್ಬಿಟ್ಟಿನ. ಇಲ್ಲಿ ಡ್ಯಾಶ್ ಅಂದ್ರೆ ಇಲ್ಲಿ ಈ ಡೆಫಿನಿಷನ್ ಕಾಂಪ್ಲಿಮೆಂಟ್, ಮುಂದೆ ಅದಕ್ಕೆ ಬೇರೆ ಡೆಫಿನಿಷನ್ ಇದಿದೆ, ಕಾಂಪ್ಲಿಮೆಂಟ್ ಇದೆ. ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಆರ್ ಮೈನಸ್ ಎಸ್, ಅದು ಓಪನ್ ಆಗಿರ್ಬೇಕು. ಒಂದು ಕಾಂಪ್ಲಿಮೆಂಟ್ ಓಪನ್ ಇತ್ತು ಅಂತಂದ್ರೆ ಅದು ಸೆಟ್ ಕ್ಲೋಸ್ ಇದೆ ಅಂತ. ಆರ್ ಅಂಡ್ ಫೈ ಆರ್ ಕ್ಲೋಸ್ಡ್ ಅಂತ ಹೇಳ್ತೀನಿ, ಬಿಕಾಸ್ ಆರ್ ಕಾಂಪ್ಲಿಮೆಂಟ್ ತಗೊಳ್ಳಿ. ಆರ್ ಕಾಂಪ್ಲಿಮೆಂಟ್ ಹೆಂಗ್ ತಗೊಂತೀರಾ, ಆರ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಆರ್ ಮೈನಸ್ ದಿಸ್ ಸೆಟ್ ಆರ್ ಮೈನಸ್ ಆರ್ ಏನಾಗುತ್ತೆ, ಫೈ ಓಪನ್ ಹೌದಾ ಅಲ್ವಾ. ಎಸ್, ಫೈ ಈಸ್ ಓಪನ್. ಎಸ್, ಇದು ಆನ್ಸರ್. ಆರ್ ಕಾಂಪ್ಲಿಮೆಂಟ್ ತಗೊಂಡಾಗ ಆನ್ಸರು ಓಪನ್ ಸೆಟ್ ಬಂತು. ಹಂಗಾಗಿ ಈ ಆರ್ ನ ಏನಂತ ಕರಿತೀವಿ ನಾವು, ಕ್ಲೋಸ್ಡ್ ಅಂತ ಕರಿತೀವಿ. ಆ ತರ ಫೈ ಕಾಂಪ್ಲಿಮೆಂಟ್ ತಗೊಳ್ಳೋಣ. ಈಗ ನಾನು ಚೆಕ್ ಮಾಡ್ತಾ ಇರೋದು ಫೈ ಕ್ಲೋಸ್ ಆಗುತ್ತಾ ಅಲ್ವಾ ಅಂತ. ಫೈ ಕಾಂಪ್ಲಿಮೆಂಟ್ ತಗೋತೀರಾ, ಆರ್ ಮೈನಸ್ ಫೈ ಅಂತ ತಗೋತೀರಾ, ವಿಚ್ ಇಸ್ ಈಕ್ವಲ್ ಟು ಆರೇ ಬರುತ್ತೆ. ಆರ್ ಇಸ್ ಓಪನ್ ಅಲ್ವಾ. ಸೊ ಹಂಗಾಗಿ ಈ ಫೈ ನ ಏನಂತ ಕರಿತೀವಿ ನಾವು, ಕ್ಲೋಸ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಕ್ಯಾನ್ ಸೇ ಅಬೌಟ್ ಎನ್? ಎನ್ ಬಗ್ಗೆ ಏನಂತ ಹೇಳ್ತೀರಾ? ಎನ್ ಗೆ ಕಾಂಪ್ಲಿಮೆಂಟ್ ತಗೊಳ್ಳಿ. ಎನ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ವಾಟ್, ಆರ್ ಮೈನಸ್ ಎನ್ ಆಗುತ್ತೆ, ಹೌದಲ್ವಾ. ಆರ್ ಮೈನಸ್ ಎನ್ ಅಂತಂದ್ರೆ ಏನಾಗುತ್ತೆ ಹೇಳಿ, ಆರ್ ಅಲ್ಲಿ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಗಳನ್ನ ಮೈನಸ್ ಮಾಡ್ಬೇಕು. ಹೆಂಗ್ ಮೈನಸ್ ಮಾಡ್ತೀರಿ? ಫಸ್ಟ್ ಏನಾಗುತ್ತೆ ಹೇಳಿ, ಫಸ್ಟ್ 1 ಕಾಮ, ಏನು ಮೈನಸ್ ಇನ್ಫಿನಿಟಿ ಬೇರೆ ಬರುತ್ತಲ್ವಾ, ಮೈನಸ್ ಇನ್ಫಿನಿಟಿ ಕಾಮ 1 ಓಪನ್ ಯೂನಿಯನ್ 1,2 ಯೂನಿಯನ್ 2,3 ಅಂಡ್ ಯೂನಿಯನ್ ಅಂಡ್ ಸೊ ಆನ್ ಅಂತ ಓದಿದ್ವಿ. ಸೊ ನೋಡಿ, ದಿಸ್ ಈಸ್ ಓಪನ್ ಅಲ್ವಾ, ದಿಸ್ ಈಸ್ ಓಪನ್ ಅಂಡ್ ಈಚ್ ಇಂಟರ್ವಲ್ಸ್ ಕೂಡ ಎಲ್ಲ ಓಪನ್ ಇರೋದ್ರಿಂದ ಆರ್ಬಿಟ್ರರಿ ಯೂನಿಯನ್ ಆಫ್ ಓಪನ್ ಸೆಟ್ಸ್ ಏನಂತ ಹೇಳಿದ್ದೆ ನಾನು, ಓಪನ್ ಸೆಟ್ ಅಂತ ಹೇಳಿದ್ದೆ. ಅಂದ್ರೆ ಟೋಟಲ್ ಆನ್ಸರ್ ಏನ್ ಬರುತ್ತೆ, ಓಪನ್ ಬಂತು, ಫುಲ್ ಓಪನ್ ಬಂತು. ಇದು ಓಪನ್ ಬಂತು ಅಂದ್ರೆ ಈ ಎನ್ ನ ಏನಂತ ಕರಿಬೇಕು ನಾನೀಗ, ಕ್ಲೋಸ್ಡ್ ಅಂತ ಕರಿಬೇಕು. ಸೊ ಎನ್ ಇಸ್ ಕ್ಲೋಸ್ಡ್ ಅಂತ ಕರಿಬೇಕು. ಅಂದ್ರೆ ಯಾವ್ದೇ ಒಂದು ಸೆಟ್ ನ ಕ್ಲೋಸ್ಡ್ ಅಂತ ಹೆಂಗ್ ತಗೊಳ್ಬೇಕಂತ ಅಂದ್ರೆ ಅದ್ರದ್ದು ಕಾಂಪ್ಲಿಮೆಂಟ್ ತಗೊಂಡು ಅದು ಓಪನ್ ಬರಬೇಕು. ಅದ್ರದ್ದು ಕಾಂಪ್ಲಿಮೆಂಟ್ ಓಪನ್ ಬಂತು ಅಂದ್ರೆ ಆ ಸೆಟ್ ಕ್ಲೋಸ್ ಇದೆ ಅಂತ ಹೇಳ್ತೀವಿ. ಸುಮೇರಲ್ಲಿ ವಾಟ್ ಕ್ಯಾನ್ ಯು ಸೇ ಅಬೌಟ್ ಕ್ಯೂ, ಸಾರಿ ಝೆಡ್? ಝೆಡ್ ಇಸ್ ಆಲ್ಸೋ ಕ್ಲೋಸ್ಡ್. ಸೊ ಅದನ್ನ ಮಾಡೋಣ. ಎವ್ರಿ ಕ್ಲೋಸ್ಡ್ ಇಂಟರ್ವಲ್ ಈಸ್ ಕ್ಲೋಸ್ಡ್ ಅಂತ ಹೇಳ್ತಿದ್ದಾನೆ. ನಾವು ಅಲ್ಲೇ ನೋಡಿದ್ವಿ, ಎವ್ರಿ ಓಪನ್ ಇಂಟರ್ವಲ್ ಇಸ್ ಅನ್ ಓಪನ್ ಸೆಟ್ ಅಂತ ಹೇಳಿದ್ವಿ. ಸೊ ಎವ್ರಿ ಕ್ಲೋಸ್ಡ್ ಇಂಟರ್ವಲ್ ಇಸ್ ಕ್ಲೋಸ್ಡ್ ಅಂತ. ಯಾಕಂದ್ರೆ ಆ ಕ್ಲೋಸ್ಡ್ ಇಂಟ್ ಯಾವ್ದನ್ನ ಪ್ರೂವ್ ಮಾಡಕ್ ಹೊರಟಿದ್ದೀರಾ ಅದ್ರದ್ದು ಕಾಂಪ್ಲಿಮೆಂಟ್ ತಗೊಳ್ಳಿ, ಅದು ಓಪನ್ ಆಗಿರ್ಬೇಕು ಅಷ್ಟೇನಿಲ್ಲ. ಸೊ ಯು ಟೇಕ್ ದ ಕಾಂಪ್ಲಿಮೆಂಟ್ ಆಫ್ ಎ ಕ್ಲೋಸ್ಡ್ ಇಂಟರ್ವಲ್ ಗೆ ಕಾಂಪ್ಲಿಮೆಂಟ್ ತಗೊಳ್ಳಿ, ಆರ್ ಮೈನಸ್ ಎ ಕಮ ಬಿ ಅಂತ. ಮತ್ತೆ ಇನ್ನೊಂದು ಸಜೆಷನ್ ಇಸ್ ದಟ್ ಡೋಂಟ್ ಯೂಸ್ ದಿಸ್ ಡ್ಯಾಶ್ ಪ್ರೈಮ್. ಓಕೆನಾ, ಅಲ್ಲಿ ಸಿ ಅಂತ ಯೂಸ್ ಮಾಡಿ ಬೆಟರ್. ಇನ್ ಮುಂದೆ ಈ ಡ್ಯಾಶ್ ಯೂಸ್ ಮಾಡ್ಬಿಡಿ. ಸೊ ಹಳೆ ನೋಟ್ಸ್ ಅಲ್ಲಿ ನಾನು ಈ ತರ ಯೂಸ್ ಮಾಡ್ಬಿಟ್ಟು ಅಂತ ಬೇಡ, ಇದು ಸಿ ಅಂತ ತಗೊಳ್ಳಿ. ಮುಂದೆ ಎಲ್ಲೆಲ್ಲಿ ಇದು ಡ್ಯಾಶ್ ಇದೆ ಅಲ್ಲೆಲ್ಲ ಸಿ ತಗೊಳ್ಳಿ. ಯಾಕಂದ್ರೆ ಅಲ್ಲಿ ಮತ್ತೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ಗೂ ನಾವು ಇದನ್ನ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ.
ಇದು ಕಾಂಪ್ಲಿಮೆಂಟ್ ತಗೊಂಡಾಗ ಆರ್ ಮೈನಸ್ ಕ್ಲೋಸ್ ಎ ಕಮ ಬಿ ಆಗುತ್ತೆ. ಸೊ ಆರ್ ಮೈನಸ್ ಕ್ಲೋಸ್ ಎ ಕಮ ಬಿ ಅಂತ ಅಂದಾಗ ಮೈನಸ್ ಇನ್ಫಿನಿಟಿ ಕಮ್ಮ ಎ ಬರುತ್ತೆ ಓಪನ್, ಯೂನಿಯನ್ ಬಿ ಕಮ್ಮ ಇನ್ಫಿನಿಟಿ ಬರುತ್ತೆ. ಆರ್ ಅಲ್ಲಿ ಇಂಟರ್ವಲ್ ನ ಮೈನಸ್ ಮಾಡಿದ್ರೆ ಅಂತ. ಸೊ ಇದು ಟೇಕ್ ರಿಯಲ್ ಲೈನ್. ಸೊ ಈ ರಿಯಲ್ ಲೈನ್ ಅಲ್ಲಿ ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ. ಸೊ ಇದು ಎ ಇರುತ್ತೆ, ಇದು ಬಿ ಇರುತ್ತೆ, ಒಂದು ಇಂಟರ್ವಲ್ ಇರುತ್ತೆ. ಸೊ ಇದನ್ನ ಮೈನಸ್ ಮಾಡಿದಾಗ ಏನ್ ಬರುತ್ತೆ, ಮೈನಸ್ ಇನ್ಫಿನಿಟಿ ಕಾಮ ಎ ಮತ್ತೆ ಬಿ ಕಾಮ ಇನ್ಫಿನಿಟಿ. ರಿಯಲ್ ಲೈನ್ ಅಲ್ಲಿ ಇದನ್ನ ಮೈನಸ್ ಮಾಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಅವಾಗ ಇದು ಓಪನ್ ಆಗುತ್ತೆ, ದಿಸ್ ಇಸ್ ಓಪನ್, ದಿಸ್ ಇಸ್ ಓಪನ್, ಯೂನಿಯನ್ ಆಫ್ ಟು ಓಪನ್ ಸೆಟ್ಸ್ ಇಸ್ ಓಪನ್. ಸೊ ಹಂಗಾಗಿ ಎ ಕಾಮ ಬಿ ಇಸ್ ಕ್ಲೋಸ್, ಕ್ಲೋಸ್ಡ್ ಇಂಟರ್ವಲ್ ಇಸ್ ಕ್ಲೋಸ್. ಎ ನಾನ್ ಎಂಪ್ಟಿ ಫೈನೈಟ್ ಸೆಟ್ ಇಸ್ ಕ್ಲೋಸ್ಡ್ ಸೆಟ್ ಅಂತ ಹೇಳ್ತೀವಿ. ಗೊತ್ತಾಗುತ್ತಲ್ವಾ? ಯಾಕೆ ಅಂತಂದ್ರೆ ರಿಯಲ್ ನಂಬರ್ ಅಲ್ಲಿ ಯಾವ್ದನ್ನ ಒಂದ್ 2-3 ಎಲಿಮೆಂಟ್ ನ ಮೈನಸ್ ಮಾಡಿದ್ರೆ ನಿಮ್ಗೆ ಓಪನ್ ಸೆಟ್ಸ್ ಬರುತ್ತಲ್ಲ, ಆರ್ಬಿಟ್ರರಿ ಓಪನ್ ಸೆಟ್ಸ್ ಬರುತ್ತೆ ನಿಮ್ಗೆ. ಓಪನ್ ಸೆಟ್ಸ್ ನ ಯೂನಿಯನ್ ಮಾಡಿದ್ರೆ ಅಗೈನ್ ಓಪನ್ ಸೆಟ್ಸ್. ಸೊ ಹಂಗಾಗಿ ನಿಮ್ಗೆ ಕ್ಲೋಸ್ಡ್ ಸೆಟ್ ಬರುತ್ತೆ. ನಾನ್ ಎಂಪ್ಟಿ ಫೈನೈಟ್ ಸೆಟ್ ಏನು ಅಂತ ಕೇಳಿದ್ರೆ ಅಂತ ಹೇಳ್ತೀಗ ಕ್ಲೋಸ್ಡ್ ಅಂತ ಹೇಳ್ಬೇಕು. ಎನ್ ಇಸ್ ಕ್ಲೋಸ್ಡ್, ಝೆಡ್ ಇಸ್ ಕ್ಲೋಸ್ಡ್, ಕ್ಯೂ ಅಂಡ್ ಕ್ಯೂ ಸಿ ಆರ್ ನಾಟ್ ಕ್ಲೋಸ್ಡ್ ಅಂತ ಇದೆ. ಕ್ಯೂ ಮತ್ತೆ ಕ್ಯೂ ಸಿ ಕ್ಲೋಸ್ಡ್ ಅಲ್ಲ. ಯಾಕಂದ್ರೆ ಕ್ಯೂ ಯಾಕೆ ಕ್ಲೋಸ್ ಅಲ್ಲ ಅಂತ ಅಂದ್ರೆ ಅದ್ರದ್ದು ಕಾಂಪ್ಲಿಮೆಂಟ್, ಕ್ಯೂಗೆ ಕಾಂಪ್ಲಿಮೆಂಟ್ ತಗೊಂತೀನಿ. ಕ್ಯೂ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ವಾಟ್, ಆರ್ ಮೈನಸ್ ಕ್ಯೂ. ಆರ್ ಮೈನಸ್ ಕ್ಯೂ ಅಂದ್ರೆ ಅದು ಓಪನ್, ಆರ್ ಮೈನಸ್ ಕ್ಯೂ ನೋ. ನಾವೇನ್ ಹೇಳಿದ್ವಿ, ಕ್ಯೂನು ಓಪನ್ ಅಲ್ಲ. ಕ್ಯೂ ಈಸ್ ನಾಟ್ ಓಪನ್, ಕ್ಯೂ ಸಿ ಇಸ್ ಆಲ್ಸೋ ನಾಟ್ ಓಪನ್. ಯಾಕೆ ಓಪನ್ ಅಲ್ಲ ಇದು, ಕ್ಯೂ ಇಸ್ ನಾಟ್ ಓಪನ್ ಅಲ್ಲ ಯಾಕೆ ಹೇಳಿ? ಓಪನ್ ಸೆಟ್ ಡೆಫಿನಿಷನ್ ಹೇಳಿ. ಇಫ್ ಇಟ್ ಇಸ್ ಅ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್ಸ್ ತಾನೆ. ಸೊ ಕ್ಯೂ ಯಾಕೆ ಓಪನ್ ಅಲ್ಲ ಅಂತಂದ್ರೆ ಯಾವ್ದೋ ಒಂದು ಪಾಯಿಂಟ್ ಸಪೋಸ್ ತಗೊಳ್ತೀವಿ ಇಲ್ಲಿ, ಸಮ್ ಎಕ್ಸ್ ಪಾಯಿಂಟ್, ಓಕೆನಾ. ಸೊ ಇದಕ್ಕೆ ಒಂದು ಎಪ್ಸಿಲಾನ್ ನೈಬರ್ಹುಡ್ ನ ಡ್ರಾ ಮಾಡಿದ್ರೆ, ಓಕೆ, ಯಾವ್ದಾದ್ರು ಒಂದು ಎಪ್ಸಿಲಾನ್ ನೈಬರ್ಹುಡ್ ನ ಡ್ರಾ ಮಾಡಿದ್ರೆ ಯಾವ್ದೋ ಒಂದು ರಿಯಲ್ ನಂಬರ್ ಎಕ್ಸ್ ಗೆ, ಇದು ಈ ಎಪ್ಸಿಲಾನ್ ನೈಬರ್ಹುಡ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ದಿಸ್ ಇರಬೇಕು. ಅದನ್ನ ನೈಬರ್ಹುಡ್ ಅಂತ ಕರಿತೀವಿ. ಇದನ್ನಂತ ಈ ಫುಲ್ ನೈಬರ್ಹುಡ್, ಎಪ್ಸಿಲಾನ್ ನೈಬರ್ಹುಡ್ ಕಂಪ್ಲೀಟ್ಲಿ ಕ್ಯೂ ನಲ್ಲಿ ಇರಕ್ಕಾಗತ್ತಾ? ಇಲ್ಲ. ಯಾಕಂತಂದ್ರೆ ಇದ್ರಲ್ಲಿ ಏನಿರ್ತವೆ, ಇರ್ರಾಷನಲ್ಸ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ನಾಟ್ ಕಂಟೈನ್ಡ್ ಇನ್ ಕ್ಯೂ. ಹಂಗಾಗಿ ಯು ಟೇಕ್ ಎನಿ ರಿಯಲ್ ನಂಬರ್, and draw a epsilon neighborhood that will not completely contained in Q. Therefore, I say Q is not a neighborhood of any of its points ಅಂತ ಹೇಳ್ತೀವಿ. ಸೊ ಹಂಗಾಗಿ Q is not open ಅಂತ ಹೇಳ್ತೀವಿ. ಸೇಮ್ ಲಾಜಿಕ್ ಕ್ಯೂ ಸಿಗೂ ಅಪ್ಲೈ ಆಗುತ್ತೆ, ಕ್ಯೂ ಸಿ ಕೂಡ ನಾಟ್ ಓಪನ್. ಸೊ ಹಂಗಾಗಿ ಇಲ್ಲಿ ಕ್ಲೋಸ್ ಅಂತ ಚೆಕ್ ಮಾಡೋಣ ಅಂತಂದ್ರೆ ಓಪನ್ ಅನ್ನಲ್ಲಂತೂ ಇಲ್ಲ, ಅದು ಕ್ಲೋಸ್ ಆಗಿಬಿಡುತ್ತಾ ಅಂತ ಚೆಕ್ ಮಾಡಿದ್ರೆ ಕ್ಲೋಸು ಅಲ್ಲ. ಕ್ಯೂ ಸಿ is equal to r minus q, which is not open. So this is not open, then I say Q is not closed. ಕ್ಯೂ ಸಿಗೂ ಕಾಂಪ್ಲಿಮೆಂಟ್ ತಗೊಂಡು ನೋಡಿದ್ರೆ ಆರ್ ಮೈನಸ್ ಕ್ಯೂ ಸಿ ಆಗುತ್ತೆ. ಆರ್ ಮೈನಸ್ ಕ್ಯೂ ಸಿ ಅಂದ್ರೆ ಕ್ಯೂ, ವಿಚ್ ಇಸ್ ನಾಟ್ ಓಪನ್ ಅಗೈನ್. ಸೊ ದೆನ್ ಫೋರ್ ಕ್ಯೂ ಸಿ ಇಸ್ ಆಲ್ಸೋ ನಾಟ್ ಕ್ಲೋಸ್ಡ್. ಓಕೆ, ಕ್ಯೂ ಮತ್ತೆ ಕ್ಯೂ ಸಿ ಬಂದ್ಬಿಟ್ಟು ಕ್ಲೋಸ್ ಇಲ್ಲ. ನೋಡಿ, ಕ್ಯೂ ಮತ್ತೆ ಕ್ಯೂ ಸಿ ಎರಡೂ ಕೂಡ ಓಪನ್ ಇಲ್ಲ, ಕ್ಲೋಸ್ ಇಲ್ಲ. ನೆನ್ಪಿಟ್ಕೊಳ್ಳಿ, ಕ್ಯೂ ಸಿ ನಾಟ್ ಓಪನ್, ನಾಟ್ ಕ್ಲೋಸ್ಡ್. What can you say about R and phi? R and phi ಬಂದ್ಬಿಟ್ಟು both open, closed. In fact, R and phi are the only sets which are open and closed as well. ಅರ್ಥ ಆಯ್ತಲ್ವಾ? ಇನ್ ಯಾವ ಸೆಟ್ಟು ಕೂಡ ಯಾವ್ದನ ಒಂದು ಸೆಟ್ಟು ಓಪನ್ ಇದೆ, ಕ್ಲೋಸ್ ಇದೆ ಅಂತಂದ್ರೆ ಅದು ಆರ್ ಆಗಿರುತ್ತೆ, ಇಲ್ಲ ಫೈ ಆಗಿರುತ್ತೆ, ಎರಡೇ ಚಾನ್ಸ್ ಇರೋದು. ಸರ್ ಒಂದು ಸೆಟ್ಟು ನೋಡಿ, ಕ್ಯೂ ಮತ್ತೆ ಕ್ಯೂ ಸಿ ಆರ್ ದ ಓನ್ಲಿ ಸೆಟ್ಸ್ ಅಂತ ಹೇಳಕ್ಕಾಗಲ್ಲ. ಓಕೆನಾ, ದೇರ್ ಆರ್ ಸೋ ಮೆನಿ ಸೆಟ್ಸ್ ವಿಚ್ ಆರ್ ನೈದರ್ ಓಪನ್ ನಾರ್ ಕ್ಲೋಸ್ಡ್. ಬಟ್ ಕ್ಯೂ ಮತ್ತೆ ಕ್ಯೂ ಸಿ ಓಪನ್ ಇಲ್ಲ, ಕ್ಲೋಸ್ ಇಲ್ಲ. ಎಕ್ಸಾಂಪಲ್ ಕೊಡಿ ಅಂತ ನೋಡಿ, ಇಂಟರ್ವಲ್ ತಗೊಳ್ಳಿ. ಈಗ ಇಂಟರ್ವಲ್ ಎ ಕಾಮ ಬಿ ಇದೆಯಲ್ವಾ, ನೋಡಿ ಇದು ಓಪನ್ ಕ್ಲೋಸ್ಡ್ ಇಲ್ಲ. ದಿಸ್ ಇಸ್ ನೈದರ್ ಓಪನ್ ನಾರ್ ಕ್ಲೋಸ್ಡ್. ಅಂದ್ರೆ ಈ ತರ ಎಕ್ಸಾಂಪಲ್ಸ್ ತುಂಬಾ ಹೇಳ್ಬೋದು. ಸೊ ಕಮಿಂಗ್ ಟು ದ ರಿಸಲ್ಟ್ಸ್,
the union of finite number of closed sets is closed. Finite number of closed sets ನ ಯೂನಿಯನ್ ಮಾಡಿದ್ರೆ ಕ್ಲೋಸ್ಡ್ ಬರುತ್ತೆ, ಇದು ನೆನಪಿಲ್ಲ. ಇನ್ಫೈನೈಟ್ ಫ್ಯಾಮಿಲಿ ಆಫ್ ಕ್ಲೋಸ್ಡ್ ಸೆಟ್ಸ್ ನ ಯೂನಿಯನ್ ಮಾಡಿದ್ರೆ ಇನ್ಫೈನೈಟ್ ಫ್ಯಾಮಿಲಿ ಯೂನಿಯನ್ ಆಫ್ ಇನ್ಫೈನೈಟ್ ಫ್ಯಾಮಿಲಿ ಆಫ್ ಕ್ಲೋಸ್ಡ್ ಸೆಟ್ಸ್ ನೀಡ್ ನಾಟ್ ಬಿ ಕ್ಲೋಸ್ಡ್. ಯಾಕಂತಂದ್ರೆ 2 ಎಕ್ಸಾಂಪಲ್ ತಗೊಂಡಿದ್ದಾರೆ, 2 ಎಕ್ಸಾಂಪಲ್ ಕರೆಕ್ಟ್ ನೋಡ್ಕೊಳ್ಳಿ. ಅಂದ್ರೆ ಒಂದು ಕ್ಲೋಸ್ ಬಂದ್ರು ಬರ್ಬೋದು, ಕ್ಲೋಸ್ ಬರ್ದೇನೆ ಇರ್ಬೋದು ಅಂತ. ಸೊ ಇದು ಕ್ಲೋಸ್ ಬರೋ ಅಂತದ್ದು. ಸೊ ಫಾರ್ ಈಚ್ n in this example, for each n this is what closed. ಅವಾಗ ಇಂಟರ್ವಲ್ ಸೇಮ್ ಬರುತ್ತೆ ಹೇಳಿ ಇದಕ್ಕೆ. ಮೈನಸ್ ಫಸ್ಟ್ ಇಂಟರ್ವಲ್ -1 to 1 ಬರುತ್ತೆ. ನೆಕ್ಸ್ಟ್ ಯೂನಿಯನ್, ನೆಕ್ಸ್ಟ್ ಹತ್ರ ಬರುತ್ತೆ -1/2 ಯೂನಿಯನ್, ಹಂಗೆ ಬರ್ತಾ ಹೋಗ್ತಾ 1/3, 1/3. ಇವನ್ನೆಲ್ಲ ಯೂನಿಯನ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ? ದೊಡ್ಡ ಸೆಟ್ಟೇ ಬರುತ್ತಲ್ವಾ. ವಿಲ್ ಗೆಟ್ ದಿಸ್ ಒನ್. ಯೂನಿಯನ್ ಮಾಡ್ತಾರೆ ಅದು -1 to 1 ಬರುತ್ತೆ, ಅಂಡ್ ದಿಸ್ ಇಸ್ ಕ್ಲೋಸ್ಡ್. ಸೊ ಇದ್ರ ಪ್ರಕಾರ ಏನ್ ಹೇಳಿದ್ವಿ? ಸೊ ಇನ್ಫೈನೈಟ್ ಯೂನಿಯನ್ ಆಫ್ ಕ್ಲೋಸ್ಡ್ ಸೆಟ್ಸ್ ಈಸ್ ಕ್ಲೋಸ್ಡ್ ಅಂತ ಗೊತ್ತಾಯ್ತು. ಇನ್ ದ ಸೇಮ್ ವೇ, ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್ 1/n, 1 ಇದನ್ನ ತಗೊಂಡಾಗ ಇದನ್ನ ನೀವು ಇನ್ಫೈನೈಟ್ ಯೂನಿಯನ್ ಮಾಡಿದ್ರೆ in is equal to union n is equal to 1 to infinity, in is equal to first n ಗೆ 1 ಹಾಕಿದ್ರೆ ಏನ್ ಬರುತ್ತೆ? ಯು ವಿಲ್ ಗೆಟ್ singleton 1 ಯೂನಿಯನ್. ಸೊ n ಗೆ 2 ಹಾಕಿದ್ರೆ 1/2, 1 and so on, 1/3, n so and so on. ಸೊ ಇದಕ್ಕೆ ನೀವು ಯೂನಿಯನ್ ತಗೊಂಡಾಗ ನಿಮ್ಗೆ ಸೊ ಇಲ್ಲೇನ್ ಬರುತ್ತೆ? 0 ಬರುತ್ತೆ, ಬಿಕಾಸ್ this as n tends to infinity, this tends to 0. ಓಕೆನಾ? ಸೊ ಅವಾಗ 0 ಓಪನ್, 1 ಆಗುತ್ತೆ, ವಿಚ್ ಇಸ್ ನಾಟ್ ಕ್ಲೋಸ್ಡ್ ಸೆಟ್. ನೋಡಿ ಮತ್ತೆ ಇನ್ನೊಂದು, ನೀವು ಯಾವತ್ತೂ ಈಗ ನೋಡಿ ಹಿಂಗೆ ಈ ತರ ಬಂದಾಗ ನಾವು ಲಿಮಿಟ್ ಅಪ್ಲೈ ಮಾಡಿ n tends to infinity n tends to infinity ಅಂತ ನಾವೇನ್ ಲಿಮಿಟ್ ಅಪ್ಲೈ ಮಾಡ್ತೀವಿ ಅದನ್ನ ಇನ್ಕ್ಲೂಡ್ ಮಾಡ್ಬಾರ್ದು ಯಾವತ್ತೇ ಕೂಡ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ n ಇನ್ಫಿನಿಟಿ ಟೆಂಡ್ ಆದಾಗ ಸೊ ಈ ವ್ಯಾಲ್ಯೂ 0 ಟೆಂಡ್ ಆಗುತ್ತೆ ಅಂತ. ಸೊ ಡಸ್ 0 is an element of this ಅಂತ ಕೇಳಿದ್ರೆ ಅಂತ ಹೇಳ್ಬೇಕು, ಡಸ್ 0 is an element of this? ನೋ, 0 ಬರಲ್ಲ. n ಗೆ ಯಾವ್ದನ್ನ ಒಂದು ವ್ಯಾಲ್ಯೂ ಕೊಟ್ಬಿಟ್ಟು 0 ಬರ್ಸಕ್ಕಾಗತ್ತಾ ಇದ್ರಲ್ಲಿ? No, sir. ನೋ. ಅಂದ್ರೆ n ಇನ್ಫಿನಿಟಿ ಟೆಂಡ್ ಆದಾಗ 0 0 ಹತ್ರ ಹೋಗುತ್ತೆ ಅಂತ ಹೇಳ್ತೇವೆ. n ಗೆ ಯಾವ್ದಾದ್ರು ಒಂದು ನ್ಯಾಚುರಲ್ ನಂಬರ್ ನ ಕೊಟ್ಬಿಟ್ಟು ಈ ಆನ್ಸರ್ ನ 0 ಬರ್ಸಕ್ ಆಗಲ್ಲ. ದಟ್ ಈಸ್ ವೈ ಇಲ್ಲಿ ಅದಕ್ಕೆ ಏನಂತ ಬರೀತೀವಿ ನಾವ್ ಯಾವತ್ತು? ಓಪನ್ ಬರೀತೀವಿ. ಸೊ ಇಂಟರ್ಸೆಕ್ಷನ್ ಆಫ್ ಆರ್ಬಿಟ್ರರಿ ಫ್ಯಾಮಿಲಿ ಆಫ್ ಕ್ಲೋಸ್ಡ್ ಸೆಟ್ಸ್ ಇಸ್ ಕ್ಲೋಸ್ಡ್. ಓಕೆನಾ? ಸೊ ಎಷ್ಟೇ ನೀವು ಆರ್ಬಿಟ್ರರಿ ಫ್ಯಾಮಿಲಿ ಆಫ್ ಕ್ಲೋಸ್ಡ್ ಸೆಟ್ಸ್ ನ ನೀವು ಇಂಟರ್ಸೆಕ್ಷನ್ ಮಾಡಿದ್ರೆ ಅದು ಕ್ಲೋಸ್ಡ್ ಬರುತ್ತೆ. ನೆನ್ಪಿಟ್ಕೊಳ್ಳಿ ಅಷ್ಟೇ, ಪ್ರೂಫ್ ಎಲ್ಲ ಏನ್ ಬೇಡ, ಸುಮ್ಮನೆ ಜಸ್ಟ್ ನೆನ್ಪಿಟ್ಕೊಳ್ಳಿ. ಡಿಮೋರ್ಗನ್ಸ್ ಲಾ ಅಪ್ಲೈ ಮಾಡಿಬಿಟ್ಟು ಮಾಡ್ತಾನೆ, ಅದೆಲ್ಲ ಏನ್ ಬೇಡ. ಆರ್ಬಿಟ್ರರಿ ಫ್ಯಾಮಿಲಿ ಆಫ್ ಕ್ಲೋಸ್ಡ್ ಸೆಟ್ಸ್ ನ ಇಂಟರ್ಸೆಕ್ಷನ್ ಮಾಡಿದ್ರೆ ನಿಮ್ಗೆ ಕ್ಲೋಸ್ಡ್ ಸೆಟ್ ಬರುತ್ತೆ. ಸೇಮ್ ಅಲ್ಲಿ ಸ್ವಲ್ಪ ಉಲ್ಟಾ ಪಲ್ಟಾ ಇದೆ, ಅಲ್ಲಿ ಓಪನ್ ಸಬ್ಸೆಟ್ ಅಂಡ್ ಸೂಪರ್ ಸೆಟ್ ಆಫ್ ಕ್ಲೋಸ್ಡ್ ಸೆಟ್ ನೀಡ್ ನಾಟ್ ಬಿ ಕ್ಲೋಸ್ಡ್. ಸೇಮ್ ಅಗೈನ್ ಅಂದ್ರೆ ಯಾವ್ದನ್ನ ಒಂದು, ಅಂದ್ರೆ ನಾವೇನಂತ ಹೇಳ್ಬೋದು ಅಂತಂದ್ರೆ ಯಾವ್ದಾದ್ರು ಒಂದು ಓಪನ್ ಸೆಟ್ ತಗೊಂಡು ಅದಕ್ಕೆ ಒಂದು ಕ್ಲೋಸ್ ಆಗಿ ಅಲ್ಲದೆ ಇರುವಂತದ್ದು, ನಾಟ್ ಕ್ಲೋಸ್ಡ್ ಇರುವಂತದ್ದು ಒಂದು ಓಪನ್ ಸೆಟ್ ಹೇಳ್ಬೋದು. ನೋಡಿ, ಸೊ ಇದೊಂದು ಸೆಟ್ ಕ್ಲೋಸ್ಡ್ ಸೆಟ್ ತಗೊಂಡಿದೀನಿ, 0,3 ಒಂದು ಕ್ಲೋಸ್ಡ್ ಸೆಟ್. ಇದಕ್ಕೊಂದು ಸಬ್ಸೆಟ್ ಹೇಳ್ತೀನಿ ಕ್ಲೋಸ್ ಅಲ್ಲದೆ ಇರುವಂತದ್ದು, ಹೇಳ್ಬೋದಾ ಇಲ್ವೋ? 0,3 ಒಂದು ಸಬ್ಸೆಟ್ ಕ್ಲೋಸ್ ಅಲ್ಲದೆ ಇರುವಂತದ್ದು ಹೇಳ್ಬೋದಲ್ವಾ? 1,2 ಅಂತ. ಇಟ್ ಇಸ್ ನಾಟ್ ಕ್ಲೋಸ್ಡ್, ಓಪನ್. ಅದೇ ತರ ಯಾವ್ದೋ ಒಂದು ಸೆಟ್ ತಗೊಂಡು ಅದ್ರ ಸೂಪರ್ ಸೆಟ್ ಕ್ಲೋಸ್ ಅಲ್ಲದೆ ಇರುವಂತದ್ದು ಹೇಳ್ಬೋದು ನಾನು. ಈಗ 1,2 ಒಂದು ಸೆಟ್ ತಗೊಂಡಿದ್ದೀನಿ, ಇಟ್ ಇಸ್ ಅ ಕ್ಲೋಸ್ ಸೆಟ್. ಅದು ದಿಸ್ ಇಸ್ ಅ ಸೂಪರ್ ಸೆಟ್ ಆಫ್ ದಟ್. ಓಕೆನಾ? ಸೊ ಅದು ಕ್ಲೋಸ್ ಇಲ್ಲ, ಓಪನ್ ಇದೆ. ಅಂದ್ರೆ ಯಾವುದೇ ಒಂದು ಸೆಟ್ ತಗೊಂಡು, ಅದು ಕ್ಲೋಸ್ಡ್ ಸೆಟ್ ತಗೊಂಡು ಅದ್ರದ್ದು ಓಪನ್ ಸಬ್ಸೆಟ್ ಹೇಳ್ಬೋದು, ಮತ್ತೆ ಅದ್ರದ್ದು ಸೂಪರ್ ಸೆಟ್ ಓಪನ್ ಇರೋವಂಥದ್ದು ಹೇಳ್ಬೋದು. ಹಂಗಾಗಿ ಕ್ಲೋಸ್ಡೇ ಇರ್ಬೇಕಂತ ಏನು ರೂಲ್ಸ್ ಇಲ್ಲ ಅಂತ ಹೇಳ್ತೀನಿ. ಅಲ್ಲೂ ಅದೇ ಲಾಜಿಕ್ ಅಪ್ಲೈ ಆಯ್ತು, ಇಲ್ಲೇ ಅದೇ ಸೇಮ್ ಲಾಜಿಕ್. If A and B are closed sets, then A plus B define ಆಗೋದು ಈ ತರ: A plus B, A belongs to A, B belongs to B, need not be closed. ಓಕೆನಾ? ಅದು ಕ್ಲೋಸ್ ಅಲ್ಲ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ, ಸೊ ದ ಗಿವನ್ ಎಕ್ಸಾಂಪಲ್
So A is equal to n belongs to n, and this is nothing but n only. Natural number, set of all natural numbers ಇದೆ. ನಮಗೆ ಗೊತ್ತಿದೆ set of all natural numbers is closed ಅಂತ. Even B is equal to, I am going to consider another set minus n plus 1 by n belongs to n ಅಂತ. This is also closed. ಇದು ನಿಮಗೆ ಕ್ಲೋಸ್ಡ್ ಬರುತ್ತೆ. ಸೊ ನೀವು ಇವೆರಡನ್ನ ಆಡ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಪ್ಲಸ್ n ಮೈನಸ್ n ಕ್ಯಾನ್ಸಲ್ ಆಗ್ಬಿಟ್ಟು ನಿಮಗೆ 1 by n ಬರುತ್ತೆ. 1 by n belongs to n ಅಂತ, which is not. 1 by n ಪ್ರೂವ್ ಮಾಡ್ತೀವಿ ಕ್ಲೋಸ್ಡ್ ಅಂತ ಅಂದ್ರೆ ಅದನ್ನ ಲಿಮಿಟ್ ಪಾಯಿಂಟ್ ಅಲ್ಲಿ ಮುಖಾಂತರ ಪ್ರೂವ್ ಮಾಡಕ್ ಹೋಗ್ತೀವಿ. ಲಿಮಿಟ್ ಪಾಯಿಂಟ್ಸ್ ಆಫ್ 1 by n ಲಿಮಿಟ್ ಪಾಯಿಂಟ್ಸ್ ಆಫ್ 1 by n ಬಂದ್ಬಿಟ್ಟು 0 ಆಗುತ್ತೆ, ಸಿಂಗಲ್ಟನ್ 0 ಆಗುತ್ತೆ. ಬಟ್ ಆ ಒಂದು ಡೆಫಿನೇಷನ್ ನಮಗೆ ನೆಕ್ಸ್ಟ್ ಬರುತ್ತೆ, ಲಿಮಿಟ್ ಪಾಯಿಂಟ್ ಅಲ್ಲಿ ಹೇಳ್ಕೊಡ್ತೀನಿ. ಆ 0 ಅನ್ನ ಎಲಿಮೆಂಟ್ ಈ 1 by n ಅಲ್ಲಿ ಇಲ್ಲ ಅಂತ ಅಂದ್ರೆ, ಸೊ ಲಿಮಿಟ್ ಪಾಯಿಂಟ್ ಇಸ್ ನಾಟ್ ಅ ಮೆಂಬರ್ ಆಫ್ ಎ ಸೆಟ್. ಅವಾಗ ಏನಂತ ಹೇಳ್ತೀವಿ ಅಂತಂದ್ರೆ ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂತ ಹೇಳ್ತೀವಿ. ಸೊ ಅದು ಒಂದು ಡೆಫಿನೇಷನ್. ಈ ಸುಮ್ಮನೆ ನೆನ್ಪಿಟ್ಕೊಳ್ಳಿ ಅಷ್ಟೇ, 1 by n is not closed. ಇದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಈಸಿ ಇದೆ. A is closed and B is open. A is closed and B is open, then A minus B is closed. A is open and B is closed, then A minus B is open. ಅದೇ ನೆನ್ಪಿಟ್ಕೊಳ್ಳಿ, ಕ್ಲೋಸ್ಡ್ ಮೈನಸ್ ಓಪನ್ is closed. ನೆನ್ಪಿಟ್ಕೊಳ್ಳಿ, ಕ್ಲೋಸ್ಡ್ ಮೈನಸ್ ಓಪನ್, closed minus open is equal to what? Closed. ಓಪನ್ ಮೈನಸ್ ಅಂದ್ರೆ ಫಸ್ಟ್ ಏನ್ ಬರುತ್ತೆ ಅದು ಆಗುತ್ತೆ. ಓಪನ್ ಮೈನಸ್ ಕ್ಲೋಸ್ಡ್ ಅಂತ ಬಂದ್ರೆ ಅಷ್ಟೇ. ಓಪನ್ ಕ್ಲೋಸ್ ಕತೆ ಆಯ್ತು. ಅಂದ್ರೆ ನಾನು ಹೇಳೋದೇನಂತ ಅಂದ್ರೆ, ಈಗ ನಿಮ್ಗೆ ಒಂದು ಸೆಟ್ ಕೊಟ್ರೆ ಅದು ಓಪನ್ ಕ್ಲೋಸ್ ಅಂತ ಹೇಳೋ ತರ ಆಗ್ಬೇಕು. ಈಗ ಆಲ್ ನ್ಯಾಚುರಲ್ ನಂಬರ್ ಸಿಸ್ಟಮ್ ಏನಿದೆ, ನ್ಯಾಚುರಲ್ ನಂಬರ್ ಸಿಸ್ಟಮ್ ಎಲ್ಲ ನಿಮ್ಗೆ ಐಡಿಯಾ ಗೊತ್ತಾಗಿದೆ. ಈಗ ಹಂಗೆ ಒಂದ್ಸರಿ ರಿಕಾಲ್ ಮಾಡೋಣ ಓಪನ್ ಮತ್ತೆ ಕ್ಲೋಸ್ಡ್ನೆಸ್ ಅಲ್ಲಿ. ಈಗ ಯಾವ್ದಾದ್ರು ಒಂದು ಫೈ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಾ? Both open Both close and ಎಸ್, ಇಟ್ ಈಸ್ ಬೋತ್ ಓಪನ್ ಅಂಡ್ ಕ್ಲೋಸ್. close. ಓಕೆ, 6 ಕೂಡ ಅದೇ ತರನೇ, Same. 6 and 5 ಬೋತ್ ಓಪನ್ ಅಂಡ್ ಕ್ಲೋಸ್ಡ್. ಓಕೆನಾ, ಓಪನ್ ಇದೆ ಕ್ಲೋಸ್ ಇದೆ. ಇನ್ನೊಂದು ಫೈನೈಟ್ ಸೆಟ್ ಏನಾಗುತ್ತೆ? Closed. Closed. ಫೈನೈಟ್ ಸೆಟ್ ಕ್ಲೋಸ್ ಆಗುತ್ತೆ. close. ಓಕೆನಾ, ಸೊ ಇನ್ನೊಂದು ಎನ್ ಏನಾಗುತ್ತೆ? Closed. Closed. ಎನ್ ಕ್ಲೋಸ್ ಓಪನ್ ಅಂತ ಹೇಳ್ಬೇಕು. ಎನ್ ಇಸ್ ಕ್ಲೋಸ್ಡ್, ಝೆಡ್ ಇಸ್ ಕ್ಲೋಸ್ಡ್. Closed. ಅದೇ ತರ ಎನ್ ಝೆಡ್ ಇವೆಲ್ಲ ಕ್ಲೋಸ್ ಆಗುತ್ತೆ, ಇವೆರಡು ಕ್ಲೋಸ್ಡ್. ವಾಟ್ ಅಬೌಟ್ ಕ್ಯೂ ಅಂಡ್ ಕ್ಯೂ ಸಿ? Neither open nor closed. Yes, neither open nor closed. So not open, not closed. ಇಂಟರ್ವಲ್ಸ್ ಬಗ್ಗೆ ಗೊತ್ತಲ್ವಾ? ಓಪನ್ ಇಂಟರ್ವಲ್ ಏನಾಗುತ್ತೆ ಇದು? Open. Open and Every open interval is an open set. Every closed interval is an closed set. closed. There are intervals which are neither open nor closed. ಅಂದ್ರೆ ಸೆಮಿ ಕ್ಲೋಸ್ ಅಥವಾ ಸೆಮಿ ಓಪನ್ ಅಂತೀವಲ್ಲ, ಅವು ಓಪನ್ ಅಲ್ಲ ಕ್ಲೋಸ್ ಅಲ್ಲ. ಕ್ಲಿಯರ್ ಆಯ್ತಲ್ವಾ? ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ನೋಡಿ, 1 by n ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. 1 by n belongs to n. Not closed. ಇದು ಓಪನ್ ಅಂತ ಅಂದ್ರೆ ಇದು ಓಪನ್ ಅಲ್ಲ. ಓಕೆನಾ,
ಯಾಕೆ ಓಪನ್ ಅಲ್ಲ ಅಂತಂದ್ರೆ ಯು ಜಸ್ಟ್ ಜನರೇಟ್ ದಿ ಎಲಿಮೆಂಟ್ಸ್ ಆಫ್ ದಿಸ್ ಸೀಕ್ವೆನ್ಸ್ ಅಂತ ಕರಿತೀವಿ. 1/2 1/3 ಹಂಗೆ ಹೋಗ್ತಾ ಇರುತ್ತಲ್ವಾ. ಈಗ ಇದು ಓಪನ್ ಅಂತ ಅನ್ನಕ್ ಆಗಲ್ಲ. ಯಾಕೆ ಹೇಳಿ? ಓಪನ್ ಅಂತ ಹೇಳಿದ್ದೆ, Neighborhood ಇಟ್ ಈಸ್ ಅ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಎಲಿಮೆಂಟ್ಸ್. ದಿಸ್ ಇಸ್ ದ ಸೆಟ್. ಈ ಸೆಟ್ ಈಚ್ ಆಫ್ ಇಟ್ಸ್ ಎಲಿಮೆಂಟ್ಸ್ ನೈಬರ್ಹುಡ್ ಆಗಿರ್ಬೇಕು. ಒನ್ನಿಗೆ ಆಗಲ್ಲ. ಯಾಕಂತಂದ್ರೆ ಒನ್ನಿಗೆ ನೀವು ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ ಹಿಂಗೆ, ಸೊ ಇದು ಕಂಪ್ಲೀಟ್ಲಿ ಎಲ್ಲಿರ್ಬೇಕು? ಈ ಸೆಟ್ ಒಳಗಡೆ ಇರ್ಬೇಕಿತ್ತು ಇಲ್ಲಿ. ಓಕೆನಾ? ಸೊ ಹಂಗಾಗಿ ಆಗಲ್ಲ. ಸಿನ್ಸ್ ದಿಸ್ ಇಂಟರ್ವಲ್ ಏನಿದೆ ಎಪ್ಸಿಲಾನ್ ನೈಬರ್ಹುಡ್ ನಾವೇನ್ ಡ್ರಾ ಮಾಡ್ತೀವಿ ಅದು ಬಂದ್ಬಿಟ್ಟು ಅನ್ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ. ಇಂಟರ್ವಲ್ ಅಂತಂದ್ರೆ ಅನ್ಕೌಂಟಬಲ್. ಸೊ ಇದು ಫೈನೈಟ್, ಐ ಮೀನ್ ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಹಂಗಾಗಿ ಅನ್ಕೌಂಟಬಲ್ ಕ್ಯಾನ್ ನೆವರ್ ಬಿ ಎ ಸಬ್ಸೆಟ್ ಆಫ್ ನಾಟ್ ಕಂಟೈನ್ಡ್ ಇನ್ ಕೌಂಟಬಲ್. ಸೊ ಹಂಗಾಗಿ ಇದು ಏನಾಗಲ್ಲ. ಇಟ್ ಈಸ್ ನಾಟ್ ಎ ನೈಬರ್ಹುಡ್ ಆಫ್ ಈಚ್ ಆಫ್ ಇಟ್ಸ್ ಪಾಯಿಂಟ್, ದೇರ್ಫೋರ್ ಇಟ್ ಈಸ್ ನಾಟ್ ಓಪನ್. ಈಗ ಕ್ಲೋಸ್ನೆಸ್ ಚೆಕ್ ಮಾಡೋದು ಹೆಂಗ್ ಚೆಕ್ ಮಾಡ್ತೀರಾ? ಈಸ್ ದಿಸ್ ಕ್ಲೋಸ್ಡ್ ಅಂತ ಅಂದ್ರೆ ಅದ್ರ ಕಾಂಪ್ಲಿಮೆಂಟ್ ಓಪನ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದ್ರ ಕಾಂಪ್ಲಿಮೆಂಟ್ ಓಪನ್ ಇದೆಯಾ ಅಂತ ಅಂದ್ರೆ ಹೆಂಗೆ? ಇದ್ರದ್ದು ಕಾಂಪ್ಲಿಮೆಂಟ್ ನಿಮ್ಗೆ ಅನ್ಸ್ಬಿಡುತ್ತೆ ಇದ್ರದ್ದು ಕಾಂಪ್ಲಿಮೆಂಟ್ ಓಪನ್ ಇದೆ ಅಂತ. ಬಟ್ ಅದಕ್ಕಿಂತ ಇನ್ನೊಂದು ಹೆಂಗೆ ಅಂತ ಅಂದ್ರೆ ಈ ತರ ಎನ್ ಅಲ್ಲಿ ಏನಾದ್ರು ಕೊಟ್ಟಾಗ ನಿಮ್ಗೆ ಏನ್ ಮಾಡಿ ಅಂದ್ರೆ ಲಿಮಿಟ್ ಪಾಯಿಂಟ್ ಅಂತ ಬರುತ್ತೆ. ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದೆಲ್ಲ. ಓಕೆನಾ? ಸೊ ಇದಕ್ಕೆ ಈ ಒಂದು ಸೆಟ್ಗೆ ಲಿಮಿಟ್ ಪಾಯಿಂಟ್ಸ್ ನ ಕಂಡುಹಿಡಿದು ಅದ್ರ ಮುಖಾಂತರ ಹೇಳ್ತೀವಿ. ಓಕೆನಾ? ಸೊ ಅದನ್ನ ಈ ತರ ಕ್ವಶನ್ಸ್ ಬಂದಾಗ ನಾನು ಅಲ್ಲೇ ಹೇಳ್ಕೊಡ್ತೀನಿ. ಓಕೆನಾ? ಲಿಮಿಟ್ ಪಾಯಿಂಟ್ಸ್ ಮುಖಾಂತರ ಅದು ಓಪನ್ ಕ್ಲೋಸ್ಡ್ ಅಂತ ಹೇಳ್ಬೋದು ನಾವು ಮುಂದೆ. ಓಕೆನಾ? ನಾನು ಅದನ್ನ ಹೇಳ್ಕೊಡ್ತೀನಿ, ಇವತ್ತಿನ ಕ್ಲಾಸಲ್ಲೇ ಬರುತ್ತೆ. ಸೊ ಈಗ ಒಂದು ರಫ್ ಐಡಿಯಾ ಗೊತ್ತಾಯ್ತು ಓಪನ್ ಕ್ಲೋಸ್ನೆಸ್ ಬಗ್ಗೆ. ಈಗ ಇಂಟೀರಿಯರ್ ಆಫ್ ಎ ಸೆಟ್ ಅಂತ ಹೇಳೋಣ. ಇಂಟೀರಿಯರ್ ಆಫ್ ಎ ಸೆಟ್ ಅಂತ ಅಂದ್ರೆ ಪಾಯಿಂಟ್ ಪಿ ಸೆಟ್ ಟು ಬಿ ಇಂಟೀರಿಯರ್ ಪಾಯಿಂಟ್ ಆಫ್ ಎಸ್ if there exists epsilon greater than 0 such that p minus epsilon p plus epsilon is a proper subset of s ಅಂತ ಅಂದ್ರೆ this ಏನ್ ಎಪ್ಸಿಲಾನ್ ನೈಬರ್ಹುಡ್ ಏನಿದೆ ಇದನ್ನ ಎಪ್ಸಿಲಾನ್ ನೈಬರ್ಹುಡ್ ಅಂತ ಕರಿತೀವಿ. ಓಕೆನಾ? ಇನ್ ಮುಂದೆ ಇದು ಓಪನ್ ಇಂಟರ್ವಲ್ ಏನೇ ಹೇಳಿದ್ರು ನಾನು ಇನ್ ಮುಂದೆ ಏನ್ ಹೇಳ್ತಾ ಇದೀನಿ ಅದನ್ನ ಅಂತಂದ್ರೆ ಎಪ್ಸಿಲಾನ್ ನೈಬರ್ಹುಡ್ ಅಂತ ಕರಿತೀವಿ. ಈ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಬೇಕು ಪಾಯಿಂಟ್ ಪಿ ಗೆ. ಅದು ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಎಸ್ ಇರಬೇಕು. ಪ್ರಾಪರ್ ಸಬ್ಸೆಟ್ ಅಂತ ಅಂದ್ರೆ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಎಸ್ ಇರಬೇಕು. ಅವಾಗ ಅದನ್ನ ಇಂಟೀರಿಯರ್ ಪಾಯಿಂಟ್ ಅಂತ ಕರಿತೀವಿ. ಈಗ ಸಪೋಸ್ ಇಫ್ ಯು ಟೇಕ್ ಎನ್ ಅಂತಂದ್ರೆ ಹೆಂಗಿರ್ತವೆ ನೋಡಿ. ಸೆಟ್ ಆಫ್ ಎನ್ ಅಂದ್ರೆ 1 2 3. ಸೊ ದಿಸ್ ಇಸ್ ಎನ್ ಅಲ್ವಾ. ಈಗ ಸಪೋಸ್ ಈ 3 ಅನ್ನೋದು ಇಂಟೀರಿಯರ್ ಪಾಯಿಂಟ್ ಆಗುತ್ತಾ ಎನ್ಗೆ ಅಂತ ಅಂದ್ರೆ ಏನಾಗುತ್ತೆ ಅವಾಗ ನೋಡಿ. ಈಗ ಅವಾಗ ಏನ್ ಮಾಡ್ಬೇಕು? ಚೆಕ್ ಮಾಡೋದು ಹೆಂಗೆ? 3 ಅನ್ನೋದು ಇಂಟೀರಿಯರ್ ಪಾಯಿಂಟ್ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ನೀವೇನ್ ಡ್ರಾ ಮಾಡ್ಬೇಕು? ಒಂದು ಎಪ್ಸಿಲಾನ್ ನೈಬರ್ಹುಡ್ ನ ಡ್ರಾ ಮಾಡ್ಬೇಕು 3ಗೆ. 3 ನ ಒಳಗೊಂಡಿರುವಂತ ಒಂದು ಎಪ್ಸಿಲಾನ್ ನೈಬರ್ಹುಡ್. ಸೊ p minus epsilon, this is what? p minus epsilon, this is p plus epsilon. ಓಕೆನಾ? ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದೆ. ಈಗ ಏನ್ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ ಇದು ಇಷ್ಟು ಇಂಟರ್ವಲ್ ಇದು ಎನ್ ಅಲ್ಲಿ ಇರ್ಬೇಕು. ಎನ್ ಅಲ್ಲಿ ಇದೆಯಾ ಇದು? No, sir. ಈ ಅಂದ್ರೆ ಯಾಕಂದ್ರೆ ಎನ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಗಳು ಇದಾವೆ ಇಲ್ಲಿ. ಎಷ್ಟೊಂದು ಅಲ್ಲ ಸಾರಿ, ಈ ಇಂಟರ್ವಲ್ ಅಲ್ಲಿ ಇರ್ರಾಷನಲ್ಸ್ ರಾಷನಲ್ಸ್ ಎಲ್ಲ ಬಂದ್ಬಿಡ್ತವೆ. ಇಂಟರ್ವಲ್ ಇಸ್ ಸಬ್ಸೆಟ್ ಆಫ್ ಆರ್. ಬಟ್ ನಾವು ಡಿಸ್ಕಸ್ ಮಾಡ್ತಿರೋದು ಎನ್. This is not completely contained in n, therefore 3 is not the interior point of n. So similarly, what can you say about 4? 4 is also not the interior point. What can you say about 1.2? Does 1.2 is an interior point? No, 1.2 ಅಂತಂದ್ರೆ ಇಲ್ಲೆಲ್ಲ ಇರುತ್ತೆ. ಇಲ್ಲಿ ಇಂಟರ್ವಲ್ ಡ್ರಾ ಮಾಡಿದ್ರೆ ಬರೋದೇ ಇಲ್ಲ. ಅಂದ್ರೆ ಇಂಟೀರಿಯರ್ ಪಾಯಿಂಟ್ ಬೇಸಿಕಲಿ ದಟ್ ಶುಡ್ ಬಿ ಮೆಂಬರ್ ಆಫ್ ಏನು ಸೆಟ್ ಆಗಿರ್ಬೇಕು. ಸಿನ್ಸ್ 1.2 is not a member of n, ಹಂಗಾಗಿ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಅಂದ್ರೆ ಎನ್ ಇಸ್ ನಾಟ್ ಎ, ಐ ಮೀನ್ ಏನದು ಇಂಟೀರಿಯರ್ ಪಾಯಿಂಟ್ಸ್ ಆಫ್ ಎನ್ ಅಂತ ಅಂದ್ರೆ ಏನಂತ ಹೇಳ್ಬೇಕು? ಯಾವ ಇಂಟೀರಿಯರ್ ಪಾಯಿಂಟ್ಸ್ ಆಗಲ್ಲ. ಎನ್ಗೆ ಇಂಟೀರಿಯರ್ ಪಾಯಿಂಟ್ಸೇ ಇಲ್ಲ. ಆ ತರ ಅಲ್ವಾ? ಇಂಟೀರಿಯರ್ ಪಾಯಿಂಟ್ ನ ಚೆಕ್ ಮಾಡೋದಂದ್ರೆ ಹೆಂಗಿರ್ಬೇಕು? ಯಾವ್ದೇ ಒಂದು ಪಾಯಿಂಟ್ ನ ಇಂಟೀರಿಯರ್ ಪಾಯಿಂಟ್ ಹೌದಾ ಅಲ್ವಾ ಅಂತ ಚೆಕ್ ಮಾಡೋದು ಹೆಂಗೆ ಅಂದ್ರೆ ಆ ಪಾಯಿಂಟ್ ಗೆ ನಾವು ಎಪ್ಸಿಲಾನ್ ನೈಬರ್ಹುಡ್ ನ ಡ್ರಾ ಮಾಡ್ಬೇಕು. ಆ ಎಳೆದಿರುವಂತ ಎಪ್ಸಿಲಾನ್ ನೈಬರ್ಹುಡ್ ಕಂಪ್ಲೀಟ್ಲಿ ಆ ಸೆಟ್ ಅಲ್ಲಿ ಇರಬೇಕು. ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಎಸ್. ಓಕೆನಾ? ಅವಾಗ ನಾವೇನಂತ ಹೇಳ್ತೀವಿ? ಇಂಟೀರಿಯರ್ ಪಾಯಿಂಟ್ ಅಂತ ಹೇಳ್ತೀವಿ ಆ ಪಾಯಿಂಟ್ ನ. ಇಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಓಕೆನಾ? ಸೊ ಅದೇ ಸಪೋಸ್ ಇಫ್ ಯು ಟೇಕ್ ಈವನ್ ಕ್ಯೂ ಕನ್ಸಿಡರ್ ಮಾಡಿ. ಕ್ಯೂಗೆ ಇಂಟೀರಿಯರ್ ಪಾಯಿಂಟ್ಸ್ ಹೇಳಿ ಅಂತಂದ್ರೆ ಹೆಂಗ್ ಚೆಕ್ ಮಾಡ್ಬೇಕಂದ್ರೆ ಯಾವ್ದೋ ಒಂದು ಎಲಿಮೆಂಟ್ ತಗೊಳ್ಳಿ. ಸೊ ದಿಸ್ ಎ ರಿಯಲ್ ಲೈನ್. ಈಗ ಯಾವ್ದೋ ಒಂದು ಎಲಿಮೆಂಟ್ ತಗೊಳ್ತಾರೆ. ಸಪೋಸ್ ಈಗ 1/2 ತಗೊಂತೀರಾ. ಏನ್ ಮಾಡ್ಬೇಕು? ನೀವೇ ಚೆಕ್ ಮಾಡ್ತಾ ಇದೀರಾ. ನೀವೇನ್ ಮಾಡ್ತಾ ಇದೀರಾ ಈಗ ಅಂತಂದ್ರೆ 1/2 ಅನ್ನೋದು
ಇಂಟೀರಿಯರ್ ಪಾಯಿಂಟ್ ಆಫ್ ಕ್ಯೂ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ತಿದ್ದೀರಾ. ಅದಕ್ಕೆ ಏನ್ ಮಾಡ್ಬೇಕು ನೀವು ಅಂತ ಹೇಳಿದೀನಿ, ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ಬೇಕು. ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದೆ. ಈಗ ಈ ಎಪ್ಸಿಲಾನ್ ನೈಬರ್ಹುಡ್ ಒಳಗಡೆ ಎಷ್ಟೊಂದು ಎಲಿಮೆಂಟ್ಸ್ ಇರ್ತಾವಲ್ವಾ, ರಾಷನಲ್ಸ್ ಇರುತ್ತೆ, ಇರ್ರಾಷನಲ್ಸ್ ಇರುತ್ತೆ. ದಿಸ್ ನೈಬರ್ಹುಡ್ ಅಂತಂದ್ರೆ ಇಂಟರ್ವಲ್ ಎಳ್ದಿರ ಅಂತಂದ್ರೆ ಅಲ್ಲಿ ಇರ್ರಾಷನಲ್ಸ್ ಬಂದ್ಬಿಡ್ತು. ಇರ್ರಾಷನಲ್ಸ್ ನಾಟ್ ಬಿಲಾಂಗ್ಸ್ ಟು Q. Q. ಹಂಗಾಗಿ ದಿಸ್ ಇಸ್ ನಾಟ್, ಏನು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದಿರಾ, ದಿಸ್ ಇಸ್ ನಾಟ್ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಕ್ಯೂ. ಹಂಗಾಗಿ ಯಾವುದೇ ಪಾಯಿಂಟ್ಗಳು ಕೂಡ ಕ್ಯೂಗೆ ಇಂಟೀರಿಯರ್ ಪಾಯಿಂಟ್ ಆಗಲ್ಲ. ಸೇಮ್ ಲಾಜಿಕ್ ಕ್ಯೂ ಸಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಎನ್ಗೆ ಇಂಟೀರಿಯರ್ ಪಾಯಿಂಟ್ಸ್ ಯಾವ್ಯಾವಪ್ಪ ಅಂತ ಕೇಳಿದ್ರೆ ನೀವೇಂತ ಹೇಳ್ಬೇಕು, ಯಾವ ಇಂಟೀರಿಯರ್ ಪಾಯಿಂಟ್ಸ್ ಇಲ್ಲ. ಓಕೆನಾ, ನಾವು ಇವ್ರ ಹೇಳ್ತಾರೆ ಸೆಟ್ ಆಫ್ ಆಲ್ ಇಂಟೀರಿಯರ್ ಪಾಯಿಂಟ್ಸ್ ಆಫ್ ಎಸ್ ಡಿನೋಟೆಡ್ ಬೈ ಎಸ್ ಇಂಟೀರಿಯರ್. ಎಸ್ ಮೇಲೆ 0 ಹಾಕ್ತಿವಿ. ಸೊ ಇಂಟೀರಿಯರ್ ಆಫ್ ಎಸ್ ಅಂತ ಹೇಳ್ತೀವಿ, ಇಂಟೀರಿಯರ್ ಆಫ್ ಎಸ್. ಸೊ ಎನ್ ಇಂಟೀರಿಯರ್ ಏನಪ್ಪಾ, ಎನ್ ಇಂಟೀರಿಯರ್ ಏನು, ಯಾವ ಇಂಟೀರಿಯರ್ ಪಾಯಿಂಟ್ಸ್ ಇಲ್ಲ. ಓಕೆನಾ, ಸೊ ಕ್ಯೂ ಇಂಟೀರಿಯರ್ ಏನು, ಯಾವ ಕ್ಯೂಗೆ ಇಂಟೀರಿಯರ್ ಇಲ್ಲ. ಕ್ಯೂ ಸಿಗೆ ಇಂಟೀರಿಯರ್ ಏನು, ಕ್ಯೂ ಸಿಗೂ ಕೂಡ ಯಾವ್ದು ಇಂಟೀರಿಯರ್ ಇಲ್ಲ. ನಲ್. ಓಕೆ, ಯಾವ್ದೋ ಒಂದು ನಾನ್ ಎಂಪ್ಟಿ ಫೈನೈಟ್ ಸೆಟ್ಗೆ ಸಪೋಸ್ ಇದನ್ನ ತಗೊಳ್ಳಿ, ಎ ಇಸ್ ಈಕ್ವಲ್ ಟು 1 2 3 ಅಂತ ತಗೊಳ್ಳಿ. ಇಂಟೀರಿಯರ್ ಪಾಯಿಂಟ್ಸ್ ಆಫ್ ದಿಸ್ ಹೇಳಿ ನೋಡೋಣ. Empty. ಇಲ್ಲೂ ಕೂಡ ಎ ಇಂಟೀರಿಯರ್ ಬಂದ್ಬಿಟ್ಟು ಎಂಟಿನೇ ಆಗುತ್ತೆ. ಸೊ ಒಂದು ರಫ್ ಐಡಿಯಾ ಗೊತ್ತಲ್ವಾ, ಒಂದು ಪಾಯಿಂಟ್ ನ ಇಂಟೀರಿಯರ್ ಅಂತ ಚೆಕ್ ಮಾಡೋದು ಹೆಂಗೆ ಅಂತಂದ್ರೆ, ಅಲ್ಲಿ ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಬೇಕು. ಆ ಎಪ್ಸಿಲಾನ್ ನೈಬರ್ಹುಡ್ ದಟ್ ಶುಡ್ ಬಿ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಎಸ್ ಆಗಿರ್ಬೇಕು. ಅವಾಗ ಏನಂತೇವೆ, ಪಿ ಸೆಟ್ ಟು ಬಿ ದ ಇಂಟೀರಿಯರ್ ಪಾಯಿಂಟ್ ಆಫ್ ಎಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಎ ಕಾಮ ಬಿ ಓಪನ್ ಇಂಟರ್ವಲ್ಗೆ ಇಂಟೀರಿಯರ್ ಬಂದ್ಬಿಟ್ಟು ಎ ಕಾಮ ಬಿ. ಈಗ ಸಪೋಸ್ ಇಫ್ ಯು ಟೇಕ್ ಎನಿ ಇಂಟರ್ವಲ್ ಎ ಕಾಮ ಬಿ, ನೋಡಿ ಒಂದು ರಿಯಲ್ ಲೈನ್ ತಗೊಂಡಾಗ, ಸೊ ಇದು ಎ ಇರುತ್ತೆ, ಓಪನ್ ಇದೆ. ಸೊ ಎ ಕಾಮ ಬಿ ಇದೆ. ಇದ್ರ ಮಧ್ಯೆ ಯಾವನ ಎಲಿಮೆಂಟ್ ತಗೊಳಪ್ಪ. ಈಗ ಯಾವ್ದೊಂದು ಇಲ್ಲಿರೋ ಎಲಿಮೆಂಟ್ ತಗೊಂತೀನಿ, ಇದಕ್ಕೆ ಎಪ್ಸಿಲಾನ್, ಈಗ ಸಪೋಸ್ ಸಮ್ ಪಿ ಅಂತ ತಗೊಂತೀನಿ, ಈ ಎಲಿಮೆಂಟ್ ಇಲ್ಲಿರೋದು. ಸೊ ಇದಕ್ಕೊಂದು ಎಪ್ಸಿಲಾನ್ ನೈಬರ್ಹುಡ್ ಹಿಂಗ್ ನಾವು ಡ್ರಾ ಮಾಡಿದ್ರೆ, ಈ ಎಪ್ಸಿಲಾನ್ ನೈಬರ್ಹುಡ್ ಡೆಫಿನೆಟ್ಲಿ ಕಂಟೈನ್ಡ್ ಇನ್ ಎ ಕಾಮ ಬಿ ಅಲ್ವಾ. Yes, sir. ಸೊ ಹಂಗಾಗಿ ಈ ತರ ಯಾವ್ದೇ ಪಾಯಿಂಟ್ ತಗೊಂಡ್ರು, ಈ ಸೆಟ್ ಒಳಗಡೆ ಇರುವಂತ ಯಾವ್ದೇ ಪಾಯಿಂಟ್ ಪಿ ತಗೊಂಡ್ರು ಕೂಡ ಅದಕ್ಕೆ ಒಂದು ನೈಬರ್ಹುಡ್ ಡ್ರಾ ಮಾಡಿದ್ರೆ, ಎಪ್ಸಿಲಾನ್ ನೈಬರ್ಹುಡ್ ನ, ಅದು ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಎ ಕಾಮ ಬಿ ಆಗುತ್ತೆ. ಹಂಗಾಗಿ ಏನಂತ ಹೇಳ್ಬೋದು ಅಂತ ಅಂದ್ರೆ, ಎ ಕಾಮ ಬಿಗೆ ಇಂಟೀರಿಯರ್ ಏನಪ್ಪಾ ಅಂತ ಕೇಳಿದ್ರೆ, ಅದ್ರೊಳಗಡೆ ಇರೋ ಎಲ್ಲಾ ಪಾಯಿಂಟ್ಗಳು ಕೂಡ ಇಂಟೀರಿಯರ್ ಪಾಯಿಂಟ್ಗಳಾಗ್ತವೆ ಎ ಕಾಮ ಬಿಗೆ. ಅದಕ್ಕೋಸ್ಕರ ಎ ಕಾಮ ಬಿ ಇಂಟೀರಿಯರ್ ಏನಾಗುತ್ತಪ್ಪ ಅಂದ್ರೆ ಎ ಕಾಮ ಬಿನೇ ಆಗುತ್ತೆ. ಬಟ್ ನೋಡಿ ಇಲ್ಲಿ ಎ ಕಾಮ ಬಿ ಕ್ಲೋಸ್ ಇಂಟೀರಿಯರ್ ಇದಕ್ಕೇನಪ್ಪಾ ಅಂತ ಅಂದ್ರೆ ಎ ಕಾಮ ಬಿ ಆಗುತ್ತೆ. ಯಾಕೆ ಅಂತಂದ್ರೆ, ಕ್ಲೋಸ್ ಅಂತ ತಗೊಂಡ್ರೆ ನೋಡಿ, ಕ್ಲೋಸ್ ಅಂತ ಅಂದ್ರೆ ಹಿಂಗೆ ಅಲ್ವಾ, ಅದು ಇನ್ಕ್ಲೂಡ್ ಆಗಿರುತ್ತೆ ಪಾಯಿಂಟ್. ಸೊ ದಿಸ್ ಇಸ್ ಎ ಆಕ್ಚುಲಿ, ಸೊ ದಿಸ್ ಇಸ್ ಬಿ. ನೋ ಡೌಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಒಳಗಡೆ ಇರೋ ಎಲ್ಲ ಪಾಯಿಂಟ್ಸ್ ಇಂಟೀರಿಯರ್ ಪಾಯಿಂಟ್ಸ್ ಆಗೇ ಇರ್ತವೆ. ಓಕೆನಾ, ನಾವು ಹೇಗೆ ಒಂದು ನೈಬರ್ಹುಡ್ ಡ್ರಾ ಮಾಡಿದ್ರೆ ಏನಾಗುತ್ತೆ, ಎಪ್ಸಿಲಾನ್ ನೈಬರ್ಹುಡ್ ನ ಹಿಂಗೊಂದು ಬರುತ್ತೆ, ಹಿಂಗೊಂದು ಬರುತ್ತೆ, ಹೌದಾನೆ. ಇದು ಎಪ್ಸಿಲಾನ್ ನೈಬರ್ಹುಡ್ ಆಗುತ್ತೆ. ಅಂದ್ರೆ ಎ ಪಾಯಿಂಟ್ ಗೆ ನಾವು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ, ಯು ಟೇಕ್ ಎನಿ ಚಾಯ್ಸ್ ಆಫ್ ಎಪ್ಸಿಲಾನ್, ನಿಮ್ಗೆ ಅರ್ಧ ಇಂಟರ್ವಲ್ ಈ ಕಡೆ ಬಂದ್ಬಿಟ್ಟಿರುತ್ತೆ, ಇನ್ನು ಅರ್ಧ ಇಂಟರ್ವಲ್ ಒಳಗಡೆ ಇರುತ್ತೆ. ಅಂದ್ರೆ ಈ ಎಪ್ಸಿಲಾನ್ ನೈಬರ್ಹುಡ್ ಕಂಪ್ಲೀಟ್ಲಿ ಎ ಕಾಮ ಬಿ ಒಳಗಡೆ ಇಲ್ಲ, ಹೌದಾ ಇಲ್ವಾ. ಎಸ್ ಸರ್. ಹಂಗಾಗಿ ಏನಂತ ಹೇಳ್ತೀವಿ, ಏನ ಇಂಟೀರಿಯರ್ ಅಂತ ಹೇಳಕ್ಕಾಗುತ್ತಾ, ನೋ, ಎ ಕೆನಾಟ್ ಬಿ, ಎ is not an interior point of A. Similarly, the same logic, B is not the interior point of A. ಓಕೆನಾ, B ನು ಇಂಟೀರಿಯರ್ ಪಾಯಿಂಟ್ ಆಫ್ A ಆಗಲ್ಲ. ಅದಕ್ಕೋಸ್ಕರ ಕ್ಲೋಸ್ ಎ ಕಾಮ ಬಿ ಇದು ಇಂಟೀರಿಯರ್ ಏನಪ್ಪಾ ಅಂತಂದ್ರೆ ಓಪನ್ ಎ ಕಾಮ ಬಿ. ಅರ್ಥಾಗ್ತಿದ್ಯಾ? ಅದೇ ತರ ಇಲ್ಲೂ ಕೂಡ ಎ ಕಾಮ ಬಿ ಕ್ಲೋಸ್ ಹಿಂಗಿದ್ರೆ ಓಪನ್ ಇದೇನಾಗುತ್ತೆ, ಇಂಟೀರಿಯರ್ ಎ ಕಾಮ ಬಿನೇ ಆಗುತ್ತೆ. ಇಲ್ಲೂ ಕೂಡ ಇಲ್ಲೂ ಕ್ಲೋಸ್ ಇದ್ದು ಇಲ್ಲಿ ಓಪನ್ ಇದ್ರೆ ಅದು ಕೂಡ ಎ ಕಾಮ ಬಿನೇ ಆಗುತ್ತೆ. ಕ್ಲಿಯರ್? ಆರ್ ಇಂಟೀರಿಯರ್ ಆರ್ ಅಂತ ಹೇಳ್ತೀನಿ, ಇಂಟೀರಿಯರ್ ಪಾಯಿಂಟ್ ಆಫ್ ಆರ್ ಈಸ್ ಆರ್ ಅಂತೆ. ಹೆಂಗೆ, ಯು ಟೇಕ್ ಎ ರಿಯಲ್ ಲೈನ್ ತಗೊಂಡಾಗ ಯು ಟೇಕ್ ಎನಿ ಪಾಯಿಂಟ್ ಪಿ ಆನ್ ದಿ ನಂಬರ್ ಲೈನ್ ಆರ್, ಅದಕ್ಕೊಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದಾಗ, this epsilon neighborhood, does this epsilon neighborhood completely contained in R? Yes, sir. Yes. Therefore, every point in R is an interior point of R. Therefore, R interior is R. Phi interior is phi anta.
ಓಕೆನಾ. ಸೊ ಫೈ ಇಂಟೀರಿಯರ್ ನ ಫೈ ಅಂತಾನೆ ಬೈ ಕನ್ವೆನ್ಷನ್. ನಾನ್ ಎಂಪ್ಟಿ ಫೈನೈಟ್ ಸೆಟ್ ಗೆ ಇಂಟೀರಿಯರ್ ಏನು ಫೈ, ಎನ್ ಇಂಟೀರಿಯರ್ ಫೈ, ಝೆಡ್ ಇಂಟೀರಿಯರ್ ಫೈ, ಕ್ಯೂ ಇಂಟೀರಿಯರ್ ಕ್ಯೂ ಅರ್ಥ ಆಯ್ತಲ್ಲ ಇಂಟೀರಿಯರ್ ಹೆಂಗೆ ಅಂತ. Yes, Yes. sir. ಯಾಕೆ ಹೇಳಿ? Epsilon neighborhood draw ಮಾಡಿದ್ರೆ does not contain in Q ಬರುತ್ತೆ. ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಕ್ಯೂ ಬರಲ್ಲ, ಯಾಕಂದ್ರೆ ಅದರಲ್ಲಿ ಇರ್ರಾಷನಲ್ಸ್ ಬಂದ್ಬಿಡ್ತವೆ, ಹಂಗಾಗಿ ಅದು ಬರಲ್ಲ. ಸೇಮ್ ಲಾಜಿಕ್ ಕ್ಯೂ ಸಿಗೂ ಅಪ್ಲೈ ಆಗುತ್ತೆ. 1/n, 1/n ಗೆ ಇಂಟೀರಿಯರ್ ಏನು? ವಾಟ್ ಆರ್ ದ ಇಂಟೀರಿಯರ್ ಪಾಯಿಂಟ್ಸ್ ಆಫ್ 1/n ಅಂತ ಕೇಳಿದ್ರೆ ಫೈ Empty ಅಂತ set. ಇದು ಕೂಡ. ಯಾಕೆಂತಂದ್ರೆ ಸೇಮ್ ನಾರ್ಮಲ್ ಲಾಜಿಕ್ ನೋಡಿ. ಇದನ್ನ ಬರೆದ್ರೆ 1/2, 1/3, ಸೊ ಹಂಗೆಲ್ಲ ಹೋಗ್ತಾ ಇರುತ್ತೆ. ಸೊ ನೀವು ಯಾವ್ದೇ ಒಂದು ನಂಬರ್ಗೆ ಎಪ್ಸಲಾನ್ ನೈಬರ್ಹುಡ್ ಡ್ರಾ ಮಾಡ್ತೀರಾ ಅಂದ್ರೆ ದಿಸ್ ಎಪ್ಸಲಾನ್ ನೈಬರ್ಹುಡ್ ಇಸ್ ಅನ್ಕೌಂಟಬಲ್, ಹೌದಾ ಇಲ್ವಾ? ಎಪ್ಸಲಾನ್ ನೈಬರ್ಹುಡ್ ಅಂತ ನಾನು ಏನ್ ಮಾತಾಡ್ತೀನಿ, ದಟ್ ಈಸ್ ಅನ್ ಇಂಟರ್ವಲ್ ಬೇಸಿಕಲಿ, ಇನ್ಫ್ಯಾಕ್ಟ್ ಇನ್ ಓಪನ್ ಇಂಟರ್ವಲ್. That interval is uncountable and this is the sequence of ಇದು denumerable element. ಹಂಗಾಗಿ uncountable can never be a subset of what? denumerable. ಹಂಗಾಗಿ ಇದು ಯಾವುದೇ ಎಪ್ಸಲಾನ್ ನೈಬರ್ಹುಡ್ ಬಂದ್ಬಿಟ್ಟು ಇದಕ್ಕೆ ಕಂಪ್ಲೀಟ್ಲಿ ಕಂಟೈನ್ಡ್ ಇನ್ ಇರಲ್ಲ. ಹಂಗಾಗಿ ಎ ಇಂಟೀರಿಯರ್ ಇಸ್ ಈಕ್ವಲ್ ಟು ವಾಟ್? ಫೈ ಬರುತ್ತೆ. ರಿಸಲ್ಟ್ ನೋಡ್ತಾ ಹೋಗೋಣ ಈಗ. ಸ್ವಲ್ಪ ಇಂಪಾರ್ಟೆಂಟ್ ರಿಸಲ್ಟ್ಸ್ ನೆನ್ಪಿಟ್ಕೊಳ್ಳಿ. ಫಾರ್ ಎನಿ ಸೆಟ್ ಎ ಇಂಟೀರಿಯರ್ ಈಸ್ ಓಪನ್. ಓಕೆನಾ, ನೆನ್ಪಿಡ್ಬೇಕು. ದಿಸ್ ಇಸ್ ದ ರಿಸಲ್ಟ್. ಯು ಟೇಕ್ ಎನಿ ಸೆಟ್ ಎ ಇಂಟೀರಿಯರ್ ಈಸ್ ಓಪನ್. ಓಕೆನಾ, ಇಲ್ಲೇ ನೋಡಿ ನೀವು ಪ್ರೀವಿಯಸ್ ಅಲ್ಲೇನೆ ಯಾವ್ದೇ ನೋಡಿ, ಯಾವ್ದೇ ನೀವು ಇದು ತಗೊಂಡ್ರು ಇದು ಓಪನ್ 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 ಓಪನ್. ಆರ್ ಇಸ್ ಆಲ್ಸೋ ಓಪನ್, ಫೈ ಇಸ್ ಓಪನ್, ಫೈ ಬಂದ್ರು ಕೂಡ ಓಪನ್, ಎಲ್ಲ ಓಪನ್ ಬರ್ತಾ ಇದೆ. ಸೊ ಇಟ್ ಈಸ್ ಆಲ್ವೇಸ್ ಅನ್ ಓಪನ್ ಸೆಟ್. ಎ ಇಂಟೀರಿಯರ್ ಈಸ್ ಆಲ್ವೇಸ್ ಓಪನ್, ನೆನ್ಪಿರ್ಲಿ. ಮತ್ತೆ ಇನ್ನೊಂದೇನಂದ್ರೆ ಎ ಇಂಟೀರಿಯರ್ ಈಸ್ ದ ಲಾರ್ಜೆಸ್ಟ್ ಓಪನ್ ಸೆಟ್ ಕಂಟೈನ್ಡ್ ಇನ್ ಎ ಒಳಗಡೆ ಇರುವಂತಹ ಲಾರ್ಜೆಸ್ಟ್ ಓಪನ್ ಸೆಟ್ ಆಗಿರುತ್ತಂತೆ ಎ ಇಂಟೀರಿಯರು. ಓಕೆನಾ, ಅಂದ್ರೆ ಇನ್ನೊಂದ್ ಯಾವ್ದೋ ಒಂದು ಓಪನ್ ಸೆಟ್ ಇದೆ, ಹೇಗೆ ಇನ್ನೊಂದ್ ಯಾವ್ದೋ ಒಂದು ಓಪನ್ ಸೆಟ್ ಇದೆ. ಹೇಳ್ಬೋದು ಅದನ್ನ, ಏನಟ್ ಇಸ್ ದ ಎ ಇಂಟೀರಿಯರ್ ಇಸ್ ದ ಲಾರ್ಜೆಸ್ಟ್ ಓಪನ್ ಸೆಟ್ ಅಂಡ್ ಕಂಟೈನ್ಡ್ ಇನ್ ಎ ಅಂತ. ಓಕೆ, ಇನ್ನೊಂದ್ ಯಾವ್ದೋ ಒಂದು ಓಪನ್ ಸೆಟ್ ಇದೆ ಎ ಇಂಟೀರಿಯರ್ ಬಿಟ್ಟು ಅಂತಂದ್ರೆ ಅದನ್ನೇನಂತ ಹೇಳ್ಬೋದು? ದಟ್ ಈಸ್ ನಾಟ್ ಕಂಟೈನ್ಡ್ ಇನ್ ಎ ಅಂತ ಹೇಳ್ಬೋದು. ಇಟ್ ಈಸ್ ಬಿಗ್ಗರ್ ದೆನ್ ಎ ಇಂಟೀರಿಯರ್ ಅಂತ ಹೇಳ್ಬೋದು. ಅರ್ಥದಲ್ವಾ? ಎ ಒಳಗಡೆ ಇರುವಂತ ಲಾರ್ಜೆಸ್ಟ್ ಓಪನ್ ಸೆಟ್ ಯಾವ್ದಪ್ಪ ಅಂದ್ರೆ ಎ ಇಂಟೀರಿಯರ್. ಓಕೆನಾ, ಇದಕ್ಕಿಂತ ದೊಡ್ಡದು ಯಾವ್ದಾದ್ರು ಓಪನ್ ಸೆಟ್ ಹೇಳ್ತಿದೀಯಾ ನೀನು ಅಂತ ಅಂದ್ರೆ ಏನಾಗಿರುತ್ತೆ ಅದು? ಇಟ್ ಈಸ್ ನಾಟ್ ಕಂಟೈನ್ಡ್ ಇನ್ ಎ ಆಗಿರುತ್ತೆ. ಓಕೆ, ಸೊ ಎ ಒಳಗಡೆ ಇರುವಂತ ಒಂದು ಲಾರ್ಜೆಸ್ಟ್ ಓಪನ್ ಸೆಟ್ ಯಾವ್ದಪ್ಪ ಅಂದ್ರೆ ಎ ಇಂಟೀರಿಯರ್. ಫಾರ್ ಎನಿ ಸೆಟ್ ಎ ಇಂಟೀರಿಯರ್ ಈಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ಎ. ಇದು ನೆನ್ಪಿಡ್ಬೇಕು. ಎ ಇಂಟೀರಿಯರ್ ಇಸ್ ಆಲ್ವೇಸ್ ಸಬ್ಸೆಟ್ ಆರ್ ಈಕ್ವಲ್ ಟು ಎ. ಅಂದ್ರೆ ಎ ಇಂಟೀರಿಯರ್ ಈಕ್ವಾಲಿಟಿನೂ ಹೋಲ್ಡ್ ಆಗುತ್ತೆ, ಇಲ್ಲ ಪ್ರಾಪರ್ ಸಬ್ಸೆಟ್ ಬರುತ್ತೆ. ನೀವು ಅವಾಗಲೇ ಎಷ್ಟೊಂದು ಇದನ್ನ ನೋಡಿದ್ದೀರಾ. ಈ ಟೇಕ್ ಇಂಟರ್ವಲ್ಸ್ ನಿಮ್ಗೆ ಚೆನ್ನಾಗಿ ನಿಮ್ಗೆ ಆ ಪ್ರಾಪರ್ಟಿಸ್ನೆಲ್ಲ ಇದು ಮಾಡ್ತಾ ನೋಡಿ. ಓಕೆ, ನೋಡಿ ಇದಕ್ಕೆ ಈ ಎಕ್ಸಾಂಪಲ್ಗೆ ಎ ಇಂಟೀರಿಯರ್ ಈಸ್ ಏನೇ ಬಂತು. ಓಕೆ, ನೋಡಿ ಇಲ್ಲಿ, ಬಟ್ ಇಲ್ಲಿ ಎ ಇಂಟೀರಿಯರ್ ಅಂತ ಇಲ್ಲಿ ಎ ಕಮ ಬಿ ವಿಚ್ ಇಸ್ ದ ಪ್ರಾಪರ್ ಸಬ್ಸೆಟ್ ಆಫ್ ದಿಸ್ ಅಲ್ವಾ? ಸೊ ಹಂಗಾಗಿ ಐ ಸೇ ಎ ಇಂಟೀರಿಯರ್ ಈಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು ಎ ಅಂತ ಹೇಳ್ಬೋದು. ಕ್ಲಿಯರ್ ಅಲ್ವಾ? ಅಂದ್ರೆ ಒಂದು ನೆನಪಿರ್ಲಿ ನಿಮ್ಗೆ, ಎ ದೊಡ್ಡದಾ ಎ ಇಂಟೀರಿಯರ್ ದೊಡ್ಡದಾ ಅಂತಂದ್ರೆ ಏನೇ ದೊಡ್ಡದು. ಯಾಕಂದ್ರೆ ವರ್ಡೇ ಹೇಳ್ತಾ ಇದೆ ಇಂಟೀರಿಯರ್, ಒಳಗಡೆ ಇರುವಂತ ಹೂ ಅಂತ ಹೇಳ್ತಾ ಇದೆ. ಅಂದ್ರೆ ಎ ಇಂಟೀರಿಯರ್ ಚಿಕ್ಕದಾಗ್ಬೇಕಲ್ವಾ? ಈಕ್ವಲ್ಲು ಆಗ್ಬೋದು. ಓಕೆನಾ, ಸೊ ಬಟ್ ಎ ಇಂಟೀರಿಯರ್ ಚಿಕ್ಕದಿರುತ್ತೆ. ಎ ಇಂಟೀರಿಯರ್ ಇಸ್ ಎ ಸಬ್ಸೆಟ್ ಆಫ್ ಎ ಆಗಿರುತ್ತೆ. ಸೊ ಇಫ್ ಎ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ, ಎ ಇಂಟೀರಿಯರ್ ಸಬ್ಸೆಟ್ ಆರ್ ಈಕ್ವಲ್ ಟು ಬಿ ಇಂಟೀರಿಯರ್. ಸೊ ಇಟ್ ಇಸ್ ಅ ಮೊನೊಟೋನ್ ಪ್ರಾಪರ್ಟಿ. ಅದು ಗೊತ್ತಿಲ್ಲ. ಈಗ ರಫ್ ಆಗಡೆ ತಗೊಳ್ತಾ ಇರ್ರಿ. ಓಕೆನಾ, ಯಾಕಂದ್ರೆ ಓವರ್ ಆಲ್ ಆಗಿ ಇನ್ನ ತುಂಬಾ ಬರ್ತಾ ವಿಷಯಗಳಲ್ಲಿ. ಸೊ ನಿಮ್ಗೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳಿ. ಒಂದು ವಿಜುವಲೈಸೇಷನ್ ಮಾಡ್ಕೊಂತ ಹೋಗಿ. ಇಂಟೀರಿಯರ್ ಅಂತ ಅಂದ್ರೆ ಒಳಗಡೆ ಇರೋ ಪಾಯಿಂಟ್ಸ್ ಅನ್ನೋದು ನೆನಪಿರ್ಲಿ. ಒಳಗಡೆ ಇರ್ತಾವಲ್ಲ ಆ ಪಾಯಿಂಟ್ಸ್ ನಾವು ಇಂಟೀರಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ.
ಎ ಇಂಟೀರಿಯರ್ ಓಲ್ ಇಂಟೀರಿಯರ್ ಬಂದ್ಬಿಟ್ಟು ಎ ಇಂಟೀರಿಯರೇ ಬರುತ್ತೆ. ಓಕೆನಾ? ಈಗ ಯಾವ್ದೇ ಒಂದು ನೋಡಿ, ಎ ಕಾಮ ಬಿಗೆ ಇಂಟೀರಿಯರ್ ಮಾಡಪ್ಪ, ಏನ್ ಆನ್ಸರ್ ಬರುತ್ತೆ? ವಾಟ್ ಇಸ್ ದ ಇಂಟೀರಿಯರ್ ಪಾಯಿಂಟ್ಸ್ ಆಫ್ ಕ್ಲೋಸ್ಡ್ ಎ ಕಾಮ ಬಿ? Open. ಓಪನ್ ಎ ಕಾಮ ಬಿ ಅಲ್ವಾ? ನೀವು ಸಪೋಸ್ ಇದಕ್ಕೆ ಮತ್ತೆ ಇಂಟೀರಿಯರ್ ಅಪ್ಲೈ ಮಾಡೋಕೆ ಏನಾಗುತ್ತೆ? ಇದಕ್ಕೆ ಮತ್ತೆ ಇಂಟೀರಿಯರ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಎ ಕಾಮ ಬಿನೇ. ಇನ್ ಎಷ್ಟೇ ಸರಿ ಇಂಟೀರಿಯರ್ ಅಪ್ಲೈ ಮಾಡಿದ್ರು ಏನ್ ಬರುತ್ತೆ ನಿಮ್ಗೆ? Open. ಎ ಬಿನೇ ಬರುತ್ತೆ. ಅಂದ್ರೆ ಇಲ್ಲಿ ಏನ್ ಬಂದಿತ್ತು ಮೊದಲನೇ ಆನ್ಸರು ಅದೇ ಬರುತ್ತೆ. ಅಂದ್ರೆ ಎ ಇಂಟೀರಿಯರ್ ಓಲ್ ಇಂಟೀರಿಯರ್ ಬಂದ್ಬಿಟ್ಟು ಎ ಇಂಟೀರಿಯರೇ ಬರುತ್ತೆ. ಓಕೆನಾ? ಯಾಕಂದ್ರೆ ಎ ಇಂಟೀರಿಯರ್ ಇಸ್ ಓಪನ್. ಓಪನ್ ಸೆಟ್ಗೆ ಇಂಟೀರಿಯರ್ ಅದೇ ಆಗಿರುತ್ತೆ. ಓಕೆ, ನಿಮ್ಗೆ ಒನ್ಸ್ ಯಾವ್ದೋ ಒಂದು ಸೆಟ್ಗೆ ಇಂಟೀರಿಯರ್ ಅಪ್ಲೈ ಮಾಡಿದ್ರೆ ಓಪನ್ ಬಂದ್ಬಿಡುತ್ತೆ. ಇನ್ನು ಅದಕ್ಕೆ ಎಷ್ಟೇ ಸರಿ ನೀವು ಇಂಟೀರಿಯರ್ ಅಪ್ಲೈ ಮಾಡಿದ್ರು ಅಷ್ಟೇ ಬರ್ತಾವೆ ಪಾಯಿಂಟ್ಸ್. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇದನ್ನ ನೆನ್ಪಿಟ್ಕೊಳ್ಳೇಬೇಕು. ಇದನ್ನ ಎ ಇಸ್ ಓಪನ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ಈಕ್ವಲ್ ಟು ಎ ಇಂಟೀರಿಯರ್. ಯಾವುದೇ ಒಂದು ಸೆಟ್ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಇದು ನೆನಪಿರ್ಲಿ. ಎ ಇಸ್ ಓಪನ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ಈಕ್ವಲ್ ಟು ಎ ಇಂಟೀರಿಯರ್. ಓಕೆನಾ? ಓಪನ್ ಅಂತ ಪ್ರೂವ್ ಮಾಡಕ್ಕೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ಸ್. ಎ ಇಂಟೀರಿಯರ್ ಕಂಡುಹಿಡಿಬೇಕು. ಆನ್ಸರ್ ನಿಮ್ಗೆ ಏನೇ ಬಂತು ಅಂದ್ರೆ ವಿ ಸೇ ಇಟ್ ಇಸ್ ಓಪನ್. ಓಕೆನಾ? ಅಂದ್ರೆ ಇದರ ಅರ್ಥ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಆರ್ ದಿ ಇಂಟೀರಿಯರ್ ಪಾಯಿಂಟ್ಸ್, ದೆನ್ ವಿ ಸೇ ಎ ಇಸ್ ಓಪನ್. ಎ ಮತ್ತೆ ಏನ್ ಆಟ್ ಅಂತ ಅಂದ್ರೆ ದೀಸ್ ಆರ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್. ಇದ್ರೊಳಗಡೆ ಇರೋವೆಲ್ಲ ಇಂಟೀರಿಯರ್ ಪಾಯಿಂಟ್ಸ್. ಅಂದ್ರೆ ಎಲ್ಲಾ ಇಂಟೀರಿಯರ್ ಪಾಯಿಂಟ್ಗಳು ಎಲಿಮೆಂಟ್ಸ್ ಏನಲ್ಲಿರೋವೇ ಆಗಿದ್ರೆ, ಓಕೆನಾ? ಸೊ ಹಂಗಾಗಿ ಅದನ್ನ ಓಪನ್ ಅಂತ ಕರಿತೀವಿ. ಇದು ಒಂದು. ಅಂಡ್ ದೆನ್ ಎ ನಾಟ್ ಈಸ್ ಈಕ್ವಲ್ ಟು ದ ಯೂನಿಯನ್ ಆಫ್ ಆಲ್ ಓಪನ್ ಸಬ್ಸೆಟ್ಸ್ ಆಫ್ ಎ. ಓಕೆನಾ? ಸೊ ಓಪನ್ ಸಬ್ಸೆಟ್ಸ್ ಆಫ್ ಎ, ಓಪನ್ ಅಂತಂದ್ರೆ ನಮಗೆ ಗೊತ್ತಿದೆ. ಓಪನ್ ಅಂತಂದ್ರೆ ನಾವು ಈಗ ಮೇಲ್ಗಡೆ ಪ್ರಾಪರ್ಟಿ ಪ್ರಕಾರ ಎ ಇಸ್ ಈಕ್ವಲ್ ಟು ಎ ಇಂಟೀರಿಯರ್ ಆಗುತ್ತೆ. ಓಕೆ, ಯಾಕೆ ಆಲ್ ಅಂತ ಹೇಳ್ದ ಇಲ್ಲಿ ಅಂತ ಅಂದ್ರೆ ನಮಗೆ ಗೊತ್ತಿದೆ ಎ ಇಂಟೀರಿಯರ್ ಇಸ್ ದ ಲಾರ್ಜೆಸ್ಟ್ ಓಪನ್ ಸೆಟ್ ಕಂಟೈನ್ಡ್ ಇನ್ ಎ. ಸೊ ನೀವು ಎಷ್ಟೇ ಏನಲ್ಲಿರುವ ಸಬ್ಸೆಟ್ಗಳನ್ನ ಎಷ್ಟೇ ಯೂನಿಯನ್, ಎಷ್ಟು ಸೆಟ್ಸ್ ಬೇಕಾದ್ರೆ ಯೂನಿಯನ್ ಮಾಡಿದ್ರು ಕೂಡ, ಸೊ ಲಾರ್ಜೆಸ್ಟ್ ಓಪನ್ ಸೆಟ್ ಯಾವ್ದು ಅಂತ ಹೇಳಿದೀವಿ? ಎ ಇಂಟೀರಿಯರ್ ಇಸ್ ದ ಲಾರ್ಜೆಸ್ಟ್ ಓಪನ್ ಸೆಟ್. ಹಂಗಾಗಿ ಇಟ್ ಈಸ್ ದ ಯೂನಿಯನ್ ಆಫ್ ಆಲ್ ಓಪನ್ ಸಬ್ಸೆಟ್ಸ್ ಆಫ್ ಎ. ಎಲ್ಲಾ ಓಪನ್ ಸಬ್ಸೆಟ್ಸ್ ಆಫ್ ಎ ನ ಯೂನಿಯನ್ ಮಾಡಿದ್ರೆ ಹೈಯೆಸ್ಟ್ ನಿಮ್ಗೆ ಆನ್ಸರ್ ಏನ್ ಬರುತ್ತೆ? ಎ ಇಂಟೀರಿಯರ್ ಬರುತ್ತೆ. ಯಾಕಂದ್ರೆ ಸಬ್ಸೆಟ್ಸ್ ಆಫ್ ಎ ತಗೋತಾರದ್ ನಾವು. ಎ ಸಬ್ಸೆಟ್ಸ್ ಅಂದ್ರೆ ಓಪನ್ ಸಬ್ಸೆಟ್ಸ್ ಆಫ್ ಎಗಳನ್ನ ಯೂನಿಯನ್ ಮಾಡಿದ್ರೆ, ಎಲ್ಲಾ ಓಪನ್ ಸಬ್ಸೆಟ್ಸ್ ಆಫ್ ಎಗಳನ್ನ ಯೂನಿಯನ್ ಮಾಡಿದಾಗ ನಮಗೆ ಹೈಯೆಸ್ಟ್ ಬರೋದು ಎ ಇಂಟೀರಿಯರ್. ಯಾಕಂದ್ರೆ ಎ ಇಂಟೀರಿಯರ್ ಇಸ್ ದ ಲಾರ್ಜೆಸ್ಟ್ ಓಪನ್ ಸೆಟ್ ಕಂಟೈನ್ಡ್ ಇನ್ ಎ. ಇಂಟೀರಿಯರ್ ಕತೆ ಅರ್ಥ ಆಯ್ತಿಲ್ಲ. ಎಕ್ಸ್ಟೀರಿಯರ್ ಆಫ್ ಎ ಸೆಟ್. ಒಂದು ಸೆಟ್ಗೆ ಎಕ್ಸ್ಟೀರಿಯರ್ ಪಾಯಿಂಟ್ಗಳು ಕೂಡ ಇರ್ತವೆ. ಎಸ್, ಎ ಪಾಯಿಂಟ್ ಪಿ ಸೆಟ್ ಟು ಬಿ ಅನ್ ಎಕ್ಸ್ಟೀರಿಯರ್ ಪಾಯಿಂಟ್ ಆಫ್ ಎಸ್. ಯಾವುದೋ ಒಂದು ಪಾಯಿಂಟ್ ನ ಎಕ್ಸ್ಟೀರಿಯರ್ ಪಾಯಿಂಟ್ ಆಫ್ ಎಸ್ ಅಂತ ಅನ್ಬೇಕಾದ್ರೆ, ಇಫ್ ಇಟ್ ಈಸ್ ಅನ್ ಇಂಟೀರಿಯರ್ ಪಾಯಿಂಟ್ ಆಫ್ ಎಸ್ ಕಾಂಪ್ಲಿಮೆಂಟ್, ಎಸ್ ಕಾಂಪ್ಲಿಮೆಂಟ್ ಅಲ್ಲಿ ಅದು ಇಂಟೀರಿಯರ್ ಪಾಯಿಂಟ್ ಆಗಿರ್ಬೇಕು. ಸೆಟ್ ಆಫ್ ಆಲ್ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಆಫ್ ಎಸ್ ನ ನಾವೇನಂತ ಕರಿತೀವಿ ಅಂದ್ರೆ ಇ ಎಕ್ಸ್ ಟಿ ಆಫ್ ಎಸ್ ಅಂತ ಕರಿತೀವಿ. ಇ ಎಕ್ಸ್ ಟಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಆಫ್ ಎಸ್ ಅಂತ. ಓಕೆ, ಸೊ ರಫ್ ಇಂಟೀರಿಯರ್ ಅಂತಂದ್ರೆ ಒಳಗಡೆ ಇರೋಂಥದ್ದು. ಓಕೆನಾ? ಇಟ್ ಇಸ್ ಅನ್ ಎಕ್ಸ್ಟೀರಿಯರ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಆ ಪಾಯಿಂಟ್, ಯಾವ್ದೋ ಒಂದು ಪಾಯಿಂಟ್ ನ ಇದು ಎಕ್ಸ್ಟೀರಿಯರ್ ಪಾಯಿಂಟ್ ಹೌದಾ ಅಲ್ವ ಅಂತ ಚೆಕ್ ಮಾಡಪ್ಪ ಅಂತ ನಿಮಗೆ ಕೊಟ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ನೀವೀಗ ಆ ಸೆಟ್ ಕಾಂಪ್ಲಿಮೆಂಟ್ ತಗೊಂತೀರಾ. ಆ ಸೆಟ್ ಯಾವ ಸೆಟ್ ಎಕ್ಸ್ಟೀರಿಯರ್ ಪಾಯಿಂಟ್ ಅಂತ ಹೇಳ್ಬೇಕು, ಆ ಸೆಟ್ ಈ ಎಸ್ ಗೆ ಕಾಂಪ್ಲಿಮೆಂಟ್ ತಗೋತೀರಾ. ಆ ಕಾಂಪ್ಲಿಮೆಂಟ್ ಅಲ್ಲಿ ಈ ಪಿ ಅನ್ನೋದು ಇಂಟೀರಿಯರ್ ಪಾಯಿಂಟ್ ಆಗಿದೆಯಾ ಅಂತ ಚೆಕ್ ಮಾಡ್ತೀರಾ. ಒಂದು ಪಾಯಿಂಟ್ ಪಿ ನ ಎಕ್ಸ್ಟೀರಿಯರ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಆ ಸೇಮ್ ಪಾಯಿಂಟ್ ಪಿ ಅನ್ನೋದು ಎಲ್ಲಿ ಇಂಟೀರಿಯರ್ ಪಾಯಿಂಟ್ ಆಗಿರ್ಬೇಕು? ಕಾಂಪ್ಲಿಮೆಂಟ್ ಅಲ್ಲಿ. ಕಾಂಪ್ಲಿಮೆಂಟ್ ಅಲ್ಲಿ ಇಂಟೀರಿಯರ್ ಪಾಯಿಂಟ್ ಆಗಿತ್ತು ಅಂತ ಅಂದ್ರೆ ಎಸ್ ಅಲ್ಲಿ ಅದು ಎಕ್ಸ್ಟೀರಿಯರ್ ಪಾಯಿಂಟ್ ಆಗಿರುತ್ತೆ ಅಂತ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೋಡಿ, ಎಕ್ಸ್ಟೀರಿಯರ್ ಪಾಯಿಂಟ್ ಆಫ್ ಎ ಕಮ ಬಿ ಅಂತ ಅಂದ್ರೆ ಓಪನ್ ಎ ಕಮ ಬಿ ಅಂತ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕು? ಎ ಕಮ ಬಿ ಇದು ಕಾಂಪ್ಲಿಮೆಂಟ್. ಎ ಕಮ ಬಿ ಇದು ಕಾಂಪ್ಲಿಮೆಂಟ್ ಏನಾಗುತ್ತೆ ಹೇಳಿ? ಆರ್ ಅಲ್ಲಿ ಎ ಕಮ ಬಿ ಮೈನಸ್ ಮಾಡಿ, ಅವಾಗ ಏನ್ ಬರುತ್ತೆ? ಇದು ಬರುತ್ತೆ. ಸೊ ಇದು ಓಪನ್ ಇಂಟರ್ವಲ್, ಇದು ಓಪನ್ ಇಂಟರ್ವಲ್. ಹಂಗಾಗಿ ಇದ್ರಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಗಳು ಏನಾಗ್ತವೆ? ಇಂಟೀರಿಯರ್ ಪಾಯಿಂಟ್ಸ್ ಆಫ್ ದೀಸ್ ಟು ಆಗ್ತವೆ. ಇದ್ರಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಇಂಟೀರಿಯರ್ ಪಾಯಿಂಟ್ಸ್ ಆಯ್ತು ಅಂತಂದ್ರೆ, ಸೊ ಇದ್ರಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಆಗ್ತವೆ ಈ ಇಂಟರ್ವಲ್ಗೆ. ಅರ್ಥ ಮಾಡಿ? ಎಕ್ಸ್ಟೀರಿಯರ್ ಅಂತಂದ್ರೆ ಏನ್ ಗೊತ್ತಾ? ಸಿಂಪ್ಲಿ ಸೇ
ಔಟ್ ಸೈಡ್ ಅಲ್ಲಿ ಇರುವಂತವು ಅಂತ, ಆಚೆಗಡೆ ಇರುವಂತವು. ಓಕೆನಾ, ಒಂದು ಮನೆ ಒಳಗಡೆ ಇರೋರು, ಬೌಂಡ್ರಿ ಮತ್ತೆ ಆಚೆ, ಈ ತರ ಲೆಕ್ಕ ಹಾಕೊಂಡು ಹೋಗ್ತೀವಿ ನಾವು. ಏನಿಲ್ಲ, ಟೋಪೋಲಜಿ ಇಷ್ಟೇ. ಓಕೆ, ಈಗ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ನಲ್ಲಿ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಯಾವಪ್ಪ ಅಂತಂದ್ರೆ ಅದಕ್ಕೂ ಕೂಡ ಸೇಮ್ ಅದೇನೆ. ಇದಕ್ಕೆ ಕಾಂಪ್ಲಿಮೆಂಟ್ ತಗೊಂಡಾಗ ಏನ್ ಬರುತ್ತೆ ಚೆಕ್ ಮಾಡಿ. ಮತ್ತೆ ಇನ್ನೊಂದು ನೋಡಿ, ಇದಕ್ಕೆ ಕಾಂಪ್ಲಿಮೆಂಟ್ ತಗೊಂಡಾಗ ಇದು ಬರಲ್ಲ. ಇದಕ್ಕೆ ಎ ಕಾಮ ಬಿ ಕಾಂಪ್ಲಿಮೆಂಟ್ ಏನಾಗುತ್ತೆ ಹೇಳಿ? ವಾಟ್ ಇಸ್ ದ ಕಾಂಪ್ಲಿಮೆಂಟ್ ಆಫ್ ಎ ಕಾಮ ಬಿ ಕಾಂಪ್ಲಿಮೆಂಟ್? ಇದು ಬರೋದಿಲ್ಲ, ಬೇರೆ ಆನ್ಸರ್ ಬರುತ್ತೆ. ಏನ್ ಬರುತ್ತೆ ಹೇಳಿ? ಮೈನಸ್ ಇನ್ಫಿನಿಟಿ ಕಾಮ ಎ ಕ್ಲೋಸ್. ಕ್ಲೋಸ್ ಬರುತ್ತಾನೆ ಕಾಂಪ್ಲಿಮೆಂಟ್ ಅಲ್ಲಿ. Yes, sir. ಇದ್ರಲ್ಲಿ ಎ ಇಲ್ಲ, ಬಟ್ ಕಾಂಪ್ಲಿಮೆಂಟ್ ಅಲ್ಲಿ ಇರ್ಬೇಕು ಎ. ಯೂನಿಯನ್ Closed B comma. ಕ್ಲೋಸ್ಡ್ ಬಿ ಕಾಮ ಇನ್ಫಿನಿಟಿ Yes, sir. ಬರುತ್ತೆ. ಬಟ್ ಇಲ್ಲಿ ನಾನು ಎಕ್ಸ್ಟೀರಿಯರ್ ಅಲ್ಲಿ ನಾನು ಎನ ಬಿನ ಸೇರಿಸಿಲ್ಲ. ಯಾಕಂತ ಅಂದ್ರೆ ಎ ಅನ್ನೋದು ಇಂಟೀರಿಯರ್ ಪಾಯಿಂಟ್ ಆಗಲ್ಲ. ಈಗ ಇದಕ್ಕೆ ಇಂಟೀರಿಯರ್ ಪಾಯಿಂಟ್, ಈಗ ಇದಕ್ಕೆ ಇಂಟೀರಿಯರ್ ಪಾಯಿಂಟ್ ಹೇಳಿ. ಟೆಲ್ ಮಿ ದ ಇಂಟೀರಿಯರ್ ಪಾಯಿಂಟ್ ಆಫ್ ದಿಸ್. ಇಂಟೀರಿಯರ್ ಆಫ್ ಸೆಟ್ ಇನ್ಫಿನಿಟಿ ಕಾಮ ಎ ಓಪನ್ ಇರ್ಬೇಕು. ಯಾಕಂದ್ರೆ ಇಂಟರ್ ಇಸ್ ಆಲ್ವೇಸ್ ಓಪನ್ ಸೆಟ್. ಸೊ ಹಂಗಾಗಿ ದಿಸ್ ಇಸ್ ಆಲ್ಸೋ ಓಪನ್ ಬಿ ಕಾಮ ಇನ್ಫಿನಿಟಿ. ಸೊ ಇವೆರಡು ಆಗುತ್ತೆ. ಇದು ಬಂದ್ಬಿಟ್ಟು ಆನ್ಸರ್ ಆಗಿರೋದು ಇಲ್ಲಿ, ಅರ್ಧಲ್ವಾ? ಸೊ ಎಕ್ಸ್ಟೀರಿಯರ್ ಆಫ್ ಎ ಕಾಮ ಬಿ ಬಂದ್ಬಿಟ್ಟು ಇದಕ್ಕೂ ಸೇಮ್ ಅದೇ ಆಗುತ್ತೆ. ಇವು ಎ ಮತ್ತೆ ಬಿ ನ ಬೌಂಡ್ರಿ ಅಂತ ಕರಿತೀವಿ ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಿ, ಸಪೋಸ್ ಇಫ್ ಎ ಇಸ್ ಈಕ್ವಲ್ ಟು 1 2 3 ಅಂತ ತಗೋತೀವಿ. ಇದಕ್ಕೆ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಹೇಳಿ ಅಂತಂದ್ರೆ ನೀವೇನ್ ಮಾಡ್ಬೇಕು? ಯು ಜಸ್ಟ್ ಟೇಕ್ ದ ಕಾಂಪ್ಲಿಮೆಂಟ್ಸ್ ತಗೊಂಡಾಗ ಏನಾಗುತ್ತೆ, ಇವು ಬರ್ತವೆ. ಇದರಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಗಳು ಇಂಟೀರಿಯರ್ ಪಾಯಿಂಟ್ಸ್ ಆಗಿರೋದ್ರಿಂದ ಇದೇ ಆನ್ಸರ್ ಆಗಿರುತ್ತೆ. ಎಕ್ಸ್ಟೀರಿಯರ್ ಆಫ್ ಎ ಇಸ್ ದಿಸ್ ಅಂದ್ರೆ ಅವನ್ನ ಮೈನಸ್ ಮಾಡ್ಬೇಕಷ್ಟೇ. ವಾಟ್ ಇಸ್ ಎಕ್ಸ್ಟೀರಿಯರ್ ಆಫ್ ಎನ್? ಎನ್ಗೆ ಎಕ್ಸ್ಟೀರಿಯರ್ ಏನು ಅಂತ ಕೇಳಿದ್ರೆ ಆರ್ ಮೈನಸ್ ಎನ್. ಆರ್ ಅಲ್ಲಿ ಎನ್ ತೆಗೆದಾಕ್ತೀವಿ. ಎಕ್ಸ್ಟೀರಿಯರ್ ಆಫ್ ಝೆಡ್ ಇಸ್ ವಾಟ್? ಆರ್ ಮೈನಸ್ ಝೆಡ್. ವಾಟ್ ಇಸ್ ಎಕ್ಸ್ಟೀರಿಯರ್ ಆಫ್ ಕ್ಯೂ? ಕ್ಯೂಗೆ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಏನು? 5 ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಸಿಂಪಲ್ ಲಾಜಿಕ್. ಅದಕ್ಕೆ ಕ್ಯೂಗೆ ಯಾವ್ದು ಇಂಟೀರಿಯರ್ ಪಾಯಿಂಟ್ಸ್ ಇಲ್ಲ ಅಲ್ಲಿ. ಓಕೆ, ಅಂದ್ರೆ ಈಗ ಕ್ಯೂಗೆ ಕಾಂಪ್ಲಿಮೆಂಟ್ ತಗೊಂಡಾಗ ಕ್ಯೂ ಕಾಂಪ್ಲಿಮೆಂಟ್ ಆಗುತ್ತೆ. ಓಕೆನಾ? ಕ್ಯೂ ಕಾಂಪ್ಲಿಮೆಂಟ್ ನಲ್ಲಿ ಯಾವ್ಯಾವ ಇಂಟೀರಿಯರ್ ಪಾಯಿಂಟ್ಸ್ ಇದಾವೆ ಅವೆಲ್ಲವೂ ಕೂಡ ಕ್ಯೂಗೆ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಆಗ್ಬೇಕು. ಕ್ಯೂ ಕಾಂಪ್ಲಿಮೆಂಟ್ ಅಲ್ಲಿ ಯಾವ್ದು ಇಂಟೀರಿಯರ್ ಪಾಯಿಂಟ್ಸ್ ಇಲ್ಲ, ಹಂಗಾಗಿ ಕ್ಯೂಗೆ ಯಾವ್ದು ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಬರೋದಿಲ್ಲ. ಸೇಮ್ ಲಾಜಿಕ್ ಫಾರ್ ಕ್ಯೂ ಸಿ. ಸೇಮ್ ಅದ್ರದ್ದು ಕಾಂಪ್ಲಿಮೆಂಟ್ ತಗೊಂಡ್ರೆ ಕ್ಯೂ ಬರುತ್ತೆ. ಕ್ಯೂ ನಲ್ಲಿ ಯಾವ್ದು ಇಂಟೀರಿಯರ್ ಪಾಯಿಂಟ್ಸ್ ಇಲ್ಲ, ಹಂಗಾಗಿ ಕ್ಯೂ ಸಿಗೆ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಯಾವ್ದು ಇರಲ್ಲ. ಸೊ ಎಕ್ಸ್ಟೀರಿಯರ್ ಆಫ್ ಎಸ್ ಇಸ್ ಆಲ್ವೇಸ್ ಅನ್ ಓಪನ್ ಸೆಟ್. ಯಾವುದೇ ಒಂದು ಸೆಟ್ಗೆ ಎಕ್ಸ್ಟೀರಿಯರ್ ಪಾಯಿಂಟ್ ಡ್ರಾ ಮಾಡಿದ್ರೆ ಅದು ಯಾವತ್ತೂ ಓಪನ್ ಆಗಿರುತ್ತೆ. ನೋಡಿ, ಇವಾಗ ಅರ್ಥ ಮಾಡ್ಕೊಳ್ಳಿ. ಎ ಇಂಟೀರಿಯರ್ ಓಪನ್ ಸೆಟ್. ಓಕೆ, ಅಂದ್ರೆ ಎ ಇಂಟೀರಿಯರ್ ಅನ್ನೋದು ಏನಪ್ಪಾ ಅಂತ ಅಂದ್ರೆ ಎ ಒಳಗಡೆ ಇರುವಂತಹ ದೊಡ್ಡ ಓಪನ್ ಸೆಟ್ ಅದು. ಓಕೆ, ಎಕ್ಸ್ಟೀರಿಯರ್ ಅಂತ ಅಂದ್ರೆ ಏನಾಗುತ್ತೆ? ಎಕ್ಸ್ಟೀರಿಯರ್ ಆಫ್ ಎಸ್ ಕೂಡ ಓಪನ್ ಸೆಟ್. ಎಲ್ಲಿರುವಂತದ್ದು? ಆಚೆಗಡೆ ಇರುವಂತದ್ದು. ಓಕೆನಾ? ಫುಲ್ ಕಾಂಪ್ಲಿಮೆಂಟ್. ಎ ಬಿಟ್ಟು ಆಚೆಗಡೆ ಇರುವಂತ ದೊಡ್ಡ ಓಪನ್ ಸೆಟ್ ಅದು. ನೆಕ್ಸ್ಟ್ ಇಂಟೀರಿಯರ್ ಆಯ್ತು, ಎಕ್ಸ್ಟೀರಿಯರ್ ಆಯ್ತು. ನಾವು ಬೌಂಡ್ರಿ ಎಫ್ ಸೆಟ್ ಅಂದ್ರೆ ನೋಡೋಣ. ಏನು ಬೌಂಡ್ರಿ ಎಫ್ ಸೆಟ್ ಅಂದ್ರೆ? ಬೌಂಡ್ರಿ ಪಾಯಿಂಟ್ ಅಂದ್ರೆ ನೋಡೋಣ. ಎ ಪಾಯಿಂಟ್ ಪಿ is said to be boundary point if it is neither interior point nor an exterior point of S. ಓಕೆ, ಒಂದು ಪಾಯಿಂಟ್ ನ ಬೌಂಡ್ರಿ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಅದು ಇಂಟೀರಿಯರ್ ಪಾಯಿಂಟ್ ಆಗಿರಲ್ಲ, ಎಕ್ಸ್ಟೀರಿಯರ್ ಪಾಯಿಂಟ್ ಆಗಿರಲ್ಲ ಅಂತ. ಸೊ ಸೆಟ್ ಆಫ್ ಆಲ್ ಬೌಂಡ್ರಿ ಪಾಯಿಂಟ್ಸ್ ನ ಇದನ್ನ ಈ ತರ ಹಿಂಗೆ ಈ ಸಿಂಬಲ್ ಏನಿದು DS ಅಂತ ಏನೋ ಡೋ ಎಸ್ ಅಂತ ಆತರ ಸಿಂಬಲ್ ಜಂಪ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದರಲ್ಲಿ ಎಕ್ಸ್ಟೀರಿಯರ್ ಬೌಂಡ್ರಿ ಏನಪ್ಪಾ ಅಂತಂದ್ರೆ ಓಪನ್ ಎ ಕಾಮ ಬಿ ನಲ್ಲಿ ಬೌಂಡ್ರಿ ಇರಲ್ಲ. ಓಕೆನಾ? ದೇರ್ ಇಸ್ ನೋ ಬೌಂಡ್ರಿ ಅಟ್ ಆಲ್. ಇಟ್ ಈಸ್ 5. ಯಾಕಂತ ಅಂದ್ರೆ ಯಾವ್ದನ ಒಂದು ಎಲಿಮೆಂಟ್, ಯು ಟೇಕ್ ಎನಿ ಎಲಿಮೆಂಟ್ ಆಫ್ ದಿಸ್, ಅವೆಲ್ಲ ಇಂಟೀರಿಯರ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿಸ್ ಇಂಟರ್ವಲ್ ಆರ್ ಇಂಟೀರಿಯರ್ ಪಾಯಿಂಟ್ಸ್. ಸೊ ಇನ್ನು ಮಿಕ್ದವೆಲ್ಲ ಏನಾಗ್ತವೆ? ಅಲ್ಲ, ಏನಂತಾರೆ ಬೌಂಡ್ರಿ ಡೆಫಿನಿಷನ್ ಏನಂತಾರೆ? ಐದರ್ ಇಂಟೀರಿಯರ್ ಪಾಯಿಂಟ್ಸ್ ನಾರ್ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಅಲ್ವಾ? ಇದ್ರಲ್ಲಿ ಲೇಖನ ಬಿನೇ ಇಲ್ವಲ್ಲ,
ಅದ್ರ ಬಗ್ಗೆ ಮಾತಾಡಕ್ಕಲ್ವಾ. ಸೊ ಬೌಂಡ್ರಿ ಇಲ್ಲ ಇದಕ್ಕೆ ಅಂತ ಹೇಳೋದು, ಬೌಂಡ್ರಿ ಪಾಯಿಂಟ್ಸ್ ಇಲ್ಲ. ಸೊ ಇದಕ್ಕೆ ಬೌಂಡ್ರಿ ಪಾಯಿಂಟ್ಸ್ ಏನಿದೆ, ಎ ಕಮ ಬಿ ಇದೆ. ಓಕೆನಾ, ಸೊ ಇಟ್ ಇಸ್ ಬೌಂಡ್ರಿ. ಸೊ ಈ ನಾನ್ ಎಂಟಿ ಫೈನೈಟ್ ಸೆಟ್ಗೆ ಬೌಂಡ್ರಿ ಏನ್ ಬರುತ್ತೆ ಅಂದ್ರೆ ನಾನ್ ಎಂಟಿ ಫೈನೈಟ್ ಸೆಟ್ ಬರುತ್ತೆ. ನಾನು ಈ ತರ ಬರ್ದಿರ್ತೀನಿ, ಹಿಂಗಂದ್ರೆ ನಾನ್ ಎಂಟಿ ಫೈನೈಟ್ ಸೆಟ್ಗೆ ನಾನ್ ಎಂಟಿ ಫೈನೈಟ್ ಸೆಟ್ ಅಂತ ಬರ್ದಿರ್ತೀನಿ. ಅಂದ್ರೆ ಇಲ್ಲಿ ಏನ್ ಬರ್ದಿರ್ತೀವೋ ಎಲ್ಲಾ ಎಲಿಮೆಂಟ್ಸ್ ಇಲ್ಲಿ ಬರ್ತವೆ ಅಂತ. ಅಂದ್ರೆ ಇಫ್ ಎ ಇಸ್ ಈಕ್ವಲ್ ಟು 1 2 3 4 ಅಂತ ನಾನು ಬರೆದ್ರೆ, ವಾಟ್ ಈಸ್ ದ ಬೌಂಡ್ರಿ ಆಫ್ ದಿಸ್ ಸೆಟ್ ಅಂತ ಕೇಳಿದ್ರೆ, ಸೊ ಬೌಂಡ್ರಿ ಆಫ್ ದಿಸ್ ಸೆಟ್ ಈಸ್ ಆಲ್ಸೋ ವಾಟ್ 1 2 3 4 ಬರುತ್ತೆ ಅಂತ ಅದ್ರ ಅರ್ಥ. ಓಕೆ, ವಾಟ್ ಈಸ್ ದ ಬೌಂಡ್ರಿ ಆಫ್ ನ್ಯಾಚುರಲ್ ನಂಬರ್ಸ್? ಬೌಂಡ್ರಿ ಎಲಿಮೆಂಟ್ಸ್ ಯಾವ್ದಪ್ಪ ಅಂತ ಅಂದ್ರೆ ಎನ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಬೌಂಡ್ರಿ ಎಲಿಮೆಂಟ್ಸ್. ಓಕೆನಾ, ಝೆಡ್ ಗೆ ಝೆಡ್ ಬರುತ್ತೆ, ಕ್ಯೂಗೆ ಕ್ಯೂ ನಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಕೂಡ ದೇ ಆರ್ ಬೌಂಡ್ರಿ ಪಾಯಿಂಟ್ಸ್. ಓಕೆನಾ, ಯಾಕಂತ ಅಂದ್ರೆ ಆ ಪಾಯಿಂಟ್ ಕ್ಯೂ ನಲ್ಲಿರೋ ಯಾವುದೇ ಪಾಯಿಂಟ್ ಕೂಡ ಅದು ಇಂಟೀರಿಯರ್ ಅಲ್ಲೂ ಇಂಟೀರಿಯರ್ ಪಾಯಿಂಟ್ ಆಗಿರಲ್ಲ, ಎಕ್ಸ್ಟೀರಿಯರ್ ಪಾಯಿಂಟ್ ಆಗಿರಲ್ಲ. ಸೊ ಹಂಗಾಗಿ ಕ್ಯೂಸಿದು ಕೂಡ ಕ್ಯೂಸಿನೇ ಬರುತ್ತೆ. ಇಲ್ಲಿರೋ ಕ್ಯೂ ಮತ್ತೆ ಕ್ಯೂಸಿ ಎಲ್ಲಾ ಪಾಯಿಂಟ್ಸ್ ಕೂಡ ಬೌಂಡ್ರಿ ಪಾಯಿಂಟ್ಗಳು. ವಾಟ್ ಆರ್ ದ ಬೌಂಡ್ರಿ ಪಾಯಿಂಟ್ಸ್ ಆಫ್ ಆರ್ ಅಂತಂದ್ರೆ ಆರ್ ಅಲ್ಲಿ ಯಾವ್ದು ಬೌಂಡ್ರಿ ಪಾಯಿಂಟ್ಸ್ ಇಲ್ಲ. ಯಾಕಂದ್ರೆ ಆರ್ ಅಲ್ಲಿ ಇರೋವೆಲ್ಲ ಎಂತ ಪಾಯಿಂಟ್ಸ್, ಆರ್ ಇಂಟೀರಿಯರ್ ಏನ್ ಬಂತು, ಆರೇ ಬಂತಲ್ವಾ. ಅಂದ್ರೆ ಆರ್ ಒಳಗಡೆ ಇರೋವೆಲ್ಲ ಇಂಟೀರಿಯರ್ ಪಾಯಿಂಟ್ಸ್. ವಾಟ್ ಇಸ್ ದ ಎಕ್ಸ್ಟೀರಿಯರ್ ಪಾಯಿಂಟ್ಸ್ ಆಫ್ ಆರ್? ನೋ 5. ಓಕೆನಾ, ಆರ್ ಅಲ್ಲಿ ಇರೋದು ಓನ್ಲಿ ಇಂಟೀರಿಯರ್ ಪಾಯಿಂಟ್ಸ್. ಸೊ ಆರ್ಗೆ ಬೌಂಡ್ರಿನೂ ಇಲ್ಲ. ಓಕೆನಾ, ಆರ್ಗೆ ಬೌಂಡ್ರಿ ಪಾಯಿಂಟ್ಸ್ ಇರೋದಿಲ್ಲ. ಸೊ ಬೌಂಡ್ರಿ ಆಫ್ ಎಸ್ ಈಸ್ ಆಲ್ವೇಸ್ ಕ್ಲೋಸ್ಡ್ ಅಂತ. ಬೌಂಡ್ರಿ ಆಫ್ ಎಸ್ ಈಸ್ ಆಲ್ವೇಸ್ ಕ್ಲೋಸ್ಡ್ ನೆನಪಿರಲಿ. ಮತ್ ಇನ್ನೊಂದು ಈ ನೋಟ್ ಅರ್ಥ ಮಾಡ್ಕೊಳ್ಳಿ. ಸೊ ಎ ಇಂಟೀರಿಯರ್, ದಿಸ್ ಇಸ್ ದ ಇಂಟೀರಿಯರ್, ದಿಸ್ ಇಸ್ ಬೌಂಡರಿ, ದಿಸ್ ಇಸ್ ಎಕ್ಸ್ಟೀರಿಯರ್. ಇಂಟೀರಿಯರು, ಎಕ್ಸ್ಟೀರಿಯರು ಮತ್ತೆ ಬೌಂಡರಿನ ಎಲ್ಲ ಯೂನಿಯನ್ ಮಾಡಿದ್ರೆ ಯು ವಿಲ್ ಗೆಟ್ ಹೋಲ್ ಸ್ಪೇಸ್. ಓಕೆನಾ, ಫುಲ್ ಸ್ಪೇಸ್. ನಾವ್ ಯಾವ ಸ್ಪೇಸ್ ನ ಸ್ಟಡಿ ಮಾಡ್ತಾ ಇದೀವಿ, ಸೊ ನಾವ್ ಆಸ್ ಆಫ್ ನಾವು ಸ್ಟಡಿ ಮಾಡ್ತಾ ಇರೋದು ಯಾವ್ದನ್ನ, ರಿಯಲ್ ಲೈನ್ ಆಗಿರೋದ್ರಿಂದ ನಮ್ಗೆ ಫುಲ್ ರಿಯಲ್ ಲೈನ್ ಸಿಗುತ್ತೆ. ಇದು ನೆನಪಿರ್ಲಿ, ಇಮ್ಯಾಜಿನೇಷನ್ ಅರ್ಥ ಮಾಡ್ಕೊಳ್ಳಿ. ಸೊ ಎ ಇಂಟೀರಿಯರು, ಬೌಂಡರಿ ಮತ್ತೆ ಎಕ್ಸ್ಟೀರಿಯರ್ ಆಫ್ ಎ ಎಲ್ಲವನ್ನು ಯೂನಿಯನ್ ಮಾಡಿದ್ರೆ ಹೋಲ್ ಸ್ಪೇಸ್ ಬರ್ಬೇಕು ನಮ್ಗೆ. ಓಕೆನಾ, ಸೊ ನಮ್ಗೆ ಇಲ್ಲಿ ಸ್ಪೇಸ್ ಅಂದ್ರೆ ಇಲ್ಲಿ ಆರ್, ಸೊ ಆರ್ ನಮ್ಗೆ ಬರುತ್ತೆ. ಸೊ ಇಂಟೀರಿಯರ್ ಅಂತಂದ್ರೆ ಒಳಗಡೆ ಇರೋದು, ಬೌಂಡ್ರಿ ಅಂತಂದ್ರೆ ಬೌಂಡ್ರಿನಲ್ಲಿ ಇರೋದು, ಎಕ್ಸ್ಟೀರಿಯರ್ ಅಂತಂದ್ರೆ ಕಂಪ್ಲೀಟ್ಲಿ ಔಟ್ ಸೈಡ್ ಇರೋದು. ಅಷ್ಟೇ, ಇನ್ನೇನ್ ಲಾಜಿಕ್, ಸಿಂಪಲ್ ಅದೇ. ನೆಕ್ಸ್ಟ್ ಸ್ವಲ್ಪ ವಿಜುವಲೈಸ್ ಮಾಡ್ತಂತ ಹೋಗಿ. ಫಸ್ಟ್ ಏನ್ ಗೊತ್ತಾ, ಈಗ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಹಂಗೆ ನೀವು ಡೆಫಿನೇಷನ್ ಪ್ರಕಾರ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ವಿಜುವಲೈಸ್. ಇಂಟೀರಿಯರ್ ಅಂದ್ರೆ ಒಳಗಡೆ ಇರೋದು, ಎಕ್ಸ್ಟೀರಿಯರ್ ಅಂತಂದ್ರೆ ಔಟ್ ಸೈಡ್ ಇರೋದು, ಬೌಂಡ್ರಿ ಅಂತಂದ್ರೆ ಬೌಂಡ್ರಿನಲ್ಲಿ ಕೂತಿರೋದು ಅಂತ ಫಸ್ಟ್. ಆಮೇಲೆ ಆ ಮೀನಿಂಗ್ ಸ್ವಲ್ಪ ಅಷ್ಟೊಂದು ಟೆಕ್ನಿಕಲಿ ಹೋದ್ರೆ ಸ್ವಲ್ಪ ಡಿಫ್ರೆಂಟ್ ವೇರಿ ಬರುತ್ತೆ. ಅವಾಗ ಟೆಕ್ನಿಕಲಿ ಹೋಗಿ ಫಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ನ ಬ್ರಾಡ್ ಆಗಿ ಯೋಚನೆ ಮಾಡಿ. ಅದಾದ್ಮೇಲೆ ಟೆಕ್ನಿಕಲಿ ತುಂಬಾ ಡೀಪ್ ಆಗಿ ಹೋಗಿ. ನಾವು ತುಂಬಾ ಫಸ್ಟೇ ಡೀಪ್ ಹೋಗ್ತೀವಿ ಅಂತಂದ್ರೆ ಅಲ್ಲೇ ಕುತ್ಕೊಂಡಿರ್ತೀವಿ ನಾವು. ಓಕೆನಾ, ಆತರ ಮಾಡ್ಕೊಳಕ್ ಹೋಗ್ಬಿಡಿ. ಫಸ್ಟ್ ಒಂದು ವಿಜುವಲೈಸ್ ಮಾಡ್ಕೊಳ್ಳಿ. ಆ ಪದದ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನಾನು ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಈಗ ನಾವ್ ಏನನ್ನ ಓದ್ದೆ ಅಂತ ಅಂದ್ರೆ, ನೋಡಿ ನಾನು ಏನ್ ಓದಿದೀನಿ ಇಲ್ಲಿವರೆಗೂ ಟೊಪಾಲಜಿನಲ್ಲಿ ಅಂತಂದ್ರೆ, ನೈಬರ್ಹುಡ್ ಬಗ್ಗೆ ಓದ್ದೆ, ಅದಾದ್ಮೇಲೆ ಓಪನ್ ಸೆಟ್, ಓಪನ್ ಸೆಟ್ಸ್ ಬಗ್ಗೆ ಓದ್ದೆ, ಕ್ಲೋಸ್ ಸೆಟ್ಸ್ ಬಗ್ಗೆ ಓದ್ದೆ, ಅದಾದ್ಮೇಲೆ ಇಂಟೀರಿಯರ್, ಇಂಟೀರಿಯರ್, ಎಕ್ಸ್ಟೀರಿಯರ್, ಬೌಂಡ್ರಿ. ಬೌಂಡ್ರಿ ಬಗ್ಗೆ ಓದ್ದೆ ಅಲ್ವಾ. ಇಷ್ಟು, ಇದನ್ನ ಒಂದು ಇದ್ರಲ್ಲಿ ಇಡೋಣ. ಈಗ ನಾನು ಮಾತಾಡೋದನ್ನ ಇನ್ನೊಂದ್ರಲ್ಲಿ ಇಡ್ತೀನಿ. ಅಂದ್ರೆ ಈಗ ಐಸೋಲೇಟೆಡ್ ಪಾಯಿಂಟ್ಸ್ ಅಂತ ಮಾತಾಡ್ತೀನಿ. ಐಸೋಲೇಟೆಡ್ ಪಾಯಿಂಟ್ಸ್ ಅಂದ್ರೆ ಏನು ಅಂತ ಮಾತಾಡ್ತೀನಿ. ಅದಾದ್ಮೇಲೆ ಅಡರೆಂಟ್ ಪಾಯಿಂಟ್ಸ್ ಅಂತ ಮಾತಾಡ್ತೀನಿ. ಲಿಮಿಟ್ ಪಾಯಿಂಟ್ಸ್ ಅಂತ ಮಾತಾಡ್ತೀನಿ. ಲಿಮಿಟ್ ಪಾಯಿಂಟ್ಸ್, ಅಕ್ಯುಮುಲೇಷನ್ ಪಾಯಿಂಟ್ಸ್, ಇವನ್ನೆಲ್ಲ ಒಂದು ಪ್ಯಾಕೇಜ್ ನಲ್ಲಿ ಹಾಕಿ ನಾನು ಇಫ್ನು ಒಂದು ಇದ್ರಲ್ಲಿ ಮಾತಾಡ್ತಾ ಹೋಗ್ತೀನಿ. ಈಗ ಈ ಮೂರುನು ಒಂದೇ ತರ ಡೆಫಿನಿಷನ್ ಸಿಮಿಲಾರಿಟೀಸ್ ಮೇಲೆ ನಾನು ತಗೊಂಡು ಹೋಗ್ತಾ ಇರ್ತೀನಿ ನಾನು. ಓಕೆನಾ, ಈಗ ಐಸೋಲೇಟೆಡ್ ಪಾಯಿಂಟ್ ಅಂದ್ರೆ ಏನು? ಎ ಪಾಯಿಂಟ್ P is said to be an isolated point of S if there exists epsilon such that P minus epsilon, P plus epsilon intersection S is equal to singleton P ಅಂತ ಹೇಳ್ತಿದ್ದಾರೆ. ಅಂದ್ರೆ
ಯಾವುದೇ ಒಂದು ಎಪ್ಸಿಲಾನ್ ಡ್ರಾ ಮಾಡಿದಾಗ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ ಅದರ ಇಂಟರ್ಸೆಕ್ಷನ್ ಅಂದ್ರೆ ಏನು? ಕಾಮನ್ ಎಲಿಮೆಂಟ್ ತಾನೆ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್. ಓಕೆ, ಎಸ್ ಅಲ್ಲಿ ಇರುವಂತ ಒಂದೇ ಒಂದು ಕಾಮನ್ ಎಲಿಮೆಂಟ್ ಇರಬೇಕು, ದಟ್ ಟು ಪಿ ನೇ ಇರಬೇಕು. ಡೆಫಿನೆಟ್ಲಿ ದಿಸ್ ಕಂಟೈನ್ಸ್ ಪಿ ಅಲ್ವಾ? ಪಿ ಮೈನ್ ಎಪ್ಸಿಲಾನ್ ನೈಬರ್ಹುಡ್ ಆಫ್ ಪಿ ಕಂಟೈನ್ಸ್ ಪಿ. ಪಿ ಇದ್ದೇ Yes. ಇರುತ್ತಲ್ವಾ, ಪಿ ಇಂದ ಆಚೆ ಈಚೆ ತಾನೆ ಹೋಗೋದು. ಸೊ ಇದ್ರಲ್ಲಿ ಪಿ ಇರುತ್ತೆ. ಇದ್ರಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮನ್ ಇರ್ಬೇಕಪ್ಪ ಅಂದ್ರೆ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಕಾಮನ್ ಇರಬೇಕು, ದಟ್ ಇಸ್ ಪಿ. ಆತರ ಪಾಯಿಂಟ್ ಗಳು ಸಿಕ್ಕಿದ್ರೆ ಸೊ ಅಂತ ಪಾಯಿಂಟ್ಸ್ ನೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಸೆಟ್ ಆಫ್ ಆಲ್ ಐಸೋಲೇಟೆಡ್ ಪಾಯಿಂಟ್. ಸೆಟ್ ಆಫ್ ಆಲ್ ಐಸೋಲೇಟೆಡ್ ಪಾಯಿಂಟ್ಸ್ ನ ಐಸೋ ಆಫ್ ಎ ಅಂತ ಕರಿತೀವಿ ಅಷ್ಟೇ. ಈಗ ಚೆಕ್ ಮಾಡ್ತಾ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ತಗೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಸೊ ಐ ಆಮ್ ಗೋಯಿಂಗ್ ಟು ಟೇಕ್ n as a set, or else I say so set A is equal to 1 2 3 1 2 3 ಸೆಟ್ ತಗೊಂಡಿದ್ದೀನಿ. ಓಕೆನಾ? ನಾನು ಈಗ ಚೆಕ್ ಮಾಡ್ತಾ ಇದ್ದೀನಿ ಇದರಲ್ಲಿರೋ 1 ಅನ್ನೋದು ಐಸೋಲೇಟೆಡ್ ಪಾಯಿಂಟ್ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಗ ನಾನು ಐ ಆಮ್ ಗೋಯಿಂಗ್ ಟು ಡ್ರಾ ಎ ರಿಯಲ್ ಲೈನ್. ಇಲ್ಲಿ 1 ಇದೆಯಲ್ವಾ? ಈ 1 ಗೆ ಏನ್ ಮಾಡ್ಬೇಕು ನಾವು? ಎಪ್ಸಿಲಾನ್ ಡ್ರಾ ಮಾಡಬೇಕು. ಎಪ್ಸಿಲಾನ್ ನೈಬರ್ಹುಡ್ ಅಂದ್ರೆ ಇಲ್ಲಿ 2 ಇರುತ್ತೆ, ಇಲ್ಲಿ 3 ಇರುತ್ತೆ. ಈ 1 ಗೆ ನಾನು ನಾನೀಗ ಚೆಕ್ ಮಾಡ್ತಾ ಇರೋದು ಏನಂತ ಹೇಳಿ, 1 ಅನ್ನೋದು ಐಸೋಲೇಟೆಡ್ ಪಾಯಿಂಟ್ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಗ ಆ ಚೆಕ್ ಮಾಡಕ್ ಏನ್ ಮಾಡ್ಬೇಕು ನಾನು? ಐ ಹ್ಯಾವ್ ಟು ಡ್ರಾ ಎನ್ ಎಪ್ಸಿಲಾನ್ ನೈಬರ್ಹುಡ್ ಆಫ್ 1. ಸೊ ಎಪ್ಸಿಲಾನ್ ನೈಬರ್ಹುಡ್ ಆಫ್ 1 ಡ್ರಾ ಮಾಡಿದಾಗ ಈಗ ಈ ಎಪ್ಸಿಲಾನ್ ನೈಬರ್ಹುಡ್ ಆಫ್ 1 ಮತ್ತೆ ನಮ್ಮ ಸೆಟ್ ಇದು ಮತ್ತೆ ಇದು ಇವೆರಡರಲ್ಲೂ ಎಷ್ಟು ಎಲಿಮೆಂಟ್ ಕಾಮನ್ ಆಗಿದಾವೆ? Only one. ಓನ್ಲಿ 1. ದಟ್ ಈಸ್ 1 ಓನ್ಲಿ ಅಲ್ವಾ? 1 ಅನ್ನೋದು Yes. ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ. Therefore, I say 1 is an isolated point of S. Yes, sir. Similarly, if you draw an epsilon neighborhood of 2, ಇದು ಬರುತ್ತೆ epsilon neighborhood of 2. ಆ epsilon neighborhood of 2 ಅದೇ ಇದು p minus epsilon ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಇದು ಮತ್ತೆ ನಮ್ಮ ಸೆಟ್, ನಾನು ತಗೊಂಡಿರೋ ಸೆಟ್, ಅವೆರಡರಲ್ಲೂ ಕಾಮನ್ ಎಲಿಮೆಂಟ್ ಯಾವ್ದಿದೆ? ಒಂದೇ ಒಂದು ಎಲಿಮೆಂಟ್, ಅದು 2. ಓಕೆನಾ? ಅದೇ ತರ ಅಂದ್ರೆ ಇದ್ರಲ್ಲಿರೋ ಎ ಇಸ್ ಈಕ್ವಲ್ ಟು 1 2 3 ಅಂತ ತಗೊಂಡೆ. ಇದ್ರಲ್ಲಿರೋ ಐಸೋಲೇಟೆಡ್ ಪಾಯಿಂಟ್ಸ್ ಯಾವ್ಯಾವಪ್ಪ ಅಂತ ಕೇಳಿದ್ರೆ ಅಂತ ಹೇಳ್ಬೇಕು? 1 is an isolated point, 2 is also isolated point, 3 is also isolated point. Isolated point. ತಿಳಿಯತ್ತಲ್ವಾ? Yes, ಈಗ sir. ಅದೇ ನೀವು ಕ್ಯೂ ತಗೊಳ್ಳಿ. ಈಗ ನಿಮ್ಗೆ ಒಂದು ಡಿಸ್ಕಾರ್ಡ್ ಮಾಡಕ್ ಒಂದು ಆಪ್ಷನ್ ಹೇಳ್ತೀನಿ. ಈಗ ಸಪೋಸ್ ಒಂದು ಇಂಟರ್ವಲ್ ತಗೊಳ್ಳೋಣ. ಓಕೆನಾ? ಎ ಕಾಮ ಸಪೋಸ್ 1 ಕಾಮ 5 ಅಂತ ಒಂದು ಇಂಟರ್ವಲ್ ತಗೋತೀನಿ. ಓಕೆನಾ? ಈಗ ನಾವು ಸೊ ಐ ನೀಡ್ ಟು ಚೆಕ್ ವೆದರ್ ದಟ್ 2 is an isolated point or not ಅಂತ ಚೆಕ್ ಮಾಡಬೇಕು. ಅವಾಗ ಹೆಂಗ್ ಚೆಕ್ ಮಾಡ್ತೀರಾ ನೀವು? ಫಸ್ಟ್ ರಿಯಲ್ ಲೈನ್ ತಗೋಬೇಕು. ಇದು 2 ಅಲ್ವಾ? ಇದು 2 ಅಂತ ತಗೊಂಡೆ ಇಲ್ಲಿ. ಈಗ ಈ 2 ಗೆ ಒಂದ್ ಏನ್ ಮಾಡ್ಬೇಕು ನೀವು? ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ಬೇಕು. 2 ಗೆ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ಬೇಕು. ಈ ಎಪ್ಸಿಲಾನ್ ನೈಬರ್ಹುಡ್ ಆಫ್ 2 ಮತ್ತೆ ನಮ್ಮ ಸೆಟ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಎಷ್ಟಿದಾವೆ? Infinite. ತುಂಬಾ ಕಾಮನ್ ಎಲಿಮೆಂಟ್ಸ್ ಇದಾವೆ. ಹಂಗಾಗಿ ಏನಂತ ಹೇಳ್ಬೋದು ನಾನೀಗ ಈ 2 ನ? Not a isolated point. It is not an isolated point of this interval, this set ಅಂತ ಹೇಳ್ಬೋದಲ್ವಾ? ಐಸೋಲೇಟೆಡ್ ಅಂತ ಅಂದ್ರೆ ನೀವೊಂದು ಎಪ್ಸಿಲಾನ್ ನೈಬರ್ಹುಡ್ ನ ಡ್ರಾ ಮಾಡ್ಬೇಕು. ಆ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಮತ್ತೆ ನಮ್ಮ ಸೆಟ್ ಅಲ್ಲಿ ನಾವ್ ಯಾವ್ದು ಎಲಿಮೆಂಟ್ ಗೆ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿರ್ತೀವಿ ಅದೊಂದೇ ಎಲಿಮೆಂಟ್ ಕಾಮನ್ ಆಗಿರ್ಬೇಕು. ಅಂತ ಪಾಯಿಂಟ್ಸ್ ನಾವು ಐಸೋಲೇಟೆಡ್ ಪಾಯಿಂಟ್ಸ್, ಐಸೋಲೇಟ್ ಆಗಿರ್ತವೆ ಅಂತ, ಸಪ್ರೇಟ್ ಆಗಿರ್ತವೆ. ಯಾವ್ದು ಆಜು ಗೋಜು ಯಾವ್ದು ಗೋಜು ಇರಲ್ಲ ಅಂತ, ಸಪ್ರೇಟ್. ಪರ್ಫೆಕ್ಟ್ಲಿ ಆಲ್ ರೈಟ್, ಒಬ್ನೇ ಇದೀನಿ, ಏಕಾಂಗಿ ಅನ್ನೋ ತರ, ಏಕಾಂಗಿ ಅಂತ ಕರಿತೇವೆ ಇವನ್ನ. ಓಕೆನಾ? ಸೊ ಐಸೋಲೇಟ್ ಆಗಿರ್ತದೆ ಅಂತ. ಓಕೆನಾ? ಸೊ ಸೆಟ್ ಆಫ್ ಆಲ್ ಐಸೋಲೇಟೆಡ್ ಪಾಯಿಂಟ್ಸ್ ಆಫ್ ಎಸ್ ನ ನಾವು ಐಸೋ ಆಫ್ ಎಸ್ ಅಂತ ಕರಿತೀವಿ. ಈಗ ಯು ಚೆಕ್ ಎನ್ ಅಲ್ಲಿರೋ ಎಲಿಮೆಂಟ್ಸ್ ಗಳನ್ನ ಚೆಕ್ ಮಾಡಿ. 1 2 3 ಅಂಡ್ ಸೋ ಆನ್ ಇರುತ್ತವೆ. ಐಸೆ ಎಲ್ಲಾ ಎಲಿಮೆಂಟ್ಸ್ ಆಫ್ ಎನ್ ಕೂಡ ಐಸೋಲೇಟೆಡ್ ಪಾಯಿಂಟ್ಸ್ ಅಂತ ಹೇಳ್ಬೋದಾ? All the elements of n are isolated? Yes, sir. ಹೇಳ್ಬೋದು. Yes, sir. Yes, I say all the elements of n are isolated. What can you say about Q? Q ನಲ್ಲಿರೋ ಎಲ್ಲ ಪಾಯಿಂಟ್ಸ್ ಐಸೋಲೇಟೆಡ್ ಅಥವಾ ಐಸೋಲೇಟೆಡ್ ಆಗಲ್ವಾ? ನೀವು ಹಿಂಗೆ ಚೆಕ್ ಮಾಡಿ. ಓಕೆ, ಕನ್ಸಿಡರ್ Q. ಈಗ ರಿಯಲ್ ಲೈನ್ ತಗೊಳ್ಳಿ. ಈಗ ಯಾವ್ದೋ ಒಂದು ಪಾಯಿಂಟ್ ಸುಮ್ಮನೆ ರ್ಯಾಂಡಮ್ಲಿ ಚೂಸ್ ಎನ್ ಎಲಿಮೆಂಟ್. Q ನಲ್ಲಿ ಯಾವ್ದೋ ಒಂದು ಸಪೋಸ್ 1/2 ಇದೆ ಅಂತ ಅನ್ಕೊಳ್ಳಿ. 1/2 ಇಲ್ಲಿ ತಗೊಂಡೆ. 1/2 ತಗೊಂಡು ಅದಕ್ಕೊಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದೆ. ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಎಷ್ಟೋ ಒಂದು ಎಲಿಮೆಂಟ್ಸ್ ಇದಾವೆ. ಈಗ 1/2 ಅನ್ನೋದು ಏನೋ ಐಸೋಲೇಟೆಡ್ ಪಾಯಿಂಟೇ ಆಗಿದ್ರೆ ಈ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಮತ್ತೆ ನಮ್ಮ Q ನಲ್ಲಿ 1/2 ಅನ್ನೋದು ಒಂದೇ ಒಂದು ಕಾಮನ್ ಎಲಿಮೆಂಟ್ ಇರ್ಬೇಕಿತ್ತು. ಬಟ್ ಈ 1/2
ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಆಫ್ ಏನಿರ್ತವೆ, ಕಾಮನ್ ಎಲಿಮೆಂಟ್ಸ್. ರಾಷನಲ್ಸ್ ಇರ್ತವೆ. ಅಂದ್ರೆ ಇದೇನಾಗುತ್ತೆ, ದಿಸ್ ಇಸ್ ವಾಟ್ 1/2 ಮೈನಸ್ ಎಪ್ಸಿಲಾನ್, ದಿಸ್ ಇಸ್ 1/2 ಪ್ಲಸ್ ಎಪ್ಸಿಲಾನ್. ಸೊ ಈ ನೈಬರ್ಹುಡ್ ಅಲ್ಲಿ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ರಾಷನಲ್ಸ್ ಇರ್ತವೆ. ಹಂಗಾಗಿ ನಾವು 1/2 ಒಂದೇ ಒಂದು ಕಾಮನ್ ಎಲಿಮೆಂಟ್ ಇದೆ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ನೋ ಎಲಿಮೆಂಟ್ ಆಫ್ ಕ್ಯೂ ಈಸ್ ಅನ್ ಐಸೋಲೇಟೆಡ್ ಪಾಯಿಂಟ್ ಆಫ್ ಕ್ಯೂ. ಹಂಗಾಗಿ ಈವನ್ ಸೇಮ್ ಲಾಜಿಕ್ ಈಸ್ ಅಪ್ಲೈಡ್ ಫಾರ್ ಕ್ಯೂ ಸಿ ಆಲ್ಸೋ. ಅರ್ಥ ಆಯ್ತಲ್ವಾ? ಈಗ ಐಸೋಲೇಟೆಡ್ ಅಂದ್ರೆ ಅರ್ಥ ಆಯ್ತಲ್ವಾ? ಕಾಮನ್ ಎಲಿಮೆಂಟ್, ಯಾವ್ದಾದ್ರು ಮಧ್ಯೆ ಕಾಮನ್ ಎಲಿಮೆಂಟ್ ನಾವು ತಗೊಳ್ಳೋ ಸೆಟ್ಟು ಮತ್ತೆ ನಾವು ಎಳೆಯುವಂತ ಎಪ್ಸಿಲಾನ್ ನೈಬರ್ಹುಡ್. ಓಕೆನಾ? ಅವೆರಡರ ಮಧ್ಯೆ ಕಾಮನ್ ಎಲಿಮೆಂಟ್ ಆ ಪಾಯಿಂಟ್ ಆಗಿರ್ಬೇಕು, ಒಂದೇ ಒಂದು ಪಾಯಿಂಟ್ ಆಗಿರ್ಬೇಕು, ದಟ್ ಈಸ್ ಪಿ. ಸೊ ಅವಾಗ ಅದನ್ನ ಐಸೋಲೇಟೆಡ್ ಅಂತ ಕರಿತೀವಿ. ವಿಷಯ ಪಿ ಈಸ್ ಐಸೋಲೇಟೆಡ್ ಪಾಯಿಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಸೊ ಐಸೋಲೇಟೆಡ್ ಆಫ್ ಎನ್ ಏನಾಗುತ್ತೆ? ಡೆಫಿನೆಟ್ಲಿ ಎನ್ ಎ ಬರುತ್ತೆ. ಐಸೋಲೇಟೆಡ್ ಪಾಯಿಂಟ್ಸ್ ಆಫ್ ಝೆಡ್ ಏನ್ ಬರುತ್ತೆ? ಐಸೋ ಆಫ್ ಝೆಡ್ ಝೆಡ್ ಎ ಬರುತ್ತೆ. ಐಸೋ ಆಫ್ ಕ್ಯೂ ಏನ್ ಬರುತ್ತೆ? 5 ಬರುತ್ತೆ. ಯಾವ ಐಸೋಲೇಟೆಡ್ ಪಾಯಿಂಟ್ಸ್ ಅಲ್ಲ, ಈಗಿನ ಚೆಕ್ ಮಾಡಿದ್ವಿ ನಾವು. ಐಸೋ ಆಫ್ ಕ್ಯೂ ಸಿ ಏನ್ ಬರುತ್ತೆ? 5 ಬರುತ್ತೆ. ಐಸೋಲೇಟೆಡ್ ಪಾಯಿಂಟ್ಸ್ ಆಫ್ ಆರ್ ಏನ್ ಬರುತ್ತೆ? ಆರ್ ಅಲ್ಲೂ ಕೂಡ ಯಾವ್ದು ಐಸೋಲೇಟೆಡ್ ಪಾಯಿಂಟ್ಸ್ ಇಲ್ಲ. ಯಾಕಂದ್ರೆ ನೀವು ಯಾವ್ದೇ ಒಂದು ಪಾಯಿಂಟ್ ತಗೊಂಡು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ ಆ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಏನಿರ್ತವೆ? ಇನ್ಫೈನೈಟ್ಲಿ ಮೆನಿ ಕಾಮನ್ ಎಲಿಮೆಂಟ್ಸ್ ಇನ್ ಆರ್. ಆರ್ ಅಲ್ಲಿ ಇರುವಂತವೆ ಅಲ್ಲ, ಯಾಕಂದ್ರೆ ಆರ್ ಅಂದ್ರೆ ತುಂಬಾ ದೊಡ್ಡದು ಬಿಡಿ ಅದು. ಐಸೋಲೇಟೆಡ್ ಪಾಯಿಂಟ್ಸ್ ಆಫ್ ನಾನ್ ಎಂಪ್ಟಿ ಫೈನೈಟ್ ಇದ್ರೆ ಏನಾಗುತ್ತೆ ಹೇಳಿ? ಸೇಮ್ ಸೆಟ್ಟೇ ಬರುತ್ತೆ. ನಾನ್ ಎಂಪ್ಟಿ ಫೈನೈಟ್ ಸೆಟ್ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ಕೂಡ ಏನಾಗಿರ್ತವೆ? ಐಸೋಲೇಟೆಡ್ ಪಾಯಿಂಟ್ಸ್ ಆಗಿರ್ತವೆ. ಸೊ ಐಸೋಲೇಟೆಡ್ ಪಾಯಿಂಟ್ ಆಫ್ ಎ ಬಿ ಏನಾಗುತ್ತೆ? ಇದರಲ್ಲೂ ಕೂಡ ಯಾವ್ದು ಐಸೋಲೇಟೆಡ್ ಪಾಯಿಂಟ್ ಇಲ್ಲ, 5 ಬರುತ್ತೆ. ಕ್ಲೋಸ್ ಇಂಟರ್ವಲ್ ಎ ಬಿ ನಲ್ಲೂ ಕೂಡ ಐಸೋಲೇಟೆಡ್ ಪಾಯಿಂಟ್ಸ್ ಇಲ್ಲ. ಸೊ ಐ ಸೇ ಎ ಇಸ್ ಅನ್ ಐಸೋಲೇಟೆಡ್ ಪಾಯಿಂಟ್? ನೋ. ಯಾಕಂತ ಅಂದ್ರೆ ಎಗೂ ನೀವು ಏನಾದ್ರೂ ಎಪ್ಸಿಲಾನ್ ನೈಬರ್ ಡ್ರಾ ಮಾಡಿದಾಗ, ಸೊ ಇಫ್ ದಿಸ್ ಇಸ್ ಎ ಅಂತ ಅನ್ಕೊಳ್ಳಿ, ಸೊ ನಿಮ್ಗೆ ಈ ಜಾಗ ಬರುತ್ತಾವಲ್ಲ, ಈ ಎಲಿಮೆಂಟ್ಸ್ ರೈಟ್ ಸೈಡ್ ಅಲ್ಲಿ ಬರುವಂತ ಎಲಿಮೆಂಟ್ಸ್, ತುಂಬಾ ಎಲಿಮೆಂಟ್ಸ್ ಗಳು ಈ ಇಂಟರ್ವಲ್ ಅಲ್ಲಿ ಕಾಮನ್ ಬರ್ತವೆ, ಎ ಒಂದೇ ಅಲ್ಲ. ಸೊ ಹಂಗಾಗಿ ನಮ್ಗೆ ಅದು ಐಸೋಲೇಟೆಡ್ ಪಾಯಿಂಟೇ ಆಗಿರ್ಬೇಕಂದ್ರೆ ಅದು ಒಂದೇ ಒಂದು ಕಾಮನ್ ಎಲಿಮೆಂಟ್ ಮಾತ್ರ ಇರ್ಬೇಕಿತ್ತು. ನೀವು ಒಂದು ಎಪ್ಸಿಲಾನ್ ನೈಬರ್ ಡ್ರಾ ಮಾಡಿದ್ರೆ ರೈಟ್ ಸೈಡ್ ಅಲ್ಲಿ ಬರುವಂತ ರೈಟ್ ಆಫ್ ಇಂಟರ್ವಲ್ ಏನಿದೆ ಅದರಲ್ಲಿ ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ದಿಸ್ ಇರ್ತವೆ. ಹಂಗಾಗಿ ಬರಲ್ಲ. ಕ್ಲಿಯರ್ ಆಯ್ತಾ? ಐಸೋಲೇಟೆಡ್ ಅಂದ್ರೆ ಅದು ಕ್ಲಿಯರ್ ಆಗಿದ್ಯಾ? Yes, sir. Yes, sir. ಸರ್ ನೆಕ್ಸ್ಟ್ ಅಡರೆಂಟ್ ಪಾಯಿಂಟ್ ಅಂತ ಬರುತ್ತೆ. ಏನಿದು ಅಡರೆಂಟ್ ಪಾಯಿಂಟ್ ಅಂತ ಅಂದ್ರೆ ಸೇಮೇ, ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. A point P is said to be an adherent point of S if there exists epsilon greater than 0 such that P minus epsilon P plus epsilon intersection S is not equal to 5. ಓಕೆನಾ? ಸೊ ನಾಟ್ ಈಕ್ವಲ್ ಟು 5 ಅಂತ ಅಂದ್ರೆ ಅದನ್ನೇ ನಾವು ಅಡರೆಂಟ್ ಪಾಯಿಂಟ್ಸ್ ಅಂತ ಕರಿತೀವಿ ಅಷ್ಟೇ. ಓಕೆನಾ? ಅಂದ್ರೆ ಯಾವುದೇ ಒಂದು ಎಪ್ಸಿಲಾನ್ ನೈಬರ್ಹುಡ್ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ತೀವಿ. ಎಪ್ಸಿಲಾನ್ ನೈಬರ್ಹುಡ್ ಮತ್ತೆ ಎಸ್ ಅಲ್ಲಿ ನಾಟ್ ಈಕ್ವಲ್ ಟು 5 ಬರಬೇಕು. ನಾಟ್ ಈಕ್ವಲ್ ಟು 5 ಬಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ? ಅದನ್ನ ಆ ಪಾಯಿಂಟ್ ನ ಅಂತ ಕರಿತೀವಿ ಅಂದ್ರೆ ಅಡರೆಂಟ್ ಪಾಯಿಂಟ್ ಅಂತ ಕರಿತೀವಿ. ಸೆಟ್ ಆಫ್ ಆಲ್ ಅಡರೆಂಟ್ ಪಾಯಿಂಟ್ಸ್ ಆಫ್ ಎಸ್ ಇಸ್ ಕಾಲ್ಡ್ ಕ್ಲೋಜರ್ ಆಫ್ ಎಸ್ ಅಂತ ಕರಿತೀವಿ. ಅದನ್ನ ಅಂತ ಕರಿತೀವಿ ಅಂದ್ರೆ ಕ್ಲೋಜರ್ ಆಫ್ ಎಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಈಗ ಕ್ಯಾನ್ ಯು ಡಿಫ್ರೆನ್ಶಿಯೇಟ್ ಐಸೋಲೇಟೆಡ್ ಅಂಡ್ ಅಡರೆಂಟ್? ಐಸೋಲೇಟೆಡ್ ಆಗಿ ಏನಂತ ಹೇಳಿದ್ವಿ? ಇಂಟರ್ಸೆಕ್ಷನ್ ಮಾಡಿದ್ರೆ ಒಂದೇ ಒಂದು ಎಲಿಮೆಂಟ್ ಬರ್ಬೇಕು, ಸಿಂಗಲ್ಟನ್ ಎಲಿಮೆಂಟ್ ಬರಬೇಕು, ಪಿ ಮಾತ್ರ ಬರ್ಬೇಕಿತ್ತು. ಬಟ್ ಇಲ್ಲೇನ್ ಹೇಳ್ತಾವ, ಇಲ್ಲಿ ನಾಟ್ ಈಕ್ವಲ್ ಟು 5. ಒಂದನ ಬರ್ಲಿ 10 ಬರ್ಲಿ, ಒಟ್ಟಿಗೆ 5 ಬರಬಾರ್ದು ಅಷ್ಟೇ. 5 ಬರ್ದಂಗೆ ನೀವು 1 ಇರ್ಲಿ 2 ಇರ್ಲಿ 3 ಇರ್ಲಿ 4 ಇರ್ಲಿ ಎಷ್ಟನ ಇರ್ಲಿ ಅವೆಲ್ಲವೂ ಕೂಡ ಏನಾಗ್ತವೆ? ಅಡರೆಂಟ್ ಪಾಯಿಂಟ್ಸ್ ಆಗ್ತವೆ. ಈಗ ಅಟ್ಲೀಸ್ಟ್ ಯಾವ್ದೋ ಒಂದೇ ಒಂದು ಎಲಿಮೆಂಟ್ ಕಾಮನ್ ಆಗಿದೆ. ಆಬ್ವಿಯಸ್ಲಿ ಪಿ ಮೈನಸ್ ಎಪ್ಸಿಲಾನ್ ಪಿ ಪ್ಲಸ್ ಎಪ್ಸಿಲಾನ್ ಇಂಟರ್ಸೆಕ್ಷನ್ ಎಸ್ ಅಲ್ಲಿ 100% ಪಿ ಅನ್ನೋದು ಕಾಮನ್ ಇದ್ದೇ ಇರುತ್ತೆ. ಹೌದಾ ಇಲ್ವಾ? ಎಸ್ ಸರ್ ಪಿ ಅನ್ನೋದು ಕಾಮನ್ ಇದ್ದೇ ಇರುತ್ತೆ ಅಂತ ಅಂದ್ರೆ ಡೆಫಿನೆಟ್ಲಿ ನಾಟ್ ಈಕ್ವಲ್ ಟು 5 ಆನ್ಸರೇ ಬರುತ್ತೆ ಇದು. ಓಕೆನಾ? ಇಫ್ ಯು ಡೂ ಇಂಟರ್ಸೆಕ್ಷನ್ ಡೆಫಿನೆಟ್ಲಿ ಇದು ನಾಟ್ ಈಕ್ವಲ್ ಟು 5ನೇ ಆನ್ಸರ್ ಬರುತ್ತೆ ಇದು. ಓಕೆನಾ? ಅಂದಾಗ ಎವ್ರಿ ಐಸೋಲೇಟೆಡ್ ಪಾಯಿಂಟ್ಸ್ ಆರ್ ಅಡರೆಂಟ್ ಪಾಯಿಂಟ್ಸ್ ಆಗುತ್ತೆ. ಓಕೆನಾ? Yes. ಈಗ ಬಿಡಿ ಈ ಅಪ್ರೋಚ್ ಓದ್ಬೇಡ. ಈಗ ಆಮೇಲೆ ವಿಜುವಲೈಸೇಷನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಅದು ಹೆಂಗೆ ಅಂತ. ಈಗ ಅರ್ಥ ಮಾಡ್ಕೊಳ್ಳಿ. ಈಗ ನೋಡೋಣ, ಒಂದೆರಡು ಎಕ್ಸಾಂಪಲ್ ಮಾಡ್ಕೊಂತ ಹೋಗೋಣ. ಈಗ ಸೆಟ್ 1 2 3 4 ತಗೊಳ್ಳೋಣ.
ಇದ್ರಲ್ಲಿರೋ ಅಡರೆಂಟ್ ಪಾಯಿಂಟ್ಸ್ ಆಫ್ ದಿಸ್ ಹೇಳಪ್ಪ ಅಂತ ಕೇಳ್ತಾರೆ. ಇದು ನೋಡಿ, ಇದನ್ನ ಕ್ಲೋಜರ್ ಆಫ್ ಎಸ್ ಅಂತ ಕರಿತೀವಿ. ಅಂದ್ರೆ ಕ್ಲೋಜರ್ ಅದನ್ನ ಎಸ್ ಬಾರ್ ಅಂತ ಕರಿತೀವಿ. ಸೊ ಎಸ್ ಬಾರ್ ಅಂತ ಬರೆದ್ರೆ ದಟ್ ಈಸ್ ದ ಕ್ಲೋಜರ್ ಆಫ್ ಎ ಅಂತ. ಆಕ್ಚುಲಿ ಇದು ತುಂಬಾ ದೊಡ್ಡದು ಕ್ಲೋಜರ್ ಆಫ್ ಎ ಅಂತಂದ್ರೆ, ಅದನ್ನ ಹೇಳ್ತಾ ಹೋಗ್ತೀನಿ, ಮುಂದೆ ಬರುತ್ತೆ ನಿಮಗೆ. ಸೊ ಈಗ ಇದಕ್ಕೆ ಕ್ಲೋಜರ್ ಹೇಳಿ ಅಂತಂದ್ರೆ ಹೆಂಗ್ ಹೇಳ್ಬೇಕಂತಂದ್ರೆ, ಯಾವ್ದಾದ್ರು ಒಂದು ಅಡರೆಂಟ್ ಪಾಯಿಂಟ್ ಅಂತ ಹೇಳ್ಬೇಕಂದ್ರೆ ಆ ಪಾಯಿಂಟ್ಗೆ ನೋಡಿ, ಈಗ ಸಪೋಸ್ 1 ಅಂತ ತಗೊಂತೀನಿ. 1ಗೆ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರಿ. ಸೊ ಅದ್ರದ್ದು ಇದು ದಿಸ್ ಇಸ್ ದ ಎಪ್ಸಿಲಾನ್ ನೈಬರ್ಹುಡ್. ಈಗ ಇದ್ರದ್ದು ಇಂಟರ್ಸೆಕ್ಷನ್ 5 ಬರ್ತಿದ್ಯಾ? ಯಾವ್ದಾದ್ರು ಒಂದಾದ್ರೂ ಎಲಿಮೆಂಟ್ ಕಾಮನ್ ಇದೆಯಾ? ನೀವು ಹುಡುಕ್ಬೇಕಾದ್ರೆ ಅಷ್ಟೇ, ಒಂದಾದ್ರೂ ಎಲಿಮೆಂಟ್ ಕಾಮನ್ ಇದ್ರೆ ಸಾಕು. ಎಸ್ ಆಗುತ್ತೆ, ಒಂದನ ಎಲಿಮೆಂಟ್ ಕಾಮನ್ ಇದೆ. ಸೊ ಹಂಗಾಗಿ ಇಟ್ ಈಸ್ ಅನ್ ಐಸೋಲೇಟೆಡ್ ಅದರ ಸಾರಿ ಅಡರೆಂಟ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆನಾ? 1 ಇಸ್ ಅನ್ ಅಡರೆಂಟ್ ಪಾಯಿಂಟ್, 2 ಇಸ್ ಅನ್ ಅಡರೆಂಟ್ ಪಾಯಿಂಟ್, 3, 4 ಎಲ್ಲಾನು ಅಡರೆಂಟ್ ಪಾಯಿಂಟ್ಸ್ ಆಗ್ತವೆ. ಅದನ್ನ ಅಂತ ಹೇಳ್ಬೋದು. ಈಗ ಎ ಕ್ಲೋಜರ್ ಇಸ್ ಈಕ್ವಲ್ ಟು ವಾಟ್? ಸೇಮ್ 1, 2, 3, 4 ಬರುತ್ತೆ. ಈಗ ಸಪೋಸ್ ಇಫ್ ಯು ಟೇಕ್ ದಿಸ್, ಇಫ್ ಯು ಟೇಕ್ ದ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಅಂತ ಅನ್ಕೋಣ. ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ನಲ್ಲಿ ಅಡರೆಂಟ್ ಪಾಯಿಂಟ್ಸ್ ಯಾವ್ಯಾವ ಬರ್ತವೆ ಅಂತ ನೋಡೋಣ. ಈಗ ಸೊ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ನಲ್ಲಿ ಸೊ ಏನಾಗ್ತದೆ? Infinitely many adherent points are there. ಅಂದ್ರೆ ಈಗ ಯಾವ್ದಾನ ಒಂದು ಎಲಿಮೆಂಟ್ ಸಪೋಸ್ ಎಗೆ ಅಡರೆಂಟ್ ಪಾಯಿಂಟ್ ಆಗುತ್ತಾ ಅಂತ ನೋಡೋಣ. ಸಪೋಸ್ ಎ ಅನ್ನೋದು ಅಡರೆಂಟ್ ಪಾಯಿಂಟ್ ಆಗುತ್ತಾ? ಎ ತಗೊಂಡೆ, ನನಗೆ ಚೆಕ್ ಮಾಡ್ತಾ ಇದೀನಿ ಎ ಅನ್ನೋದು ಅಡರೆಂಟ್ ಪಾಯಿಂಟ್ ಆಗುತ್ತಾ ಆಗಲ್ವಾ ಈ ಸೆಟ್ಗೆ ಅಂತ. ಈಗ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದೆ ಎಗೆ ಒಂದು. ಓಕೆನಾ? ಈಗ ಈ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ ಇದಾವಲ್ವಾ? ಇದ್ರಲ್ಲಿ ಮತ್ತೆ ಇದ್ರಲ್ಲಿ ಕಾಮನ್ ಎಲಿಮೆಂಟ್ಸ್ ಇದೆಯಾ ಯಾವ್ದಾದ್ರು? ಅಟ್ಲೀಸ್ಟ್ ಒಂದಾದ್ರೂ ಇದೆಯಾ? ಒಂದಲ್ಲ, ತುಂಬಾ ಇದಾವೆ. ಸೊ ಹಂಗಾಗಿ ಈ ಎ ಅನ್ನೋದೇನಾಗುತ್ತೆ? ಅಡರೆಂಟ್ ಪಾಯಿಂಟ್ ಆಗುತ್ತೆ. ಈ ಎ ಅನ್ನೋದು ಐಸೋಲೇಟೆಡ್ ಪಾಯಿಂಟ್ ಆಗುತ್ತಾ? ನೋ ಸರ್. Yes, yes, sir. ನೋ 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 No, ಐಸೋಲೇಟೆಡ್ sir. ಆಗಲ್ಲ. ಯಾಕಾಗಲ್ಲ ಗೊತ್ತಾ? ಐಸೋಲೇಟೆಡ್ ಆಗ್ಬೇಕಂದ್ರೆ ಕಾಮನ್ ಒಂದೇ ಒಂದಿರ್ಬೇಕು, ನಾನು ಒಬ್ನೇ ಕಾಮನ್ ಇರ್ಬೇಕು. ಈ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲೂ ಮತ್ತೆ ಈ ನಮ್ಮ ಸೆಟ್ ಅಲ್ಲೂ ಕಾಮನ್ ಎಲಿಮೆಂಟ್ಸ್ ತಗೊಂಡಾಗ ಎ ಒಂದೇ ಬಂದ್ರೆ ಅದು ಐಸೋಲೇಟೆಡ್. ಓಕೆನಾ? ಈಗ ಇದ್ರಲ್ಲಿ ಕಾಮನ್ ಎಲಿಮೆಂಟ್ಸ್ ಒಂದೇ ಒಂದಿದ್ಯಾ? ಎಷ್ಟೊಂದಿದಾವೆ. ಓಕೆನಾ? ಸೊ ಹಂಗಾಗಿ ಇದು ಎ ಅನ್ನೋದು ಐಸೋಲೇಟ್ ಆಗಲ್ಲ. ಓಕೆನಾ? ಅಡರೆಂಟ್ ಆಗುತ್ತೆ. ಓಕೆನಾ? ಸೊ 3 ಡೆಫಿನಿಷನ್ಗೆ ಕ್ಲಾರಿಟಿ ತಗೊಳ್ಳಿ. ಓಕೆನಾ? ಇವತ್ತು ಕ್ಲಾಸ್ ಆದ್ಮೇಲೆ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಹಂಗೆ ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ಯೋಚನೆ ಮಾಡ್ತಾ ಹೋಗಿ. ಅಂದ್ರೆ ಲಿಮಿಟ್ ಪಾಯಿಂಟ್ಗೂ ಅಡರೆಂಟ್ ಪಾಯಿಂಟ್ಗೂ ಐಸೋಲೇಟೆಡ್ ಪಾಯಿಂಟ್ಗೂ ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ. ಓಕೆ? ಕಾಮನ್ ಎಲಿಮೆಂಟ್ ಒಂದೇ ಒಂದು ಎಲಿಮೆಂಟ್ ಬಂದ್ರೆ ಅದು ಐಸೋಲೇಟೆಡ್. ಒಂದನ ಬರ್ಲಿ 10ನ ಬರ್ಲಿ ಎಷ್ಟನ ಬರ್ಲಿ ಕಾಮನ್ ಎಲಿಮೆಂಟ್ಸ್ ಇದೆಯಾ ಅಂತಂದ್ರೆ ಸಾಕು, ಅದು ಅಡರೆಂಟ್ ಪಾಯಿಂಟ್. ಏನದ? ಇಫ್ ಯು ಟೇಕ್ ಎನಿ ಎಲಿಮೆಂಟ್ ಇನ್ ಬಿಟ್ವೀನ್ ಎ ಅಂಡ್ ಬಿ, ಅವು ಕೂಡ ಡೆಫಿನೆಟ್ಲಿ ಅಡರೆಂಟ್ ಪಾಯಿಂಟ್ ಅದೇ ಆಗುತ್ತೆ ಅಲ್ವಾ? ಕಾಮನ್ ಎಲಿಮೆಂಟ್ ಇದ್ದೇ ಇರುತ್ತೆ ಯಾವ್ದಕ್ಕೆ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರು ಕೂಡ. ಅಂಡ್ ಅದೇ ತರ ಇಫ್ ಯು ಟೇಕ್ ಅಂದ್ರೆ ಸೊ ವಾಟ್ ಇಸ್ ದ ಕ್ಲೋಜರ್ ಆಫ್ ದಿಸ್ ಅಂತ ಕೇಳಿದ್ರೆ ಅಂತ ಹೇಳ್ಬೇಕು. ವಾಟ್ ಇಸ್ ದ ಕ್ಲೋಜರ್ ಆಫ್ ದಿಸ್ ಇಂಟರ್ವಲ್ ಅಂತ ಅಂದ್ರೆ ಫುಲ್ ಎಲ್ಲ ಬರ್ತವೆ. ಕ್ಲೋಸ್ ಎ ಕಾಮ ಬಿನೇ ಬರುತ್ತೆ. ಸೊ ನಾವು ಟೆಲ್ ಮಿ ವಾಟ್ ಇಸ್ ದ ಕ್ಲೋಜರ್ ಆಫ್ ಓಪನ್ ಎ ಕಾಮ ಬಿ. ಓಪನ್ ಎ ಕಾಮ ಬಿ ಕ್ಲೋಜರ್ ಏನಾಗುತ್ತೆ? ಡೆಫಿನೆಟ್ಲಿ ಈ ಎ ಬಿ ಒಳಗಡೆ ಮಧ್ಯದಲ್ಲಿ ಇರೋ ಎಲಿಮೆಂಟ್ಸ್ ಗಳೆಲ್ಲ ಡೆಫಿನೆಟ್ಲಿ ಅಡರೆಂಟ್ ಪಾಯಿಂಟ್ಸ್ ಅದೇ ಆಗುತ್ತೆ. ಇಫ್ ಯು ಡ್ರಾ ಎನಿ ಓಪನ್ ಈಗ ಲೆಟ್ ಅಸ್ ಚೆಕ್ ವೆದರ್ ದ ಸೇಮ್ ಎ ಇಸ್ ಅನ್ ಅಡರೆಂಟ್ ಪಾಯಿಂಟ್ ಆಫ್ ಓಪನ್ ಇಂಟರ್ವಲ್ ಆರ್ ನಾಟ್ ಅಂತ. ಸೇಮ್ ಲಾಜಿಕ್. ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿ. ಈಗ ನಾನು ಕೇಳೋದು ಪ್ರಶ್ನೆ ಇಷ್ಟೇ, ಈ ಎಪ್ಸಿಲಾನ್ ನೈಬರ್ಹುಡ್ ಅಂದ್ರೆ ನಾವೀಗ ಚೆಕ್ ಮಾಡ್ತಾ ಇದೀನಿ, ನೀವ್ ಹೇಳ್ತಿದ್ದೀರಾ ದಿಸ್ ಇಸ್ ಓಪನ್ ಅಂತ. ನಾನು ಹೇಳ್ತಿದೀನಿ ಇಟ್ ಈಸ್ ನಾಟ್ ಓಪನ್, ಇಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ ಅಂತ ಹೇಳ್ತಿದೀನಿ. ಯಾಕೆ ಅಂತಂದ್ರೆ ನಾನು ಹೇಳ್ತಿದೀನಿ ಎ ಅನ್ನೋದು ಕೂಡ ಅಡರೆಂಟ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಿದೀನಿ. ಯಾಕೆ ಅಂತಂದ್ರೆ ನೋಡಿ, ನಾನು ಎಗೆ ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದೆ. ಈಗ ಅಡರೆಂಟ್ ಪಾಯಿಂಟ್ ಡೆಫಿನೇಷನ್ ಆಗಿರ್ಬೇಕಂದ್ರೆ ಏನ್ ಡೆಫಿನೇಷನ್? ಈಗ ಇದ್ರಲ್ಲಿ ಮತ್ತೆ ನಮ್ಮ ಸೆಟ್ ಅಲ್ಲಿ ಓಪನ್ ಇದರಲ್ಲಿ ಒಂದಾದ್ರೂ ಎಲಿಮೆಂಟ್ ಕಾಮನ್ ಇದೆಯಾ ಇಲ್ವಾ? ಇದೆ ಅಂತಂದ್ರೆ ಎ ಅನ್ನೋದು ಅಡರೆಂಟ್ ಪಾಯಿಂಟ್ ಆಗುತ್ತಲ್ವಾ? ಎಸ್. ಅಂದ್ರೆ ಕ್ಲೋಜರ್ ಆಫ್ ಓಪನ್ ಎ ಕಾಮ ಬಿ ಕೂಡ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಆಗುತ್ತೆ. ಅರ್ಥ ಆಯ್ತಲ್ವಾ? ನೌ ಟೆಲ್ ಮಿ ಎನ್ ಗೆ ಏನಾಗುತ್ತೆ? ಎನ್ ಕ್ಲೋಜರ್ ಏನಾಗುತ್ತೆ? ಎನ್ ಬರುತ್ತೆ. ಸೊ ಝೆಡ್ ಕ್ಲೋಜರ್ ಏನ್ ಬರುತ್ತೆ? ಝೆಡ್ ಬರುತ್ತೆ. ಕ್ಯೂ ಕ್ಲೋಜರ್ ಏನ್ ಬರುತ್ತೆ? ಕ್ಯೂಗೆ ಕ್ಲೋಜರ್ ನೋ ಸರ್.
ಆರ್ ಬರುತ್ತೆ. ಬರುತ್ತೆ ಸರ್. ಯಾಕಂದ್ರೆ ಆರ್ ಅಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಅಡರೆಂಟ್ ಪಾಯಿಂಟ್ಸ್ ಆಗ್ತವೆ. ನೋಡಿ ಈಗ ಸರ್ ಕ್ಯೂಸಿ ನಲ್ಲಿರೋ ಆಗ್ತವೆ ಸರ್ ಅಂತ ಎಸ್ ಆಗ್ತವೆ. ಯಾಕಂದ್ರೆ ನೋಡಿ ಸಪೋಸ್ ಇಫ್ ಐ ಟೇಕ್ ರೂಟ್ 2, ಡಸ್ ರೂಟ್ 2 ಇಸ್ ಅನ್ ಅಡರೆಂಟ್ ಪಾಯಿಂಟ್ ಆಫ್ ಕ್ಯೂ ಅಂತ ಕೇಳಿದ್ರೆ ಎಸ್, ರೂಟ್ 2 ಇಸ್ ಅನ್ ಅಡರೆಂಟ್ ಪಾಯಿಂಟ್ ಆಫ್ ಕ್ಯೂ ಅಂತ ಹೇಳ್ತೀವಿ. ಯಾಕಂದ್ರೆ ಏನು ನಾರ್ಮಲ್ ಡೆಫಿನಿಷನ್, ರೂಟ್ 2 ಏನ್ ಮಾಡ್ಬೇಕು ನೀವೊಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿ. ನೈಬರ್ಹುಡ್ ಡ್ರಾ ಮಾಡಿದಾಗ ಈ ನೈಬರ್ಹುಡ್ ಅಲ್ಲಿ ಕ್ಯೂ ನಲ್ಲಿ ಇರುವಂತ ಅಟ್ಲೀಸ್ಟ್ ಒಂದಾದ್ರೂ ಕಾಮನ್ ಎಲಿಮೆಂಟ್ ಇದೆಯಾ ಇಲ್ವಾ? ಒಂದೇನು, ತುಂಬಾ ಕಾಮನ್ ಎಲಿಮೆಂಟ್ಸ್ ಇದಾವೆ. ಬಿಕಾಸ್ ಎವ್ರಿ ಇಂಟರ್ವಲ್ ಕಂಟೈನ್ಸ್ ಇನ್ಫೈನಿಟ್ಲಿ ಮೆನಿ ರ್ಯಾಷನಲ್ಸ್. ಸೊ ಹಂಗಾಗಿ ಏನಿದೆ ರೂಟ್ 2 ಮೈನಸ್ ಎಪ್ಸಿಲಾನ್, ರೂಟ್ 2 ಪ್ಲಸ್ ಎಪ್ಸಿಲಾನ್ ಏನಿದೆ ಈ ಇಂಟರ್ವಲ್ ನಲ್ಲಿ, ಈ ಎಪ್ಸಿಲಾನ್ ನೈಬರ್ಹುಡ್ ನಲ್ಲಿ ಇನ್ಫೈನಿಟ್ಲಿ ಮೆನಿ ರ್ಯಾಷನಲ್ಸ್ ಇರೋದ್ರಿಂದ ಹಂಗಾಗಿ ನಮಗೆ ಒಂದ್ ಸಿಕ್ಕಿದ್ರು ಸಾಕು. ಹಂಗಾಗಿ ಏನಾಗುತ್ತಿದ್ದು ಅಂದ್ರೆ ಯು ಟೇಕ್ ಎನಿ ರಿಯಲ್ಸ್, ಡೆಫಿನೆಟ್ಲಿ ದಟ್ ಈಸ್ ಅನ್ ಅಡರೆಂಟ್ ಪಾಯಿಂಟ್ ಆಫ್ ಕ್ಯೂ ಆಗುತ್ತೆ. ಸೊ ಸೇಮ್ ಲಾಜಿಕ್ ಫಾರ್ ಕ್ಯೂ ಸಿ. ಸೊ ಕ್ಯೂ ಸಿಗೂ ಕೂಡ ಕ್ಲೋಜರ್ ಬಂದ್ಬಿಟ್ಟು ಆರ್ ಆಗುತ್ತೆ. ಆಲ್ ದ ಎಲಿಮೆಂಟ್ಸ್ ಆಫ್ ಆರ್ ಆರ್ ದಿ ಅಡರೆಂಟ್ ಪಾಯಿಂಟ್ಸ್ ಆಫ್ ಕ್ಯೂ ಸಿ ಅಂಡ್ ಕ್ಯೂ ಆಸ್ ವೆಲ್. ಅರ್ಥ ಆಯ್ತಾ? ನೋಡಿ ಕ್ಲೋಜರ್ ಆಫ್ ಎ ಬಿ ಬಂದ್ಬಿಟ್ಟು ಕ್ಲೋಸ್ ಎ ಬಿ ಕ್ಲೋಜರ್ ಬಂದ್ಬಿಟ್ಟು ಕ್ಲೋಸ್ ಎ ಬಿ ಆಗುತ್ತೆ. ಇಫ್ ಎ ಇಸ್ ಎ ನಾನ್ ಎಂಪ್ಟಿ ಫೈನೈಟ್ ಸೆಟ್, ಎ ಕ್ಲೋಜರ್ ಏನ್ ಬರುತ್ತೆ ನಿಮ್ಗೆ? ಏನೇ ಬರುತ್ತೆ. ಎನ್ ಕ್ಲೋಜರ್ ಈಸ್ ಎನ್, ಝೆಡ್ ಕ್ಲೋಜರ್ ಈಸ್ ಝೆಡ್, ಕ್ಯೂ ಕ್ಲೋಜರ್ ಈಸ್ ಆರ್, ಕ್ಯೂ ಸಿ ಕ್ಲೋಜರ್ ಈಸ್ ಆರ್ ಕ್ಲೋಜರ್ ಈಸ್ ಅಗೇನ್ ಆರ್. ವಾಟ್ ಇಸ್ ದ ಕ್ಲೋಜರ್ ಆಫ್ ದಿಸ್? ಎ is equal to 1 by n, n belongs to n. ಕ್ಲೋಜರ್ ಆಫ್ ದಿಸ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ಕ್ಲೋಜರ್ ಆಫ್ ದಿಸ್ ಏನಪ್ಪಾ ಅಂತಂದ್ರೆ ಈ ಸೆಟ್ ನ ಜನರೇಟ್ ಮಾಡಿ. ಈ ಸೆಟ್ ನ ಜನರೇಟ್ ಮಾಡಿದ್ರೆ ನಿಮಗೆ ಫಸ್ಟ್ ಎಲಿಮೆಂಟ್ 1, ಸೆಕೆಂಡ್ ಎಲಿಮೆಂಟ್ 1/2, 1/3, 1/4 ಅಂಡ್ ಸೊ ಆನ್ ಬರುತ್ತಲ್ವಾ. ಸೊ ಈಗ 1 ಡೆಫಿನೆಟ್ಲಿ ಅಡರೆಂಟ್ ಪಾಯಿಂಟ್ ಅದೇ ಆಗುತ್ತೆ. ಯಾಕೆಂದ್ರೆ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಅಟ್ಲೀಸ್ಟ್ ಒನ್ ಆದ್ರೂ ಕಾಮನ್ ಎಲಿಮೆಂಟ್ ಸಿಗುತ್ತಲ್ಲ. 1 minus epsilon, 1 plus epsilon ಅಲ್ಲಿ definitely that it contains 1. So which is there in set also. So 1/2 ಎಲ್ಲಾ ಎಲಿಮೆಂಟ್ಸ್ ಬಂದೇ ಬರ್ತವೆ, ಡೆಫಿನೆಟ್ಲಿ ಇವು ಬರ್ತವೆ. ಅದ್ರ ಜೊತೆಗೆ ಯೂನಿಯನ್ 0 ಅಂತ ಕೂಡ ಹೇಳ್ತಿದ್ದಾನೆ. 0 ಕೂಡ ಅಡರೆಂಟ್ ಪಾಯಿಂಟ್ ಆಗುತ್ತೆ ಅಂತ. ಹೆಂಗೆ 0 ಕೂಡ ಅಡರೆಂಟ್ ಪಾಯಿಂಟ್ ಆಗುತ್ತೆ ಅಂತ ಅಂದ್ರೆ, ಈಗ 0 ಕೂಡ ಅಡರೆಂಟ್ ಪಾಯಿಂಟ್ ಅಂತ ಹೇಳ್ತಿದ್ದಾನೆ ಅಂತಂದ್ರೆ ಅದ್ರ ಅರ್ಥ ಏನು ಅಂದ್ರೆ 0ಗೆ ಅವನ್ ಏನ್ ಮಾಡಿದಾನೆ, ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದಾನೆ. ಓಕೆನಾ? ಅಂದ್ರೆ 0 ಮೈನಸ್ ಎಪ್ಸಿಲಾನ್, 0 ಪ್ಲಸ್ ಎಪ್ಸಿಲಾನ್, ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದಾಗ ಈಗ ಈ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಇದ್ರಲ್ಲಿರೋ ಒಂದಾದ್ರೂ ಎಲಿಮೆಂಟ್ ಕಾಮನ್ ಇರುತ್ತಾ? 100% ಇರುತ್ತೆ. ಯು ಚೆಕ್ ಎನಿ ಸ್ಮಾಲ್ ಎಪ್ಸಿಲಾನ್. ಯಾಕಂದ್ರೆ ಬೈ ಆರ್ಕಿಮಿಡಿಯನ್ ಪ್ರಿನ್ಸಿಪಲ್ ನಾವೇನಂತ ಹೇಳ್ಬೋದು, ಯು ಚೂಸ್ ಎನಿ ಸ್ಮಾಲ್ ಎಪ್ಸಿಲಾನ್, ಐ ಕ್ಯಾನ್ ಸೇ ಅನದರ್ ನಂಬರ್ ವಿಚ್ ಇಸ್ ಲೆಸ್ ದ್ಯಾನ್ ದಟ್ ಈಸ್ 1/n. ಹೌದಲ್ವಾ? ನೀವು ಎಪ್ಸಿಲಾನ್ ನ ನೀವು 0.2 ತಗೋತೀರಾ, 0.1 ತಗೋತೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ 0 ಅವಾಗ ಏನಾಗುತ್ತೆ? ಸೊ ಇದು -0.1, ಇದು 0 ಇರುತ್ತೆ. ಸೊ ಇದು ಪ್ಲಸ್ 0.1 ಇರುತ್ತೆ ಅಲ್ವಾ? ಈಗ ಇದಕ್ಕಿಂತ ಚಿಕ್ಕ ನಂಬರ್ ಇದ್ರ ಮಧ್ಯೆ ಹೇಳ್ಬೋದಲ್ವಾ? 1/n ಅಲ್ಲಿ ನಾನು 1/1000 ಅಂತ ತಗೊಳ್ಳಿ. ಡೆಫಿನೆಟ್ಲಿ ಇದ್ರಲ್ಲಿ ಒಂದು ಬರುತ್ತಲ್ಲ. ಅಂದ್ರೆ ಈ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ನನ್ಗೆ ಅಟ್ಲೀಸ್ಟ್ 1 ಆದ್ರೂ ಎಲಿಮೆಂಟ್ ಕಾಮನ್ ಸಿಗುತ್ತೆ ಅಲ್ಲ ಇದ್ರಲ್ಲಿ ಇರುವಂತದ್ದು. Because 1/1000 belongs to this set, right? Yes, sir. Yes, sir. Yes. So 1/1000 belongs to this set as well as in this interval, epsilon neighborhood. So ಹಂಗಾಗಿ 0 ಕೂಡ ಏನಾಗುತ್ತೆ, you take any small epsilon, I can say ಒಂದು ನಂಬರ್ ಹೇಳ್ತಾ ಹೋಗ್ಬೋದು ಹಂಗೆ. ಸೊ ಹಂಗಾಗಿ 0 is a ಅದರೆಂಟ್ ಪಾಯಿಂಟ್ ಆಫ್ 1/n ಅಂತ ಹೇಳ್ಬೋದು. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ಅಡರೆಂಟ್ ಪಾಯಿಂಟ್ಸ್, ಎಲ್ಲಾ ಅಡರೆಂಟ್ ಪಾಯಿಂಟ್ಸ್ ಗಳು ಸೆಟ್ ಅಲ್ಲಿ ಒಳಗನೆ ಇರ್ಬೇಕಂತ ಏನಿಲ್ಲ, ಔಟ್ ಸೈಡ್ ಅಲ್ಲೂ ಕೂಡ ಇರ್ತಾರೆ, ತೊಂದ್ರೆ ಏನಿಲ್ಲ. ಅಂದ್ರೆ ಅಡರೆಂಟ್ ಪಾಯಿಂಟ್ ಮೇ ಬಿ ಎನ್ ಎಲಿಮೆಂಟ್ ಆಫ್ ಎ ಆರ್ ಮೇ ನಾಟ್ ಬಿ ಎನ್ ಎಲಿಮೆಂಟ್ ಆಫ್ ಎ. ನಾಟ್ ಆತರ ಏನ್ ರೂಲ್ಸ್ ಇಲ್ಲ. ಕ್ಲಿಯರ್ ಅಲ್ವಾ? ಸರಿ, 4th ಎಕ್ಸಾಂಪಲ್ಗೆ ಐಸೋಲೇಟೆಡ್ ಪಾಯಿಂಟ್ ತಗೊಂಡ್ರೆ ಓನ್ಲಿ 1/n ಸೆಟ್ ಅಷ್ಟೇ ಬರುತ್ತಲ್ಲ ಸರ್? ಐಸೋಲೇಟೆಡ್ ಪಾಯಿಂಟ್ಸ್ ತಗೊಂಡ್ರೆ 0 ಬರಲ್ಲ. ಹೌದು 0 ಬರಲ್ಲ. ಓಕೆ ಸರ್. ಯಾಕಂದ್ರೆ ಯಾಕೆ 0 ಬರಲ್ಲ ಅಂತಂದ್ರೆ, 0 ಒಳಗಡೆ ಟೇಕ್ ಎನಿ ಎಪ್ಸಿಲಾನ್, ಐ ಕ್ಯಾನ್ ಸೇ ಇನ್ಫೈನೈಟ್ಲಿ ಮೆನಿ ಎಲಿಮೆಂಟ್ಸ್. ಓಕೆನಾ? ನನಗೆ 0 ಐಸೋಲೇಟೆಡ್ ಪಾಯಿಂಟ್ ಅಂತ ಅನ್ಬೇಕಾದ್ರೆ ಅದೊಂದೇ ಕಾಮನ್ ಇರೋಗಿತ್ತು. ಇಲ್ಲ, ಇದ್ರ ಮಧ್ಯೆ ಎಷ್ಟೊಂದು ಎಲಿಮೆಂಟ್ಸ್ ಹೇಳ್ಬೋದು ನಾನು. ಈ ಸೆಟ್ ಅಲ್ಲಿ ಇರುವಂತಹ ಎಷ್ಟೊಂದು ಎಲಿಮೆಂಟ್ಸ್ ನಾನು ಈ ಎಪ್ಸಿಲಾನ್ ರೈಟ್ ಸೈಡ್ ಅಲ್ಲಿರೋ ಎಪ್ಸಿಲಾನ್ ಇದ್ರಲ್ಲಿ ಹೇಳ್ಬೋದು, ಈ ಇಂಟರ್ವಲ್ ಅಲ್ಲಿ. ಹಂಗಾಗಿ
0 is not 1/n ಅಂತ ತಗೊಂಡ್ರೆ just 1/n ಆಗುತ್ತೆ ಅಷ್ಟೇ. ಕರೆಕ್ಟ್. ಇದು ನೆನ್ಪಿಟ್ಕೊಳ್ಳಿ. ಫಾರ್ ಎನಿ ಸೆಟ್ A closure is always a closed set. A closure is always a closed set. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಾವು ತುಂಬಾ ಕಡೆ ಯೂಸ್ ಮಾಡ್ತೀವಿ ಇದನ್ನ. A is closed. A closed ಅಂತ ಹೆಂಗ್ ಹೇಳ್ತೀವಿ ಅಂತ ಅಂದ್ರೆ A closure ಏನೇ ಬಂದ್ರೆ A is closed ಅಂತ ಕರಿತೀವಿ. A closure ಏನೇ ಬಂದ್ರೆ A is closed ಅಂತ ಕರಿತೀವಿ. ನೋಡಿ, A closure is the smallest closed set containing A. ನೋಡಿ, A interior is the ಏನಂತ ಹೇಳಿದ್ದಲ್ಲಿ A interior is the largest open set contained in A ಅಂತ ಹೇಳಿದ್ದೆ. A ಒಳಗಡೆ ಇರುವಂತಹ ಓಪನ್ ಸೆಟ್, ದೊಡ್ಡ ಓಪನ್ ಸೆಟ್ ಯಾವ್ದಪ್ಪ ಅಂದ್ರೆ A ಇಂಟೀರಿಯರ್ ಅಂತ ಹೇಳಿದೆ. ಇಲ್ಲಿ ನೋಡಿ, ಕಂಟೈನ್ಡ್ ಇನ್ A ಬೇರೆ, ಕಂಟೈನಿಂಗ್ A ಬೇರೆ. ಓಕೆನಾ? A closure is the smallest closed set containing A ಅಂತ ಅಂದ್ರೆ A closure ಒಳಗಡೆ A ಇದೆ ಅಂತ. A closure ಅಂತ ಏನಿದೆ ದಟ್ ಈಸ್ ಆಲ್ವೇಸ್ ಬಿಗ್ಗರ್ ದ್ಯಾನ್ A. ನೀವು ಚೆಕ್ ಮಾಡಿದ್ರೆ ಪ್ರೀವಿಯಸ್ ಎಕ್ಸಾಂಪಲ್ ಎಲ್ಲ ಚೆಕ್ ಮಾಡಿದಾನೆ. A closure ಅನ್ನೋದು ದೊಡ್ಡದಿರುತ್ತೆ. ನೋಡಿ, ಈಗ ಇದು A, B ಅನ್ನೋದು ಒಂದು ಸೆಟ್. ಅದಕ್ಕೆ ಕ್ಲೋಸರ್ ತಗೊಂಡ್ರೆ ಏನ್ ಬರ್ತದೆ? ಒಂದು ದೊಡ್ಡ ಸೆಟ್ ಬಂದ ತಾನೆ, A, B ಬಂದ ತಾನೆ. ಹಂಗೆ ನೋಡಿ, Q ಅನ್ನೋದು ಚಿಕ್ಕದು. Q ಗೆ ಕ್ಲೋಸರ್ ತಗೊಂಡಾಗ ನನ್ಗೆ ಏನ್ ಬಂತು? R ಬಂತು. ಅಂದ್ರೆ ಕ್ಲೋಸರ್ ಈಸ್ ಆಲ್ವೇಸ್ ಬಿಗ್ಗರ್ ದ್ಯಾನ್ ದ ಸೆಟ್. ನೋಡು, ಇಂಟೀರಿಯರ್ ಅಂತ ಏನಿತ್ತು, ದಿಸ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆರ್ ಈಕ್ವಲ್ ಟು A ಅಂತ ಓದಿದ್ವಿ ಅಲ್ವಾ, ಒಳಗಡೆ ಇರೋದು. ಓಕೆ, ಅಂಡ್ ದಿಸ್ ಇಸ್ ಓಪನ್ ಅಂತ ಓದಿದ್ವಿ. ಬಟ್ ಇವಾಗ ಏನ್ ಹೇಳ್ತಿದೀವಿ? A ಅನ್ನೋದು ಇಟ್ ಈಸ್ ಆಲ್ವೇಸ್ ಸಬ್ಸೆಟ್ ಆರ್ ಈಕ್ವಲ್ ಟು ವಾಟ್? A ಕ್ಲೋಸರ್. ಓಕೆನಾ? A ಕ್ಲೋಸರ್ ದೊಡ್ಡದು. ನಾನು ಇದಕ್ಕೆಲ್ಲ ಕಂಪ್ಯಾರಿಸನ್ ಕೊಡ್ತಾ ಹೋಗ್ತೀನಿ ಆಮೇಲೆ. ಓಕೆನಾ? ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎಲ್ಲದಕ್ಕೂ ಒಂದ್ಸರಿ ಕಂಪ್ಯಾರಿಸನ್ ಕೊಡ್ತೀನಿ. ಆ ವಿಜುವಲೈಸೇಷನ್ ಬರುತ್ತೆ, ಅಲ್ಲಿ ನಾನು ಹೇಳ್ತೀನಿ ನೀಟಾಗೆ. ಇವಾಗ ಒಂದು ರಫ್ ನೆನಪಿರಲಿ. ಓಕೆ, ಸೊ ಇಟ್ ಇಸ್ ದ ಸ್ಮಾಲೆಸ್ಟ್ ಕ್ಲೋಸ್ಡ್ ಸೆಟ್ ಕಂಟೈನಿಂಗ್ A ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕಿಂತ ದೊಡ್ಡ ಸೆಟ್ ಕ್ಲೋಸ್ಡ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದು ಅಲ್ಲ, ಅದು ಹೇಳಕ್ಕಲ್ಲ. ಯಾಕಂದ್ರೆ ಸೂಪರ್ ಸೆಟ್ ಆಫ್ ಕ್ಲೋಸ್ಡ್ ಸೆಟ್ ಮೇ ಬಿ ಕ್ಲೋಸ್ಡ್ ಓಪನ್ ಆ ತರ ಎಲ್ಲ ಇರ್ತವಲ್ಲ, ಹಂಗಾರೆ ದಿಸ್ ಇಸ್ ದ ಸ್ಮಾಲೆಸ್ಟ್ ಕ್ಲೋಸ್ಡ್ ಸೆಟ್ ಅಷ್ಟೇ ನೆನಪಿರಲಿ. ನೆಕ್ಸ್ಟ್ ಬರೋದನ್ನ ದ ಲಾಸ್ಟ್ ಟಾಪಿಕ್. ಇದರಲ್ಲಿ ಲಿಮಿಟ್ ಪಾಯಿಂಟ್ ಅಂತ ಬರುತ್ತೆ. ಸೊ ಲಿಮಿಟ್ ಪಾಯಿಂಟ್ ಆಫ್ ಎ ಸೆಟ್ ಅಂತಂದ್ರೆ ನೋಡಿ, ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ, ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಕರೆಕ್ಟ್ ಲಾಜಿಕಲ್ ಅರ್ಥ ಮಾಡ್ಕೊಳ್ಳಿ. ಎ ಪಾಯಿಂಟ್ P is said to be limit point of S if there exists. ಲಿಮಿಟ್ ಪಾಯಿಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಲಿಮಿಟ್ ಪಾಯಿಂಟ್ ಅರ್ಥ ಆಯ್ತು ಅಂದ್ರೆ ನಿಮ್ಗೆ ಸೀಕ್ವೆನ್ಸಿಗೆ ಬಂದ್ರೆ ಅಲ್ಲೂ ಲಿಮಿಟ್ ಆಫ್ ಎ ಸೀಕ್ವೆನ್ಸ್, ಲಿಮಿಟ್ ಪಾಯಿಂಟ್ ಆಫ್ ಎ ಸೀಕ್ವೆನ್ಸ್ ಎಲ್ಲ ಬರ್ತವೆ. ಅಲ್ಲಿ ಕನ್ಫ್ಯೂಷನ್ ಆಗಲ್ಲ. ಓಕೆನಾ? ಸೊ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಡೆಫಿನಿಷನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅರ್ಥ ಆಯ್ತು ಅಂದ್ರೆ ಅಲ್ಲಿ ಏನು ಇಲ್ಲ, ಚೂರು ಸ್ಲೈಟ್ ಡಿಫ್ರೆನ್ಸ್ ಇದೆ ಅಷ್ಟೇ. ಒಂದು ಟೆಕ್ನಿಕಲ್ ಅದೊಂದು ಚೂರು ಎಳೆ ಅನ್ನೋದಿರುತ್ತೆ, ಆ ಎಳೆನೇ ಡಿಫ್ರೆನ್ಸ್ ಇರುತ್ತೆ. ಅದೊಂದು ಚೂರು ಅರ್ಥ ಆಯ್ತು ಅಂತ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಅದಕ್ಕೆ ಇಲ್ಲಿ ಅರ್ಥ ಆಗಿರುತ್ತೆ ನಿಮ್ಗೆ ಲಿಮಿಟ್ ಪಾಯಿಂಟ್. ಎ ಪಾಯಿಂಟ್ P is said to be limit point of S if there exists epsilon greater than 0 such that P minus epsilon, P plus epsilon intersection S minus P is not equal to 5 ಅಷ್ಟೇ. ಅಂದ್ರೆ ಅದರ ಅರ್ಥ ನೋಡಿ, P minus epsilon ಅಂದ್ರೆ ಎಪ್ಸಲಾನ್ ನೈಬರ್ಹುಡ್. ನೀವೇನ್ ಎಪ್ಸಲಾನ್ ನೈಬರ್ಹುಡ್ ಡ್ರಾ ಮಾಡ್ತೀರಾ ಅದ್ರಲ್ಲಿ ಮತ್ತೆ ನಮ್ಮ ಸೆಟ್ ಅಲ್ಲಿ P ನ ಬಿಟ್ಟು -P ಅಂದ್ರೆ P ನ ಬಿಟ್ಟು ಅಟ್ಲೀಸ್ಟ್ ಒಂದ್ ಎಲಿಮೆಂಟ್ ಆದ್ರೂ ಕಾಮನ್ ಇರಬೇಕು ಅಂತ ಹೇಳತ್ತೆ. ಓಕೆ, ಬರೀ ಒಂದೇ ಒಂದು ಎಲಿಮೆಂಟ್ ಕಾಮನ್ ಇದೆ ಅಂತಂದ್ರೆ ಅದು ಐಸೋಲೇಟೆಡ್. ಓಕೆನಾ? P ನ ಬಿಟ್ಟು ಅಟ್ಲೀಸ್ಟ್ ಒಂದನ ಇರ್ಲಿ ಯಾವ್ದಾದ್ರು ಅಂತ ಅಂದ್ರೆ ಲಿಮಿಟ್ ಪಾಯಿಂಟ್ ಒಂದನ ಇರ್ಲಿ, 10 ಇರ್ಲಿ, 1000 ಇರ್ಲಿ ಅನ್ನೋದು ಅಡರೆಂಟ್ ಪಾಯಿಂಟ್. ಇಷ್ಟ ಇನ್ನೇನಿಲ್ಲ. ಓಕೆನಾ? ಅದನ್ನ ದೇರ್ ಇಸ್ ಅನದರ್ ಡೆಫಿನೇಷನ್ ಕೂಡ ಇದೆ. ಸೊ ಎ ಪಾಯಿಂಟ್ P is said to be limit point of S if there is epsilon greater than so that P minus epsilon, P plus epsilon contains infinitely many points of S ಅಂತ. ಅಂದ್ರೆ ಏನ್ ಹೇಳ್ತಿದ್ದಾರೆ ಇವರು ಅಂತ ಅಂದ್ರೆ ಇವೆರಡೂ ಡೆಫಿನೇಷನ್, ದೀಸ್ ಬೋತ್ ಆರ್ ಈಕ್ವಲೆಂಟ್ ಡೆಫಿನೇಷನ್ಸ್. ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಅಟ್ಲೀಸ್ಟ್ ಇವರು ಈಗ P ಬಿಟ್ಟು ಅಟ್ಲೀಸ್ಟ್ ಬೇರೆ ಯಾವ್ದಾನ ಒಂದು ಎಲಿಮೆಂಟ್ ಇರ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಈ ಡೆಫಿನೇಷನ್ ಪ್ರಕಾರ ಹೇಳ್ತಿದ್ದಾರೆ ಇದರಲ್ಲಿ ಇನ್ಫೈನಿಟ್ಲಿ ಮೆನಿ ಕಾಮನ್ ಎಲಿಮೆಂಟ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ಫೈನಿಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ಎಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಇದಕ್ಕೂ ಡಿಫ್ರೆನ್ಸ್ ಏನು? ಎರಡು ಒಂದೇನೆ. ಯಾಕೆ ಅಂತ ಅಂದ್ರೆ ನೋಡಿ,
ಪಿ ನ ಬಿಟ್ಟು ಯಾವ್ದಾದ್ರು ಒಂದೇ ಒಂದು ಎಲಿಮೆಂಟ್ ಕಾಮನ್ ಇರಕ್ಕೆ ಚಾನ್ಸ್ ಇಲ್ವೇ ಇಲ್ಲ, ಬಿಕಾಸ್ ದಿಸ್ ಇಸ್ ಅನ್ ಇಂಟರ್ವಲ್ ಅಲ್ವಾ. ಸೊ ಇಂಟರ್ವಲ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಕಾಮನ್, ಪಿ ಬಿಟ್ಟು ಕಾಮನ್ ಎಲಿಮೆಂಟ್ ಇಲ್ಲ ಇರಂಗಿದ್ರೆ ಇನ್ಫಿನಿಟ್ಲಿ ಮೆನಿ ಕಾಮನ್ ಎಲಿಮೆಂಟ್ಸ್ ಇರ್ತವೆ, ಇಲ್ಲ ಅಂದ್ರೆ ಇರೋದೇ ಇಲ್ಲ. ಇದು ಲಾಜಿಕ್, ಅರ್ಥ ಆಯ್ತಾ? ಸೊ ಹಂಗಾಗಿ ಬೋತ್ ಗಿವ್ಸ್ ಯು ಸೇಮ್ ಮೀನಿಂಗ್. ಓಕೆನಾ? ಅಂದ್ರೆ ಪಿ ನ ಬಿಟ್ಟು ಯಾವ್ದೋ ಒಂದೇ ಒಂದು ಕಾಮನ್ ಎಲಿಮೆಂಟ್ ಇರಕ್ಕೆ ಚಾನ್ಸ್ ಇಲ್ಲ, ಅರ್ಥ ಆಯ್ತಲ್ವಾ? ಇಲ್ಲ ಪಿ ಕಾಮನ್ ಇರುತ್ತೆ, ಇಲ್ಲ ಪಿ ಬಿಟ್ಟು ಇನ್ನೊಂದು ಯಾವ್ದೋ ಒಂದು ಕಾಮನ್ ಎಲಿಮೆಂಟ್ ಇರುತ್ತೆ ಅಂತ ಅಂದ್ರೆ ಅದ್ರ ಜೊತೆಗೆ 1000 ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಕಾಮನ್ ಇರ್ತವೆ. ಓಕೆನಾ? ದಟ್ ಈಸ್ ವಾಟ್ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ನ ನಾವು ಡೆರೈವ್ಡ್ ಸೆಟ್ ಅಂತ ಕರಿತೀವಿ. ಇಟ್ ಇಸ್ ಡಿನೋಟೆಡ್ ಬೈ ಎಸ್ ಪ್ರೈಮ್. ಓಕೆನಾ? ಎ ಡ್ಯಾಶ್ ಅಥವಾ ಎಸ್ ಡ್ಯಾಶ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಕೊಡಿ. ಇಲ್ಲಿ ಏನೋ ಅವಾಗ್ಲೇ ಏನೋ ಹೇಳಿದ್ದೇನೆ ನಾನು, ಇದು ಎಸ್ ಡ್ಯಾಶ್ ಅನ್ನೋದು ಏನಕ್ಕೋ ಬರ್ದಿದ್ದೆ, ಕಾಂಪ್ಲಿಮೆಂಟಿಗೆ ಅನ್ಸುತ್ತೆ. ಅಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ಬೋದು. ಡ್ಯಾಶ್ ಅಂದ್ರೆ ಇಲ್ಲಿ ನಿಮ್ ಎಕ್ಸಾಮಿನೇಷನ್ ಅಲ್ಲೂ ಅಷ್ಟೇ ಅವನು ಸಿ ನ ಯೂಸ್ ಮಾಡ್ತಾನೆ, ಅವ್ನು ಜಾಸ್ತಿನ ಹಿಂಗೆ ಸಿ ಯೂಸ್ ಮಾಡ್ತಾನೆ, ಎಸ್ ಕಾಂಪ್ಲಿಮೆಂಟ್ ಅಂತ ಯೂಸ್ ಮಾಡ್ತಾನೆ. ಕಾಂಪ್ಲಿಮೆಂಟ್ಗೆ ಹಿಂಗ್ ಬರ್ದಿದ್ದಾನೆ ಅಂತಂದ್ರೆ ಅದು ಏನಾದ್ರು ಡೆರೈವ್ಡ್ ಸೆಟ್ ಅಂತಾನೆ, ಅಂದ್ರೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಹೇಳ್ತಿದ್ದಾನೆ ಅಂತ. ಓಕೆ, ಸೊ ಎಕ್ಸಾಂಪಲ್ ನೋಡೋಣ. ಈಗ ನಾನು ಒಂದು ಸೆಟ್ ಹೇಳ್ತೇನೆ, ಅದಕ್ಕೆ ಲಿಮಿಟ್ ಪಾಯಿಂಟ್ಸ್ ಹೇಳ್ತೀರಾ ಅಂತ ನೋಡೋಣ. ಈಗ ಸಪೋಸ್ 1 2 3 4 ಅಂತ ಇದೆ. ಓಕೆನಾ? ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಹೇಳ್ಬೇಕು ನಾನೀಗ. ಸೆಟ್ ಎ ಇಸ್ ಈಕ್ವಲ್ ಟು 1 2 3 4. ನೋಡಿ, ಡಸ್ 1 ಇಸ್ ದ ಲಿಮಿಟ್ ಪಾಯಿಂಟ್ ಅಂತ ಹೇಳ್ಬೇಕಂದ್ರೆ ನೀವೇನ್ ನೋಡ್ಬೇಕು? ಈಗ 1 ಗೆ ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ಬೇಕು. ಈಗ ಈ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ 1 ನ ಬಿಟ್ಟು ಇದರಲ್ಲಿ ಅಟ್ಲೀಸ್ಟ್ ಒಂದನ ಕಾಮನ್ ಎಲಿಮೆಂಟ್ ಇರ್ಬೇಕು, ಇದ್ರಲ್ಲಿರುವಂತದ್ದು ಇದೆಯಾ? No, sir. No, sir. ಇಲ್ಲ, ಅಂದ್ರೆ 1 ಈಸ್ ನಾಟ್ ದ ಲಿಮಿಟ್ ಪಾಯಿಂಟ್. ಅರ್ಥಾಯ್ತಲ್ವಾ? Yes, sir. 1 ಇಲ್ಲ ಅಂದ್ರೆ ನೀವು ಎರಡ್ ತರ ಇಲ್ಲ, 1 ನ ಬಿಟ್ಟು ಯಾವ್ದಾನ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಇರ್ಲಿ ಅನ್ನೋದಾದ್ರು, ಇಲ್ಲಾಂದ್ರೆ 1 ನ ಬಿಟ್ಟು ಅನ್ನೋದಕ್ಕಿಂತನ ದಿಸ್ ಕಂಟೈನ್ಸ್ ಇನ್ಫಿನಿಟ್ಲಿ ಮೆನಿ ಕಾಮನ್ ಎಲಿಮೆಂಟ್ಸ್ ಇನ್ ಎ ಇರ್ಬೇಕು. ಇದರಲ್ಲಿ ತುಂಬಾ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಇರ್ಬೇಕು, ಏನಲ್ಲಿರುವಂತ ಇನ್ಫಿನಿಟಿ ಎಲಿಮೆಂಟ್ಸ್ ಅಲ್ಲ. ಮತ್ತೆ ಇನ್ನೊಂದು, ಏನಲ್ಲೇ ಇನ್ಫಿನಿಟಿ ಎಲಿಮೆಂಟ್ಸ್ ಇಲ್ಲ, ಕಾಮನ್ ಎಲಿಮೆಂಟ್ಸ್ ಇನ್ ಇಲ್ಲಿಂದ ಇನ್ಫಿನಿಟ್ ಬರುತ್ತೆ? ಚಾನ್ಸ್ ಇಲ್ಲ. ಅಂದ್ರೆ ಸೊ ಎ ಇಸ್ ಈಕ್ವಲ್ ಟು 1 2 3 4 ಅಂತ ಇದ್ರೆ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನ್ ಬರುತ್ತಪ್ಪ ಅಂದ್ರೆ 5 Null ಬರುತ್ತೆ. ನಲ್ ಸೆಟ್ ಬರುತ್ತೆ. ಅಂದ್ರೆ ಸೆಟ್ ಫೈಂಡ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ದಿಸ್. ಈ ಸೆಟ್ ಗೆ ಲಿಮಿಟ್ ಪಾಯಿಂಟ್ಸ್ ಎಷ್ಟಿದಾವೆ ಅಂತ ಅಂದ್ರೆ ಯಾವ ಲಿಮಿಟ್ ಪಾಯಿಂಟ್ಸ್ ಇಲ್ಲ. ನಾವು ಇನ್ ದ ಸೇಮ್ ಕೇಸ್ ನಾವು ವಾಟ್ ಅಬೌಟ್ ಎನ್? ವಾಟ್ ಕ್ಯಾನ್ ಸೇ ಅಬೌಟ್ ಎನ್? ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಆಫ್ ಎನ್ Empty set. 1 2 3 4 ಬರುತ್ತೆ. ಹಿಂಗೆ ಹೋಗ್ತಾ ಇರುತ್ತೆ. ಇದರಲ್ಲಿ ಯಾವ್ದು ಲಿಮಿಟ್ ಪಾಯಿಂಟ್ ಆಗುತ್ತೆ ಅಂದ್ರೆ ಯಾವ್ದು ಲಿಮಿಟ್ ಪಾಯಿಂಟ್ ಆಗಲ್ಲ. ಯಾಕಂತಂದ್ರೆ ಯಾವ್ದೇ ಒಂದು, ಈಗ 5 ನ ಲಿಮಿಟ್ ಪಾಯಿಂಟ್ ಅಂತ ಅಂತಿದ್ಯಾ ಅಂತ ಇಟ್ಕೋ, ಅವಾಗ ಏನಂತ ಹೇಳ್ಬೇಕು? 5 ಗೆ ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ಬೇಕು. 5 ನ ಬಿಟ್ಟು ಇದರಲ್ಲಿ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಕಾಮನ್ ಇದೆಯಾ? No, sir. ಕಾಮನ್ ಇಲ್ಲ, ಯಾವ್ದು ಬರಲ್ಲ. ಹಾಗಾಗಿ ಇದು ಕೂಡ ಎನ್ ಪ್ರೈಮ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಆನ್ಸರು Null 5 set. ಬರುತ್ತೆ. Now tell me what can you say about Q? Very important. Real number. ನೋಡಿ, Q ತಗೊಂಡಾಗ ಎಲ್ಲಾ ರಿಯಲ್ಸ್ ಗಳು ಕೂಡ ಲಿಮಿಟ್ ಪಾಯಿಂಟ್ ಆಗ್ತವೆ. ಯಾಕೆ ಅಂದ್ರೆ ಯಾವ್ದನ ಪಾಯಿಂಟ್ ತಗೋ, ಸಪೋಸ್ ನೀವೀಗ -3/4 ತಗೋತಿದ್ದೀರಿ ಅಂತ ಇಟ್ಕೊಳ್ಳಿ. ಸೊ ನೀವೀಗ ಒಂದು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡ್ತೀರಾ. ಈಗ ಈ -3/4 ನೈಬರ್ಹುಡ್ ಅಲ್ಲಿ ಇದ್ರಲ್ಲಿ ಈಗ ಅದಾಗಿರ್ಬೇಕಂದ್ರೆ ಏನಾಗಿರ್ಬೇಕು? ಇದ್ರಲ್ಲಿರೋ ಈ ಇಂಟರ್ವಲ್ ನಲ್ಲಿ ಮತ್ತೆ ಈ ಸೆಟ್ ಅಲ್ಲಿ ಇನ್ಫೈನೈಟ್ಲಿ ಮೆನಿ ಕಾಮನ್ ಎಲಿಮೆಂಟ್ಸ್ ಇರಬೇಕು. 100% ಇದಾವಲ್ಲ ಇದರಲ್ಲಿ. ಈ ಇಂಟರ್ವಲ್ ಈಗ ಈ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಎಷ್ಟು ರಾಶನಲ್ಸ್ ಇದಾವೆ? Infinitely many. Finite. ಇನ್ಫಿನಿಟ್ಲಿ ಮೆನಿ. ಓಕೆನಾ? ಕ್ಯೂ ನಲ್ಲೂ ಇನ್ಫಿನಿಟ್ಲಿ ಮೆನಿ ರಾಶನಲ್ಸ್. ಹಂಗಾಗಿ ಡೆಫಿನೆಟ್ಲಿ ದಿಸ್ ಇಂಟರ್ವಲ್ ಕಂಟೈನ್ಸ್ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಆಫ್ ಕ್ಯೂ. ದೇರ್ ಫೋರ್ this is the rational. Even if you take irrationals also, ಈಗ ಸಪೋಸ್ ಇಫ್ ಐ ಟೇಕ್ √2 ಗೆ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರು ಕೂಡ ಏನಾಗುತ್ತೆ? ಈ ಎಪ್ಸಿಲಾನ್ ನೈಬರ್ಹುಡ್ ಅಲ್ಲಿ ಎಷ್ಟು ಕಾಮನ್ ಎಲಿಮೆಂಟ್ಸ್ ಇದಾವೆ? ಸಿನ್ಸ್ ದಿಸ್ ಕಂಟೈನ್ಸ್ ಇನ್ಫಿನಿಟ್ಲಿ ಮೆನಿ ಕ್ಯೂ, ಹಂಗಾಗಿ ಇಲ್ಲೂ ಕೂಡ ಆಗ್ತವೆ. ಅಂದ್ರೆ ದಿಸ್ ಈಸ್ ಆಲ್ಸೋ ಏನು ಲಿಮಿಟ್ ಪಾಯಿಂಟ್ ಅಂಡ್ √2 ಇಸ್ ಆಲ್ಸೋ ಲಿಮಿಟ್ ಪಾಯಿಂಟ್. ಹಂಗಾಗಿ ಎವ್ರಿ ರಿಯಲ್ ನಂಬರ್ಸ್ ಆರ್ ಲಿಮಿಟ್ ಪಾಯಿಂಟ್ಸ್ ಆಫ್ ಕ್ಯೂ. ದ ಸೇಮ್ ಲಾಜಿಕ್ ಈಸ್ ಅಪ್ಲೈಡ್ ಫಾರ್ QC. ಸೊ ಅಂದ್ರೆ ಏನಂತ ಹೇಳ್ಬೋದು? ಈಗ ನಾನೀಗ Q Derived set of Q. ಲಿಮಿಟ್ ಡಿರೈವ್ಡ್ ಸೆಟ್ ಆಫ್ Q ಬಂದ್ಬಿಟ್ಟೇನು? R. R. ಸೊ QC ಗೂ ಕೂಡ ಡಿರೈವ್ಡ್ ಸೆಟ್ ಏನಾಗುತ್ತೆ? R. R ಆಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಅದೇ ತರ ನಿಮ್ಗೆ ಓಪನ್ ಇಂಟರ್ವಲ್ A, B ಗೆ ಡಿರೈವ್ಡ್ ಸೆಟ್ ಏನಾಗುತ್ತೆ? ವಾಟ್ ಇಸ್ A, B ಪ್ರೈಮ್?
ಕ್ಲೋಸ್ Two. ಬರುತ್ತೆ, Closed A, comma. ಕ್ಲೋಸ್ ಎ ಕಾಮ ಬಿ ಬರುತ್ತೆ. ಯಾಕಂದ್ರೆ ಕ್ಲೋಸ್ ಎ ಕಾಮ ಬಿ ಇವ್ರು ಸೇರುತ್ತೋ ಸೇರಲ್ಲ ಅಂತ ಹಂಗೆ ಚೆಕ್ ಮಾಡಿ. ಯಾಕಂದ್ರೆ ಇಲ್ಲಿ ಎ ಬಿ ಇರುತ್ತಲ್ವಾ. ಸೊ ಎ ಅಂತಂದ್ರೆ ಇಲ್ಲಿ ಎಗೆ ನೀವು ಎಕ್ಸೆಲ್ ಬಿಟ್ರು ಬೆಳೆದ್ರೆ ಏನಾಗುತ್ತೆ, ನಿಮ್ಗೆ ಒಳಗ್ ಬಂದ್ಬಿಡುತ್ತೆ. ಈ ರೈಟ್ ಆಫ್ ಏನ್ ಬರುತ್ತೆ, ಎಕ್ಸೆಲ್ ನೈಬರ್ಹುಡ್ ಅಲ್ಲಿ ಇರೋ ರೈಟ್ ಆಫ್, ಅದು ಡೆಫಿನೆಟ್ಲಿ ಇಲ್ಲಿ ಎಲ್ಲಿ ಬಂದಿರುತ್ತದು, ಇಂಟರ್ವಲ್ ಒಳಗಡೆ ಬಂದ್ಬಿಟ್ಟಿರುತ್ತೆ. ಅದ್ರಲ್ಲಿ ತುಂಬಾ ಎಲಿಮೆಂಟ್ಸ್ ಕಾಮನ್ ಇರ್ತವೆ. ಇಲ್ಲಿ ಈ ರೈಟ್ ಆಫ್ ಅಲ್ಲಿ ತುಂಬಾ ಎಲಿಮೆಂಟ್ಸ್ ಕಾಮನ್ ಇರ್ತವೆ. ಹಂಗಾಗಿ ಎ ಕೂಡ ಏನಾಗುತ್ತೆ, ಲಿಮಿಟ್ ಪಾಯಿಂಟ್ ಆಗುತ್ತೆ. ಸೊ ಇದಾಗುತ್ತೆ. ಈವನ್ ಫಾರ್ ಇಫ್ ಟೇಕ್ ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ಡ್ಯಾಶ್, ದಿಸ್ ಆಲ್ಸೋ ಏನಾಗುತ್ತೆ, Closed ಕ್ಲೋಸ್ಡ್ interval A, ಇಂಟರ್ವಲ್ comma. ಎ ಕಾಮ ಬಿ ಆಗುತ್ತೆ. ಈಗ ಒಂದು ಲಾಜಿಕ್ ಗೊತ್ತಾಯ್ತು ಈಗ. ಸೊ ನೋಡಿ, ಲಿಮಿಟ್ ಪಾಯಿಂಟ್ಸ್ ಆಫ್ ಓಪನ್ ಎ ಕಾಮ ಬಿ ಇಸ್ ವಾಟ್, ಕ್ಲೋಸ್ ಇಂಟರ್ವಲ್ ಎ ಕಾಮ ಬಿ. ಕ್ಲೋಸ್ ಇದ್ರೂ ಕೂಡ ಕ್ಲೋಸೇ ಇರುತ್ತೆ. ನಾನ್ ಎಂಟಿ ಫೈನೈಟ್ ಸೆಟ್ಗೆ ಕ್ಲೋಸ್ ಲಿಮಿಟ್ ಪಾಯಿಂಟ್ಸ್ ಹಿಡಿದ್ರೆ ನಿಮ್ಗೆ ಅದೇ ಸೆಟ್ಟೇ ಬರುತ್ತೆ, ಸೇಮ್ ಸೆಟ್. ನಿಂಗೆ ಬರ್ದಿದ್ದೀನಿ ಅಂದ್ರೆ ನಿಮ್ಗೆ ಸುಮ್ನೆ ಬರೆಯೋದಕ್ಕೆ ಸುಮ್ನೆ ಈಸಿ ಆಗ್ಲಿ ಅಂತ ಬರ್ದಿದ್ದೀನಿ, ಎಲ್ಲ ಬರೆಯೋದಕ್ಕೆ ಅಂತ. ನಾನ್ ಎಂಟಿ ಫೈನೈಟ್ ಸೆಟ್ಗೆ ಡಿರೈವ್ಡ್ ಸೆಟ್ ತಗೊಂಡ್ರೆ ನಿಮ್ಗೆ ಅದೇ ಸೆಟ್ ಬರುತ್ತೆ ಅಂತ ಇದ್ರ ಅರ್ಥ. ಸೊ ಎನ್ ಡ್ಯಾಶ್ ಗೆ 5, ಝೆಡ್ ಗೆ ಲಿಮಿಟ್ ಪಾಯಿಂಟ್ಸ್ 5, ಕ್ಯೂಸಿಗೆ ಆರ್ ಬರುತ್ತೆ, ಆರ್ ಗೆ ಲಿಮಿಟ್ ಪಾಯಿಂಟ್ಸ್ ಆರೇ ಬರುತ್ತೆ. ಹಾ. ಈಗ 1/n ಗೆ ಲಿಮಿಟ್ ಪಾಯಿಂಟ್ಸ್ ಏನೇನ್ ಬರುತ್ತೆ, ಓನ್ಲಿ 0 ಬರುತ್ತೆ. ಓಕೆ, ಲಿಮಿಟ್ ಪಾಯಿಂಟ್ಸ್ ಆಫ್ 1/n ಇಸ್ 0. ಯಾಕಂತ ಅಂದ್ರೆ ನೋಡಿ, ನೀವು ಯಾವುದೇ ಪಾಯಿಂಟ್ ತಗೊಳ್ಳಿ, 1, 1/2, 1/3, ಸೊ ಅಂಡ್ ಸೊ ಆನ್ ಬರುತ್ತೆ. ಈಗ ಇವೆಲ್ಲ ಯಾವುದೇ ಪಾಯಿಂಟ್ಗೂ ನೀವು ನೈಬರ್ಹುಡ್ ತಗೊಂಡ್ರು ಕೂಡ ಹೇಳಕ್ಕಾಗಲ್ಲ. ಈಗ 1 ಗೆ ನೈಬರ್ಹುಡ್ ತುಂಬಾ ಚಿಕ್ಕ ತಗೊಂತೀನಿ, ಓಕೆನಾ. ಸೊ ಐ ಸೇ ಎಪ್ಸಿಲಾನ್ ಇಸ್ ಈಕ್ವಲ್ ಟು 0.0000005 ಅಂತ ತಗೊಂಡ್ರೆ ಎಲ್ಲಿ ಬರುತ್ತೆ, ತುಂಬಾ ಹತ್ರದಲ್ಲಿ ಬರುತ್ತೆ. ಅದ್ರಲ್ಲಿ ಇನ್ಫಿನಿಟಿ ಮೆನಿ ಇರ್ಬೇಕು ಅಂತ ಹೇಳ್ತಿರೋದವ್ರು. ಅದು ಲಿಮಿಟ್ ಪಾಯಿಂಟ್ ಆಗಿರ್ಬೇಕಂದ್ರೆ ತುಂಬಾ ಚಿಕ್ಕ ನೈಬರ್ಹುಡ್ ತಗೊಂಡಾಗ, ಓಕೆನಾ, ಇದ್ರಲ್ಲಿರುವಂತ ಇನ್ಫಿನಿಟಿ ಮೆನಿ ಎಲಿಮೆಂಟ್ಸ್ ಬರಬೇಕು. ಇನ್ಫಿನಿಟಿ ಮೆನಿ ಎಲಿಮೆಂಟ್ಸ್ ಬರ್ತಿದ್ಯಾ, ಇಲ್ಲ, Yes, ಗ್ಯಾಪ್ ಇದೆ. ದರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದ ನೆಕ್ಸ್ಟ್ ಎಲಿಮೆಂಟ್, ಈ ಗ್ಯಾಪ್ ಇದೆ. ಸೊ ಹಂಗಾಗಿ ಇನ್ಫಿನಿಟಿ ಎಲಿಮೆಂಟ್ಸ್ ಗೊತ್ತಾಯಿಲ್ಲ. ಹಂಗಾಗಿ 1 ಇಸ್ ನಾಟ್ ಅ ಲಿಮಿಟ್ ಪಾಯಿಂಟ್ ಆಫ್ ದಿಸ್. ಸಿಮಿಲರ್ಲಿ ಇಫ್ ಯು ಚೂಸ್ 1/2 ಆಲ್ಸೋ ಸೇಮ್ ಕಥೆನೆ, ಎಲ್ಲ ಬರುತ್ತೆ. ಬಟ್ 0 ತಗೊಂಡ್ರೆ, ಇಫ್ ಐ ಟೇಕ್ 0ಗೆ ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ, ನಾನು ಚಿಕ್ಕ ಎಪ್ಸಿಲಾನ್ ನೈಬರ್ಹುಡ್, ಓಕೆನಾ, ನಿಮ್ಮ ಇಮ್ಯಾಜಿನೇಷನ್ಗೆ ಎಷ್ಟು ಎಪ್ಸಿಲಾನ್ ನೀವು ಚಿಕ್ಕ ನಂಬರ್ ಚೂಸ್ ಮಾಡಕ್ಕಾಗುತ್ತೆ ಅಷ್ಟು ಅಂತ ನಾವ್ ಹೇಳ್ಬೋದು. ಬೈ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಏನಂತ ಹೇಳ್ಬೋದು, ಅದಕ್ಕಿಂತ ಚಿಕ್ಕ ನಂಬರ್ ನಾವು ಹೇಳ್ಬೋದು ತಾನೆ, yes, sir. ಓಕೆನಾ. ಸೊ ಹಂಗಾಗಿ ಡೆಫಿನೆಟ್ಲಿ ಅದಕ್ಕಿಂತ ಚಿಕ್ಕ ನಂಬರ್ ಒಂದೇ ಅಲ್ಲ, ಎಷ್ಟೊಂದು ಹೇಳ್ಬೋದು, ಓಕೆನಾ. ಸೊ ಹಂಗಾಗಿ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಆರ್ ದೇರ್ ಇನ್ ದ ಇಂಟರ್ವಲ್ ವಿಚ್ ಆರ್ ದ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್, ಓಕೆನಾ. ಸೊ ಹಂಗಾಗಿ 0 ಇಸ್ ದ ಲಿಮಿಟ್ ಪಾಯಿಂಟ್ ಆಫ್ ದಟ್, ಓಕೆನಾ. ಸೊ 0 ಇಸ್ ದ ಓನ್ಲಿ ಲಿಮಿಟ್ ಪಾಯಿಂಟ್ ಆಫ್ ದಟ್. ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಳಿ, ಇನ್ ಮುಂದೆ ಬರುತ್ತೆ ಮುಂದೆ. ಲಿಮಿಟ್ ಪಾಯಿಂಟ್ ಹೆಂಗ್ ಸರ್ ಕಂಡುಹಿಡಿಯೋದು ಅಂತ ಅಂದ್ರೆ, ನಿಮ್ಗೆ ಈಗ ನಾವು ಇದು ಅರ್ಥ ಮಾಡ್ಕೊತಾ ಇದೀವಿ, ಥಿಯರಿನ ಅರ್ಥ ಮಾಡ್ಕೊತಾ ಇದೀವಿ. ಈಗ ಎಕ್ಸಾಮ್ ಅಲ್ಲಿ ಸುಮ್ನೆ ದೊಡ್ಡದಾಗಿ ಎನ್ ಇರೋಂಥದ್ದು ಕೊಟ್ಬಿಡ್ತಾನೆ, ಅಂದ್ರೆ ಇದಕ್ಕೆ ಜಸ್ಟ್ ಲಿಮಿಟ್ ಕಂಡುಹಿಡಿದ್ರೆ ಸಾಕು. n ಟೆನ್ಸ್ ಟು ಇನ್ಫಿನಿಟಿ ಕಂಡುಹಿಡಿದ್ರೆ ಆನ್ಸರ್ ಏನ್ ಬರುತ್ತೋ ಅದೇ ಅದ್ರದ್ದು ಲಿಮಿಟ್ ಪಾಯಿಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ, ಎನ್ ಅಲ್ಲಿ ಕೊಟ್ಟಾಗ ಕ್ಲಿಯರ್ ಅಲ್ವಾ. ಸೊ 1/infinity 1, n ಟೆನ್ಸ್ ಟು ಇನ್ಫಿನಿಟಿ 1/n is what, so 0. n tends to infinity, so 1/n tends to 0, ಅಂದ್ರೆ 0 is the limit point ಅಂತ. So I say -1 whole power n belongs to n ಅಂತ ಇದೆ. ಓಕೆ, ಲಿಮಿಟ್ ಪಾಯಿಂಟ್ಸ್ ಎಷ್ಟಿದಾವೆ? 2 Yes, sir, ಬರುತ್ತೆ. two limit points. 2 limit points. -1 and 1. ಯೋಚನೆ ಮಾಡಿ, -1 point. ಇನ್ನೊಂದ್ಸರಿ ಯೋಚನೆ ಮಾಡಿ. Sir, Limit common point element exists. ಬರಲ್ಲ. ಎಸ್, ಲಿಮಿಟ್ ಪಾಯಿಂಟ್ಸ್ ಬರಲ್ಲ. ಯಾಕಂದ್ರೆ ನೋಡಿ, Intersection. ಇದೇ ಬರುತ್ತೆ, ಈ ಸಿಂಪಲ್ ಡಿಫ್ರೆನ್ಸ್ ಇರೋದು ಇಲ್ಲಿ, ಓಕೆನಾ. ಏನಪ್ಪಾ ಸಿಂಪಲ್ ಡಿಫ್ರೆನ್ಸ್ ಅಂತ ಅಂದ್ರೆ, ನಾವು ಸೀಕ್ವೆನ್ಸ್ ಅಲ್ಲಿ ಲಿಮಿಟ್ ಪಾಯಿಂಟ್ಸ್ ಅಂತ ಮಾತಾಡ್ತೀವಿ, ಇದಕ್ಕೆ 2 ಲಿಮಿಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, 1 ಮತ್ತು -1. ಬಟ್ ಈ ಲಿಮಿಟ್ ಪಾಯಿಂಟ್ ಆಫ್ ಸೆಟ್ ಬಂದ್ರೆ, ನಾವು ಸೆಟ್ ಲೆಕ್ಕಾಚಾರದಲ್ಲಿ ಬಂದ್ರೆ, ನಮ್ಗೆ ರೇಂಜ್ ಸೆಟ್ ಏನಾಗುತ್ತೆ ಇಲ್ಲಿ 1 ಮತ್ತೆ -1 ಅಷ್ಟೇ. ದಿಸ್ ಇಸ್ ದ ಸೆಟ್ ಆಕ್ಚುಲಿ, ಓಕೆ. ಈಗ ನೀವು ಎಪ್ಸಿಲಾನ್ ನೈಬರ್ಹುಡ್ ಡ್ರಾ ಮಾಡಿದ್ರೆ, 1 ಗೆ ನೀವು ಡ್ರಾ ಮಾಡಿದ್ರೆ ಎಲ್ಲಿ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಕಾಮನ್ ಆಗಿದಾವೆ? ಸೆಟ್ ಅಲ್ಲೇ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಇಲ್ಲ. ಸೊ ನೀವ್ ಹೆಂಗ್ ಹೇಳ್ತೀರಾ ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಕಾಮನ್ ಆಗಿದಾವೆ ಅಂತ ಹೆಂಗ್ ಹೇಳ್ತೀರಾ? ಸೆಟ್ ಅಲ್ಲಿ ಇರೋದೇ 2 ಎಲಿಮೆಂಟ್, ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಕಾಮನ್, ಹೌ ಇಟ್ ಇಸ್ ಪಾಸಿಬಲ್? ನಾಟ್. ಸೊ ಹಂಗಾಗಿ ಇಫ್ ಎ ಇಸ್ ಈಕ್ವಲ್ ಟು ದಿಸ್ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನ್ ಬರುತ್ತೆ? 5, 4 ಸೆಟ್. ಅರ್ಥ ಆಯ್ತಾ? Yes, sir.
ಬಟ್ ಸೀಕ್ವೆನ್ಸ್ ಅಲ್ಲಿ ಇದು ಬೇರೆ ಡೆಫಿನೇಷನ್ ಆಗುತ್ತೆ. ಅದೊಂದು ಚೂರ್ ಇದೆ, ಆ ಎಳೆ ಅನ್ನೋದು ಇರುತ್ತೆ, ಅದು ಇನ್ಫಿನಿಟ್ಲಿ ಮೆನಿ ಎಲಿಮೆಂಟ್ಸ್ ಅಂತ ಇಲ್ಲಿ ಹೇಳ್ತೀವಿ, ಅಲ್ಲಿ ಇನ್ಫಿನಿಟ್ಲಿ ಮೆನಿ ಟರ್ಮ್ಸ್ ಅಂತ ಯೂಸ್ ಮಾಡ್ತೀವಿ. ಎಲಿಮೆಂಟ್ಸ್ ಮತ್ತೆ ಟರ್ಮ್ಸ್ ಎರಡು ಬೇರೆ ಬೇರೆ ಮೀನಿಂಗು. ಆ ಒಂದು ಚೂರ್ ಡಿಫರೆನ್ಸ್ ಅಲ್ಲೇ ಬಿಕಾಸ್ ದಿಸ್ ಇಸ್ ಆಲ್ಸೋ ಸೀಕ್ವೆನ್ಸ್. ಓಕೆನಾ, ಎನ್ನಿಗೆ ನೀವು ಇನ್ಪುಟ್ ಕೊಡ್ತಾ ಹೋದಂಗೆ ಯು ವಿಲ್ ಗೆಟ್ ಸೀಕ್ವೆನ್ಸ್. ಓಕೆನಾ, ಅಲ್ಲಿ ಟರ್ಮ್ಸ್ ಗೆ ಬೆಲೆ ಕೊಡ್ತೀವಿ, ಇಲ್ಲಿ ಎಲಿಮೆಂಟ್ಸ್ಗೆ. ಓಕೆನಾ, ಸೊ ಅಲ್ಲಿ ಟರ್ಮ್ಸ್, ಇಲ್ಲಿ ಎಲಿಮೆಂಟ್ಸ್ ಅಂತ ಮಾತಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್, ಹಿಂಗೆ ಏನಿಲ್ಲ. ಆ ಕೀ ಪಾಯಿಂಟ್ ಫಾರ್ ಎನಿ ಸೆಟ್ ಎ ಇಸ್ ಕ್ಲೋಸ್ಡ್. ಸೊ ಎ ಅನ್ನೋದು ಕ್ಲೋಸ್ ಆಗುತ್ತೆ. ಎ ಇಸ್ ಕ್ಲೋಸ್ ಡಿಪೆಂಡ್ ಆನ್ ಲೀಫ್ ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಆರ್ ಸಬ್ಸೆಟ್ ಆರ್ ಈಕ್ವಲ್ ಟು ಎ ಆಗಿರ್ಬೇಕು. ಓಕೆನಾ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ನೆನ್ಪಿಟ್ಕೊಳ್ಳೇಬೇಕು ನಿಮಗೆ. ಒಂದು ಸೆಟ್ ನ ಕ್ಲೋಸ್ ಅಂತ ಅನ್ಬೇಕಾದ್ರೆ ಎ ಕಂಟೈನ್ಸ್ ಆಲ್ ಇಟ್ಸ್ ಲಿಮಿಟ್ ಪಾಯಿಂಟ್ಸ್. ಓಕೆನಾ, ಈ ಎ ಅನ್ನೋದೇನು, ಎ ಡ್ಯಾಶ್ ಇಸ್ ಈಕ್ವಲ್ ಟು ಲಿಮಿಟ್ ಪಾಯಿಂಟ್ಸ್. ಇವು ಲಿಮಿಟ್ ಪಾಯಿಂಟ್ಸ್ ಸಬ್ಸೆಟ್ ಆರ್ ಈಕ್ವಲ್ ಟು ಎ. ಅಂದ್ರೆ ಒಂದು ಸೆಟ್ಗೆ ಲಿಮಿಟ್ ಪಾಯಿಂಟ್ ಕಂಡುಹಿಡಿಬೇಕು, ಅದರಲ್ಲಿರೋ ಬಂದಿರೋ ಆನ್ಸರ್ ಅಲ್ಲಿ ಎಲ್ಲಾ ಲಿಮಿಟ್ ಪಾಯಿಂಟ್ಗಳು ಕೂಡ ಸೆಟ್ ಅಲ್ಲಿ ಇದ್ರೆ ಅದನ್ನ ಕ್ಲೋಸ್ ಅಂತ ಕರಿತೀವಿ. ನಾವು ಟೆಲ್ ಮಿ, ಈ ಇದೇ ಡೆಫಿನೇಷನ್ ಇಟ್ಕೊಂಡು ನಾನೇನಂತ ಹೇಳ್ಬೋದು, 1/n ಬಗ್ಗೆ ಮಾತಾಡ್ತೀನಿ. ಈಗ 1/n, n ಬಿಲಾಂಗ್ಸ್ ಟು n ಅಂತ ಹೇಳಿದೆ. ಈಗ ನಾನೇನ್ ಮಾಡ್ತೀನಿ, ಫೈಂಡ್ ದ ಲಿಮಿಟ್ ಪಾಯಿಂಟ್ ಆಫ್ ದಿಸ್. ಫೈಂಡ್ ದ 0. ಲಿಮಿಟ್ ಪಾಯಿಂಟ್ ಆಫ್ ದಿಸ್. ಸೊ a ಲಿಮಿಟ್ ಸೆಟ್ ಆಫ್ ಡೆರೈವ್ಡ್ ಸೆಟ್ ಇಸ್ ಈಕ್ವಲ್ ಟು ವಾಟ್? ಸಿಂಗಲ್ಟನ್ 0. ಈ ಡೆಫಿನೇಷನ್ ಏನ್ ಹೇಳ್ತು ಅಂತಂದ್ರೆ, ಇದು ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಆಗಿರೋದ್ರಿಂದ ಎ ಕ್ಲೋಸ್ ಆಗಿದ್ರೆ ಅದ್ರದ್ದು ಲಿಮಿಟ್ ಪಾಯಿಂಟ್ಸ್ ಎಲ್ಲವೂ ಕೂಡ ಎ ಒಳಗಡೆನೆ ಇರ್ತಾವಂತೆ. ಡಸ್ 0 ಇಸ್ ಅನ್ ಎಲಿಮೆಂಟ್ ಆಫ್ ದಿಸ್? 0 ಅನ್ನೋದು ಎಲಿಮೆಂಟ್ ಆಫ್ ದಟ್? ನೋ, ಇಟ್ ಇಸ್ ನಾಟ್ ಅನ್ ಎಲಿಮೆಂಟ್ ಆಫ್ ದಟ್. 0 ಇಸ್ ನಾಟ್ ಅನ್ ಎಲಿಮೆಂಟ್ ಆಫ್ 1/n. ಹಂಗಾಗಿ ನಾವೇನಂತ ಹೇಳ್ತೀವಿ, ಈಗ ಅದ್ರ ಅರ್ಥ ಏನು, ಈಗ ಕ್ಲೋಸ್ ಆಗಿರ್ಬೇಕಂದ್ರೆ ಏನಾಗಿರ್ಬೇಕು ಕಂಡೀಷನ್, ಎ ಕಂಟೈನ್ಸ್ ಆಲ್ ಇಟ್ಸ್ ಲಿಮಿಟ್ ಪಾಯಿಂಟ್. ಎಷ್ಟನ ಲಿಮಿಟ್ ಪಾಯಿಂಟ್ ಬರ್ಲಿ ಎ ಒಳಗಡೆನೆ ಇರ್ಬೇಕು ಅದು ಕ್ಲೋಸ್ ಆಗಿತ್ತು ಅಂತ ಅಂದ್ರೆ. ಓಕೆ, ನನಗೊಂದು ಲಿಮಿಟ್ ಪಾಯಿಂಟ್ ಬಂತು, ಅದು ಎ ಒಳಗಡೆ ಇಲ್ಲ. ಎ ಒಳಗಡೆ ಇಲ್ಲ ಅಂತಂದ್ರೆ ನಾವೇನಂತ ಹೇಳ್ಬೋದು, ಏನ ಓಪನ್ ಅಂತ ಹೇಳ್ಬೋದು. ನೋ, ಓಪನ್ ಅಂತ ಹೇಳಂಗಿಲ್ಲ, ನಾಟ್ ಕ್ಲೋಸ್ಡ್ ಅಂತ ಹೇಳ್ಬೇಕು. Not ಎ closed. ಇಸ್ Not ನಾಟ್ closed. ಕ್ಲೋಸ್ಡ್. ಯಾಕಂದ್ರೆ ನಾವು ತುಂಬಾ ತಪ್ಪು ತಿಳ್ಕೊಂಡಿದ್ದೇವೆ ಅಂದ್ರೆ, ಓಪನ್ ಅಲ್ದೇ ಇರೋದೆಲ್ಲ ಕ್ಲೋಸ್, ಕ್ಲೋಸ್ ಅಲ್ದೇ ಇರೋದೆಲ್ಲ ಓಪನ್ ಅಂತ ಹೇಳ್ತೀವಿ. ಹಂಗೆ ಹೇಳಕ್ ಬರಲ್ಲ. ಈ ಸೆಟ್ ಏನಿದೆ, ಈ 1/n ಸೆಟ್ ಏನಿದೆ, ಇದು ಓಪನ್ ಇಲ್ಲ, ಕ್ಲೋಸು ಇಲ್ಲ. ಓಕೆನಾ, ಕ್ಯೂನು ಅಷ್ಟೇ. ಕ್ಯೂ ಮತ್ತೆ ಕ್ಯೂ ಸಿ ಏನಾಗಿದಾವೆ, ಓಪನ್ ಇಲ್ಲ, ಕ್ಲೋಸು ಇಲ್ಲ. ಮತ್ತೆ ಆರ್ ಮತ್ತೆ 5 ಏನಾಗಿದಾವೆ, Neither Both. open nor closed. Open and closed. ಅಲ್ಲಲ್ಲ, ಬೋತ್ both closed and ಬೋತ್ closed. ಓಪನ್ Closed ಅಂಡ್ and ಕ್ಲೋಸ್. ಓಕೆನಾ, ಎರಡು ಓಪನ್ ಇರುತ್ತೆ, ಕ್ಲೋಸ್ ಇರುತ್ತವೆ ಅಂತ ನಿಮಗೆ ಗೊತ್ತಾಯ್ತು. ಸೊ ಈ ತರ ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಡೆಫಿನಿಷನ್. ಒಂದು ಸೆಟ್ ನ ಕ್ಲೋಸ್ ಅಂತ ಹೆಂಗ್ ಪ್ರೂವ್ ಮಾಡ್ತೀರಾ ಹೇಳಿ? ನೀವು ಫಸ್ಟ್ ಲಿಮಿಟ್ ಪಾಯಿಂಟ್ಸ್ ನ ಕಂಡಿಡ್ಕೊಂತೀರಾ. ಆ ಬಂದಿರೋ ಲಿಮಿಟ್ ಪಾಯಿಂಟ್ಸ್ ಎಲ್ಲವೂ ಕೂಡ ಯಾವ್ದ್ರ ಒಳಗಡೆ ಇರಬೇಕು, ಎ ಒಳಗಡೆನೆ ಇರಬೇಕು. ಎ ಒಳಗಡೆ ಇದೆಯಾ ಅಂತ ನೋಡ್ಬೇಕು. ಯಾವ್ದಾದ್ರು ಒಂದು ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಆಗಿದೆ, ಅದು ಔಟ್ ಸೈಡ್ ಎ ಇದೆ, ಏನಲ್ಲಿ ಇಲ್ಲ ಅಂತ ಅಂದ್ರೆ ಅದು ಕ್ಲೋಸ್ ಅಲ್ಲ ಅಂತ ಹೇಳ್ಬೇಕಷ್ಟೆ. ಕ್ಲಿಯರ್ ಆಯ್ತಾ? Yes. ಈಗ 1/n ಯಾಕೆ ಕ್ಲೋಸ್ ಅಲ್ಲ ಅಂತ ಈಗ ಐಡಿಯಾ ಸಿಕ್ತಲ್ವಾ? ನಾನು ಅವಾಗಲೇ ಹೇಳಿದ್ದೆ ಇದನ್ನ ಅಲ್ಲಿ ಲಿಮಿಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ ಅಂತ ಅನ್ನಲ್ಲ. ಸೊ ಇದೇ ಲಾಜಿಕ್, ಏನಿಲ್ಲ. ಲಿಮಿಟ್ ಪಾಯಿಂಟ್ಸ್ ಕಂಡು ಹಿಡಿದಾಗ ಬರೋ ಆನ್ಸರ್ ಸೆಟ್ ಅಲ್ಲಿ ಇದ್ರೆ ಕ್ಲೋಸ್, ಸೆಟ್ ಅಲ್ಲಿ ಇಲ್ಲ. ಆಕ್ಚುಲಿ 0 ಅನ್ನೋದು 0 ಡಸ್ ನಾಟ್ ಬಿಲಾಂಗ್ಸ್ ಟು ಎ, ಹಂಗಾಗಿ ಎ ಇಸ್ ನಾಟ್ ಕ್ಲೋಸ್ಡ್. ಸೊ ವಿಜುವಲೈಸೇಷನ್ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಯಾವುದೇ ಒಂದು ಸೆಟ್ ಇರುತ್ತೆ, ಇದು ಸೆಟ್. ಓಕೆನಾ, ಇದೇನ್ ಬರ್ದಿದ್ದೀನಿ ಅದು ಸೆಟ್. ಇದು ಎ ಡ್ಯಾಶ್ ಅಂತಂದ್ರೆ ಲಿಮಿಟ್ ಪಾಯಿಂಟ್ಸ್. ಓಕೆನಾ, ಲಿಮಿಟ್ ಪಾಯಿಂಟ್ಸ್ ಇದು ಟೋಟಲ್ 6. ಓಕೆ, ನೋಡಿ ಲಿಮಿಟ್ ಪಾಯಿಂಟ್ ಅಂತ ಏನ್ ಮಾತಾಡ್ತೀವಿ, ಆ ಲಿಮಿಟ್ ಪಾಯಿಂಟ್ ಮೇ ಬಿ ಎನ್ ಎಲಿಮೆಂಟ್ ಆಫ್ ಎ ಆಗಿರ್ಬೋದು, ಇಲ್ಲ ಅಂತಂದ್ರೆ ಔಟ್ ಸೈಡ್ ದ ಎಲಿಮೆಂಟ್ ಕೂಡ ಆಗಿರ್ಬೋದು. ಲಿಮಿಟ್ ಪಾಯಿಂಟ್ ಮೇ ಆರ್ ಮೇ ನಾಟ್ ಬಿಲಾಂಗ್ಸ್ ಟು ದ ಸೆಟ್. ಹೌದಾ ಇಲ್ವಾ? ಈಗ ಸಪೋಸ್ ವಾಟ್ ಎ ಕಾಮ ಬಿ ಅಂತ ಇದೆಯಪ್ಪ. ಎ ಕಾಮ ಬಿ ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಹೇಳಿ. ವಾಟ್ ದ ಲಿಮಿಟ್ ಪಾಯಿಂಟ್ಸ್ ಆಫ್ ಡೆರೈವ್ಡ್ ಸೆಟ್ ಹೇಳಿ? Closed A, comma ಕ್ಲೋಸ್ B. ಎ ಕಾಮ ಬಿ, ಅಲ್ವಾ? ಈಗ ನೋಡಿ, ಎ ಅನ್ನೋದು ಎ ಇಸ್ ಅ ಲಿಮಿಟ್ ಪಾಯಿಂಟ್ ಅಂತ ಗೊತ್ತಾಯ್ತು. ಬಟ್ ಎ ಈಸ್ ನಾಟ್ ಎಂದು, ಎ ಇಸ್ ಔಟ್ ಸೈಡ್ ದಿಸ್ ಅಲ್ವಾ? Yes, ಎ sir. ಕಾಮ ಬಿ ಇಂದ ಆಚೆ ಇದೆ ಎ ಅನ್ನೋದು. ಸೊ ಹಂಗಾಗಿ ಲಿಮಿಟ್ ಪಾಯಿಂಟ್ ಅನ್ನೋದು ಮೇ ಆರ್ ಮೇ ನಾಟ್ ಬಿಲಾಂಗ್ಸ್ ಟು ದ ಸೆಟ್. ಓಕೆನಾ, ನೋಡಿ ಇವೆಲ್ಲ ಐಸೋಲೇಟೆಡ್ ಪಾಯಿಂಟ್ಸ್, ಇವೆಲ್ಲ ಲಿಮಿಟ್ ಪಾಯಿಂಟ್ಸ್. ಓಕೆನಾ, ಲಿಮಿಟ್ ಪಾಯಿಂಟ್ಸ್ ಮತ್ತೆ ಐಸೋಲೇಟೆಡ್ ಪಾಯಿಂಟ್ಸ್ ಎರಡನ್ನೂ ಕೂಡ ಹಾಕಿದ್ರೆ ನಮ್ಗೆ ಅವಾಗಲೇ ಸಿಗೋದು ಅಡರೆಂಟ್ ಪಾಯಿಂಟ್ಸ್ ಅಂತ. ಈ ವಿಜುವಲೈಸೇಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಇದರಿಂದ ನಾನು ತುಂಬಾ ಡೆಫಿನೇಷನ್ಸ್
ತುಂಬಾ ರಿಸಲ್ಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಇದೊಂದು ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇದು ಸೆಟ್ ಎ. ಐಸೋಲೇಟೆಡ್ ಪಾಯಿಂಟ್ಸ್ ಅಂತ ಏನ್ ಮಾತಾಡ್ತೀವಿ ಅವು ಸೆಟ್ ಒಳಗಡೆನೆ ಇರ್ತವೆ. ಓಕೆ, ಸೊ ಇವೆಲ್ಲ ಲಿಮಿಟ್ ಪಾಯಿಂಟ್ಸ್ಗಳು. ಇದು ಇಲ್ಲಿರೋದು ಲಿಮಿಟ್ ಪಾಯಿಂಟ್ಸ್ ಬರುತ್ತೆ, ಇಲ್ಲಿರೋದು ಲಿಮಿಟ್ ಪಾಯಿಂಟ್ಸ್. ಇವೆರಡೂ ಸೇರಿ ಏನಾಗುತ್ತೆ ಅಡರೆಂಟ್ ಪಾಯಿಂಟ್ಸ್. ಈಗ ಅಂದ್ರೆ ಟೋಟಲಿ ಫುಲ್ ಎಲ್ಲ ಸೇರಿ ಏನಾಗುತ್ತೆ ಅಡರೆಂಟ್ ಪಾಯಿಂಟ್ಸ್ ತಾನೆ. ನನಗೆ Yes. ಒಂದೊಂದೇ ನಿಮ್ಗೆ ನಿಮ್ಮ ಹತ್ರ ರಿಸಲ್ಟ್ ಮಾತಾಡ್ತೀನಿ ಈಗ ನಾನು. ಅಂದ್ರೆ ಅಡರೆಂಟ್ ಪಾಯಿಂಟ್ಸ್ ಆಫ್ ಏನನ್ನ ಅಂತ ಕರಿತೀನಿ, ಎ ಕ್ಲೋಜರ್ ಅಲ್ವಾ, ದಟ್ ಇಸ್ ಕ್ಲೋಜರ್. ಎ ಕ್ಲೋಜರ್ ನಾನು ಈ ತರ ಬರಿಬೋದಾ, ಎ ಯೂನಿಯನ್ A dash. ಎ ಡ್ಯಾಶ್ ಅಂತ ಬರಿಬೋದಾ? Yes, sir. Yes, sir. ವಿಜುವಲೈಸ್ ಮಾಡಿ, ವೆನ್ ಡಯಾಗ್ರಾಮ್ ತರ ಯೋಚನೆ ಮಾಡಿ. ಎ ಮತ್ತೆ ಎ ಯೂನಿಯನ್ ಟೋಟಲ್ ಸೇರಿ ನಂತರ ಇಲ್ಲಿ ಎರಡು ಆರೋ ಮಾರ್ಕ್ ಹಾಕಿದ್ ನೋಡಿ. ಫುಲ್ ಎಲ್ಲಾ ಸೇರಿನೇ ನಾವೇನಂತ ಹೇಳ್ತೀವಿ, ಅಡರೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ಎ ಇದನ್ನ ಹಿಂಗಂತ ಕರಿತೀವಿ. ಒಂದು ಸರಿ, ಇಷ್ಟ ಅರ್ಥ ಮಾಡ್ಕೊಂಡ್ರ? ಈಗ ಮುಂದೆ ಮಾಡ್ತಾ ಇದೀವಿ ಅಂತ ನೋಡೋಣ. ಈಗ ನಾನು ಹೇಳೋದು ಇದರಲ್ಲಿ ಈ ಡಯಾಗ್ರಾಮ್ ಅಲ್ಲಿ ಅಡರೆಂಟ್ ಪಾಯಿಂಟ್ ತುಂಬಾ ದೊಡ್ಡದು. ಅಡರೆಂಟ್ ಐಸೋಲೇಟೆಡ್ ಪಾಯಿಂಟ್ಸ್ ಎಲ್ಲ ಏನಾಗಿರ್ತವೆ, ಅಡರೆಂಟ್ ಪಾಯಿಂಟ್ ಸಬ್ಸೆಟ್ಸ್ ತಾನೆ. Yes, sir. Yes, sir. ಅಂದ್ರೆ ಎಲ್ಲಾ ಐಸೋಲೇಟೆಡ್ ಪಾಯಿಂಟ್ ಗಳು ಕೂಡ ಏನಾಗಿರ್ತವೆ, ಅಡರೆಂಟ್ ಪಾಯಿಂಟ್ಸ್ ಆಗಿರ್ತವೆ. ಎಲ್ಲಾ ಲಿಮಿಟ್ ಪಾಯಿಂಟ್ ಗಳು ಕೂಡ ಅಡರೆಂಟ್ ಪಾಯಿಂಟ್ಸ್ ಆಗಿರ್ತವೆ. ಸೊ ಐಸೆ ನನಗೆ ಅಂತ ಹೇಳ್ಬೋದು, ಐಸೋ ಆಫ್ ಎ ಏನಿದೆ, ಇಟ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ಲೋಜರ್. Yes, sir. ಅದೇ ತರ ಎ ಡ್ಯಾಶ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ ಕ್ಲೋಜರ್. Yes, Yes, sir. sir. ಈವನ್ ನಿಮ್ಗೆ ಇನ್ನೊಂದು ಯಾವ್ದೋ ಒಂದು ಬರುತ್ತದೆ, ಏನಂತ ನೋಡೋಣ, ಇಲ್ಲೇ ಇರುತ್ತೆ ನೋಡಿ, ಈ ತರ ಇರುತ್ತೆ. ಸೊ ಇಲ್ಲಿ ಗ್ರೇಟರ್ ಅಲ್ಲ, ಇದು ಆಕ್ಚುಲಿ ಗ್ರೇಟರ್ ಅಂತ ಬರೆಯಂಗಿಲ್ಲ, Contained. ಕಂಟೈನ್ಡ್ ಅಂತ ಅಲ್ಲಲ್ಲ, ಕಂಟೈನಿಂಗ್ ಅಂತ ಬರೆಯೋದು. ಎ ಕ್ಲೋಜರ್ ಕಂಟೈನಿಂಗ್ ಎ. ಎಗಿಂತ ದೊಡ್ಡದಲ್ವಾ ಎ ಕ್ಲೋಜರ್? Yes, sir. ಎ ಕ್ಲೋಜರ್ ಅನ್ನೋದು ಐಸೋಲೇಟೆಡ್ ಗಿಂತ ದೊಡ್ಡದು, ಎ ಕ್ಲೋಜರ್ ಅನ್ನೋದು ಲಿಮಿಟ್ ಪಾಯಿಂಟ್ ಗಿಂತ ದೊಡ್ಡದು, ಈ ಎಲ್ಲಕ್ಕಿಂತ ದೊಡ್ಡದು. ಅಂದ್ರೆ ಇಲ್ಲಿ ದೊಡ್ಡದ್ರಿಂದ ಬರ್ತಾ ಹೋಗ್ತೀವಿ ಅಂತಂದ್ರೆ ಮೂರು ಕಂಪೇರ್ ಮಾಡ್ಬೋದು. ಎ ಕ್ಲೋಜರ್ ದೊಡ್ಡದು, ಈಸ್ ಗ್ರೇಟರ್ ಅಂತ ಅಂದ್ರೆ ಈ ತರ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಾರ್ಡಿನಾಲಿಟಿನೇ ಹೇಳ್ಬೋದು ನೀವು ಬೇಕಾದ್ರೆ. ಎ ಕ್ಲೋಜರ್ ಗ್ರೇಟರ್ ದನ್ ಎ ಡ್ಯಾಶ್ ಲಿಮಿಟ್ ಪಾಯಿಂಟ್ ವಿಚ್ ಇಸ್ ಗ್ರೇಟರ್ ದನ್ ಎ. ಈ ಮೂರಕ್ಕೂ ರಿಲೇಶನ್ಶಿಪ್ ಇದೆ. ಓಕೆನಾ? ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು, ನಿಮ್ಗೆ ಎ ಕ್ಲೋಜರ್ ದೊಡ್ಡದಾಗಿರುತ್ತೆ. ಓಕೆನಾ? ಆಮೇಲೆ ಲಿಮಿಟ್ ಪಾಯಿಂಟ್ಸ್ ಬರುತ್ತೆ, ಅದಾದ್ಮೇಲೆ ಎ ಇರುತ್ತೆ. ಕ್ಲಿಯರಾ? ಈ ದಿಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬೇಕಾದ್ರೆ ನೀವೇನಂತ ಬರಿಬೋದು, ಎ ಇಂಟೀರಿಯರ್ ಅಂತ ಬರಿಬೋದಾ? Yes, sir. ಓಕೆ, ಸೊ ಇದು ರಿಲೇಶನ್ಶಿಪ್ ಬರುತ್ತೆ. ಈಗ ಎರಡು ಬರಿಬೋದು. ಈಗ ನಾವು ಐಸೋಲೇಟೆಡ್ ಆಫ್ ಎ ಹೆಂಗ್ ಬರಿಬೋದು, ಡೆಫಿನೇಷನ್ ಏನು ಕನ್ಕ್ಲೂಡ್ ಮಾಡ್ಬೋದಾ? ಎ ಮೈನಸ್ ಎ ಡ್ಯಾಶ್ ನ ಐಸೋಲೇಟೆಡ್ ಅಂತ ಬರಿಬೋದಾ? Yes, sir. ನೋಡಿ, ಎ ನಲ್ಲಿ ಕಾಮನ್ ಎಲಿಮೆಂಟ್ಸ್ ಅಂದ್ರೆ ಇವು ಲಿಮಿಟ್ ಪಾಯಿಂಟ್ಸ್ ಗಳು. ಎ ನಲ್ಲಿ ಈ ಲಿಮಿಟ್ ಪಾಯಿಂಟ್ಸ್ ನ ಮೈನಸ್ ಮಾಡಿದಾಗ ನಿಮ್ಗೆ ಇವು ಸಿಕ್ಬಿಡ್ತಾವೆ, ಇಲ್ಲಿರೋ ಎಲಿಮೆಂಟ್ಸ್ ಸಿಕ್ಬಿಡ್ತಾವೆ. ಅಂದ್ರೆ ಅಲ್ಲಿರೋ ಎಲಿಮೆಂಟ್ಸ್ ತಾನೆ ಐಸೋಲೇಟೆಡ್ ಪಾಯಿಂಟ್ಸ್. ಅಂದ್ರೆ ಯಾವ್ದ್ರಲ್ಲಿ ಯಾವ್ದನ್ನ ಮೈನಸ್ ಮಾಡ್ಬೇಕು? A ನಲ್ಲಿ ಡಿರೈವ್ಡ್ ಸೆಟ್ ನ ಮೈನಸ್ ಮಾಡೋದು. ಎ ನಲ್ಲಿ ಡೆರೈವ್ಡ್ ಸೆಟ್ ನ ಮೈನಸ್ ಮಾಡಿದಾಗ ನಮ್ಗೆ ಐಸೋಲೇಟೆಡ್ ಪಾಯಿಂಟ್ಸ್ ನಮ್ಗೆ ಸಿಗುತ್ತೆ. ಕ್ಲಿಯರ್ ಅಲ್ವಾ? ಸೊ ಟೈಮ್ ಆಗೋಯ್ತು ಅನ್ಸುತ್ತಲ್ವಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ಸ್ ಮಾಡೋಣ. ಇದ್ರ ಮೇಲೆ ಸ್ವಲ್ಪ ಓದಿ. ಇನ್ನೂ ತುಂಬಾ ಇದೆ, ಇದೆ, ತುಂಬಾ ಇದೆ. ತುಂಬಾ ಅವಸರ ಏನ್ ಮಾಡೋದ್ ಬೇಡ. ಒನ್ಸ್ ನಿಮ್ಗೆ ಇದೆಲ್ಲ ತುಂಬಾ ಬೇಸಿಕ್ಸ್, ತುಂಬಾ ಇದು ಕ್ಲಾರಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ, ಹೈಯರ್ ಟಾಪಿಕ್ಸ್ ಓದ್ಬೇಕಾದ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ, ಯಾವಾಗ ಕಷ್ಟ ಆಗ್ಬಿಡುತ್ತೆ ಅಂತಂದ್ರೆ ನಾವು ಟೆಕ್ನಿಕಲ್ ಆಗಿ ಡೆಫಿನಿಷನ್ ಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದೆ ಕೌಂಟ್ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಆಗ್ಲಿ ಏನೇ ಆಗ್ಲಿ, ಅವಾಗ ನಿಮ್ಗೆ ಏನಾಗ್ಬಿಡುತ್ತೆ ಅಂತಂದ್ರೆ ನಿಮ್ಗೆ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಕ್ಯಾಚ್ ಮಾಡಕ್ ಆಗಲ್ಲ ಪಾಯಿಂಟ್ ನ. ಸೊ ಈಗ ಇದನ್ನ ಬೇಸಿಕ್ಸ್ ಟೊಪಾಲಜಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಟೊಪಾಲಜಿ ಆಫ್ ಆರ್ ಸ್ಕ್ವೇರ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಲ್ಲೇ ನಾನು ಆರ್ ಅಲ್ಲೇ ಜಾಸ್ತಿ ಮಾತಾಡೋದು, ಬಿಕಾಸ್ ಆರ್ ಸ್ಕ್ವೇರ್ ಅಲ್ಲಿ ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಲ್ಲಿ ಏನಿದೆ ಜಸ್ಟ್ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ. ಅಲ್ಲಿ ಸೇಮ್ ಇಲ್ಲಿ ಲೈನ್ ಬಗ್ಗೆ ಲೈನ್ ನೋಡಿ, ನಾವ್ ಏನಾದ್ರು ಓಪನ್ ಇಂಟರ್ವಲ್ ಅಂತ ಮಾತಾಡ್ತೀವಿ ತಾನೆ. ಇಲ್ಲಿ ಈಗ ಆರ್ ಅಲ್ಲಿ ನಾವು ಓಪನ್ ಇಂಟರ್ವಲ್ ಅಂತ ಮಾತಾಡ್ತೀವಿ, ಅಲ್ಲಿ ಓಪನ್ ಈ ತರ ಲೈನ್ ಓಪನ್ ಸರ್ಕಲ್ ಹಾಕ್ತೀವಿ ಅಷ್ಟೇ. ಓಪನ್ ಬಾಲ್ ಅಂತ ಸ್ಪಿಯರ್ ಅಲ್ಲ, ಸ್ಪಿಯರ್ ಅನ್ನೋದು ಓಪನ್ ಬಾಲ್ ಹಾಕ್ತೀವಿ ಅಷ್ಟೇ. ಓಪನ್ ಬಾಲ್ ಅಲ್ಲಿ ಏನಿದೆ, ಇಲ್ಲಿ ಇಂಟರ್ವಲ್ ಮಾಡ್ತೀವಿ, ಇಲ್ಲಿ ಬಾಲ್ ಹಾಕ್ತಿವಿ ಅಷ್ಟೇ. ಯಾಕಂದ್ರೆ ಅಲ್ಲಿ ಪ್ಲೇನ್ ಇರ್ತೀವಿ ಅಲ್ಲ, ಸೊ ಅಲ್ಲಿ ಹಾಕ್ತಿವಿ. ಇದು ಏನೇನ್ ಡೆಫಿನೇಷನ್ ಇದೋ ಎಲ್ಲ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಲ್ಲೂ ಕೂಡ, ಸ್ವಲ್ಪ ನೋಡ್ಕೊಳ್ಳಿ.
ಸೊ ಈ ಆಕ್ಚುಲಿ ಟೊಪಾಲಜಿ ಇಲ್ಲಿ ಮುಗೀತು ಅಂದ್ರೆ ಇನ್ ಮುಂದೆ ಎಲ್ಲ ಥಿಯರಮ್ಸ್ಗಳಿದಾವೆ. ಅಂದ್ರೆ ನಿಮ್ಗೆ ಏನೇನ್ ಬರುತ್ತೆ ಅಂದ್ರೆ ಬೆಲ್ಜೋನಾಲ್ ಸ್ಟ್ರೆಸ್ ಥಿಯರಮ್, ಸ್ವಲ್ಪ ಒಂದೆರಡು ಥಿಯರಮ್ಸ್ಗಳಿದಾವೆ, ರಿಸಲ್ಟ್ಸ್ಗಳು. ಅದಾದ್ಮೇಲೆ ಇದು ಇಂಪಾರ್ಟೆಂಟ್, ಕಾಂಪ್ಯಾಕ್ಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಕಾಂಪ್ಯಾಕ್ಟ್ ಬರ್ತಿನ್ನ, ಕಾಂಪ್ಯಾಕ್ಟ್ ಕನೆಕ್ಟೆಡ್ ಎಲ್ಲ ಬರ್ತವೆ, ಅವ್ನು ಮಾಡ್ತಾ ಹೋಗೋಣ. ಓಕೆನಾ, ನೆಕ್ಸ್ಟ್ ಸ್ವಲ್ಪ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. Thank you, sir. Thank you. Thank you.